ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಸಾಮಾಜಿಕ ಪರಿಶೋಧನೆ ಮೂಡಬಿದ್ರೆಯ ಹರೀಶ್ ಜಿ ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅಧ್ಯಾಯಿನಿಯಾದಂತಹ ಶ್ರೀಮತಿ ಲೇಬರ್ ಡಿಸೋಜಾ ವೇದಿಕೆಗೆ ಆಗಮಿಸಬೇಕಂತ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರಾದಂತಹ ರಾಜೇಶ್ ಕೇಶ ಹಾಗೂ ಉಪಾಧ್ಯಕ್ಷರಾದಂತಹ ಶ್ರೀಮತಿ ರಾಧಿಕಾ ಇವರು ವೇದಿಕೆಗೆ ಆಗಮಿಸಬೇಕಂತ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀಮತಿ ಸವಿತಾ ಮತ್ತು ಶ್ರೀಮತಿ ಸಂಧ್ಯಾ ಗ್ರಾಮ ಸಂಪನ್ಮೂಲ ವ್ಯಕ್ತಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಈಗ ಚಿಕ್ಕ ಬದಲಾವಣೆ. ಇವತ್ತು ಇವರು ಸಭೆಗೆ ನೋಡಲ್ ಅಧಿಕಾರಿಯಾಗಿ ಮಾರ್ಗದರ್ಶಿ ಅಧಿಕಾರಿಯಾಗಿ ತೋಟಗಾರಿಕೆ ಇಲಾಖೆ ಅಧಿಕಾರಿಯವರು ಬರಬೇಕಿತ್ತು. ಕಾರಣದಿಂದ ಅವರು ಈ ಒಂದು ಸಭೆಗೆ ಬರ್ಲಿಕ್ಕೆ ಆಗಿಲ್ಲ. ಸಭೆಗೆ ಬರದೇ ಇದ್ರೆ ಸಭೆಯಲ್ಲಿ ಯಾವುದೇ ರೀತಿ ಮಾಡುವಾಗಿಲ್ಲ. ಸಭೆ ಅಕ್ರಮವಾಗಿ ಸಾಗಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಇಲ್ಲಿ ಯಾರು ಬಂದಂತಹ ನಿಮ್ಮ ಪೋಷಕರು ಒಬ್ಬರನ್ನು ನೀವು ಆಯ್ಕೆ ಮಾಡಿಕೊಂಡು ಅವರ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆಸಲಿಕ್ಕೆ ಅನ್ನೋದು ಸಾಮಾಜಿಕ ಪರಿಶೋಧನಾ ಒಂದು ನಿಯಮ. ಹಾಗಾಗಿ ಇಲ್ಲಿ ನಮ್ಮ ಅಧ್ಯಕ್ಷರನ್ನು ನಾವು ನಿಮ್ಮದೇ ಶಾಲಾಭಿವೃದ್ಧಿ ನೇತೃತ್ವ ಸಮಿತಿ ಅಧ್ಯಕ್ಷರನ್ನು ಸಭೆ ಅಧ್ಯಕ್ಷತೆ ವಹಿಸುವಾಗಿಲ್ಲ. ಯಾಕಂತ ಹೇಳಿದ್ರೆ ಅವರು ನಿಮ್ಮ ಶಾಲೆಯ ಒಂದು ಡ್ರಾಯಿಂಗ್ ಅಥಾರಿಟಿ HM ನೊಟ್ಟಿಗೆ ಅವ್ರದ್ದು ಒಂದು ಜಂಟಿ ಸಹಿ ಇರುತ್ತೆ. ಆ ಒಂದು ಕಾರಣಕ್ಕಾಗಿ ಅಲ್ಲಿ ಏನು ಪಾರದರ್ಶಕತೆಗೆ ಒತ್ತು ಕೊಟ್ಟು ಈ ಒಂದು ನಿಯಮವನ್ನು ತಂದಿದ್ದಾರೆ. ನೀವು ಒಂದು ನಿಮ್ಮಲ್ಲೇ ಆಯ್ಕೆ ಮಾಡ್ಕೊಳ್ಳಿ ಯಾರು ಆಗ್ಬೋದು ಅಂತ. ಆಯ್ಕೆ ಮಾಡ್ಕೊಂಡ ನಂತರ ಅವರನ್ನು ಇಲ್ಲಿ ಅಧ್ಯಕ್ಷತೆಯಲ್ಲಿ ಕೊಡಿಸಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೆಸಲಿಕ್ಕೆ ಅವಕಾಶ ಇದೆ. ನೀವೇ ಚರ್ಚೆ ಮಾಡಿ ಒಬ್ಬರನ್ನು ಆಯ್ಕೆ ಮಾಡಿ. ಹೌದು, ಇವತ್ತಿನ ಸಭೆಗೆ ಅಧ್ಯಕ್ಷತೆ ಅಷ್ಟೇ. ಯಾರಾಗ್ಬೋದು ನಿಮ್ಮಲ್ಲಿ ಆಯ್ಕೆ ಮಾಡ್ಬೋದು. ಯಾರಿಲ್ವಾ?
ಪರಿಶೋಧನೆ ನಿರ್ದೇಶನಾಲಯ ಬೆಂಗಳೂರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು, ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಹಾಗೂ 2023-24ನೇ ಸಾಲಿನ ಸಾಮಾಜಿಕ ಪರಿಶೋಧನೆಯ ಪೋಷಕರ ಸಭೆಯಲ್ಲಿ ಇವತ್ತು ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ನಮ್ಮ ಪೋಷಕರಾದ ಸುಜಾತ ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ನಮ್ಮ ಜೊತೆ ಇದ್ದಾರೆ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ಸಾಮಾಜಿಕ ಪರಿಶೋಧನೆ ಮೂಡುಬಿದಿರೆ ತಾಲೂಕಿನ ಹರೀಶ್ ಜಿ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಮ್ಮ ಶಾಲಾ ಎಸ್ಟಿಎಂಸಿ ಅಧ್ಯಕ್ಷರು ರಾಜೇಶ್ ಪೂಜಾರಿ ಹಾಗೂ ಉಪಾಧ್ಯಕ್ಷರಾದ ರಾಧಿಕಾ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಮೂರು ದಿನಗಳಿಂದ ನಮ್ಮ ಜೊತೆ ಇದ್ದು ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಎಲ್ಲ ಇಡೀ ವರ್ಷದ ಕಾರ್ಯಕ್ರಮವನ್ನು ನೋಡಿಕೊಂಡು ವರದಿಯನ್ನು ತಯಾರಿಸಿದಂತಹ ಗ್ರಾಮ ಸಂಪನ್ಮೂಲ ವ್ಯಕ್ತಿ ಸವಿತಾ ಹಾಗೂ ಸಂಧ್ಯಾ ಇವರನ್ನು ಕೂಡ ನಾವು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಜೊತೆ ಇದ್ದಾರೆ ಎಸ್ಟಿಎಂಸಿ ಸದಸ್ಯರು ಹಾಗೂ ಪೋಷಕರು. ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿಯಲ್ಲಿ 5, 6, 7ನೇ ತರಗತಿಯ ಮಕ್ಕಳು ನಮ್ಮ ಜೊತೆ ಇದ್ದಾರೆ ಮತ್ತು ಸಹ ಶಿಕ್ಷಕರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇದೀಗ ಪ್ರಾಸ್ತಾವಿಕ ಮಾತು. ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ಸಾಮಾಜಿಕ ಪರಿಶೋಧನೆ ಮೂಡುಬಿದಿರೆ ಹರೀಶ್ ಜಿ ಇವರಿಂದ. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಈ ಒಂದು ಯೋಜನೆಯ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯ ಕೊನೆಯ ದಿನದಲ್ಲಿ ನಾವು ಇವತ್ತು ಒಂದು ಪೋಷಕರ ಸಭೆಯನ್ನು ಆಯೋಜನೆ ಮಾಡಿಕೊಂಡು ಅಲ್ಲಿ ವರದಿ ಮಂಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಅಂದರೆ ಆ ವರದಿ ಬಗ್ಗೆ, ಆ ಸಾಧಕ ಪದಗಳ ಬಗ್ಗೆ ಚರ್ಚೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಹಿಂದೆ ಯಾವುದೇ ಕುಂದುಕೊರತೆಗಳಿರ್ಬೋದು ಏನಾದರೂ ಇದ್ರೆ ಅದನ್ನು ಇಲ್ಲಿ ಹಂಚಿಕೊಳ್ಳಿಕ್ಕೆ ಒಂದು ಸೂಕ್ತ ವೇದಿಕೆಯನ್ನಾಗಿ ಒಂದು ಸಭೆಯನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ. ಈ ಸಭೆಯ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಿಮ್ಮಲ್ಲಿ ಒಬ್ಬರಾಗಿರುವಂತಹ ಶ್ರೀಮತಿ ಸುಜಾತ ಮೇಡಮ್ ಅವರೇ, ಅದೇ ರೀತಿ ಈ ಒಂದು ಶಾಲೆಯ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಅದೇ ರೀತಿ ಒಂದು ಶಾಲೆಯ ಮುಖ್ಯ ಶಿಕ್ಷಕಿಯರೇ, ಸಹ ಶಿಕ್ಷಕಿಯರೇ, ಅದೇ ರೀತಿ ಇವತ್ತು ಈ ಒಂದು ಸಭೆಗೆ ಆಗಮಿಸತಕ್ಕಂತಹ ಎಲ್ಲ ಪೋಷಕರೇ, ಪಾಲಕರೇ, ಅದೇ ರೀತಿ ಇವತ್ತು ಈ ಒಂದು ಸಭೆಗೆ ಆಗಮಿಸಿದಂತಹ ನಮ್ಮ ಪುಟಾಣಿ ಮಕ್ಕಳು. ಸೊ ಮಕ್ಕಳಲ್ಲಿ ಯಾಕೋ ಇವತ್ತು ಜೋಶ್ ಬರ್ತಾ ಇಲ್ಲ. ಚಪ್ಪಾಳೆ ತಟ್ಟುವಾಗ ಆ ಸೌಂಡ್ ಏನಿದೆ ಅಲ್ವಾ ಕಡಿಮೆ ಆಗಿದೆ. ಹಾಲು ಕುಡಿಲಿಲ್ಲ, ಕುಡಿದಾರ ಮತ್ತೆ ಯಾಕೆ? ಸೊ ಓಕೆ ಇರಲಿ. ಸೊ ಇವತ್ತು ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಏನು, ಇದು ಯಾವ ತರ ಕಾರ್ಯಾಚರಣೆ ಆಗ್ತಾ ಇದೆ ಶಾಲಾ ಹಂತದಲ್ಲಿ, ಇದು ಅನುಷ್ಠಾನ ಮಾಡ್ಕೊಳ್ಳೋ ಹಂತದಲ್ಲಿ ಏನಾದರೂ ಸಮಸ್ಯೆಗಳು ಇದೆಯಾ ಅಥವಾ ಇನ್ನು ಮುಂದಕ್ಕೆ ಅದನ್ನು ಯಾವ ರೀತಿ ಪರಿಣಾಮಕಾರಿಯಾಗಿ ಮಾಡ್ಕೊಂಡು ಹೋಗ್ಬೇಕು, ಸೊ ಎಲ್ಲದರ ಬಗ್ಗೆ ಸರ್ಕಾರಕ್ಕೆ ಒಂದು ವರದಿ ಬೇಕಿದೆ. ಆ ವರದಿಯನ್ನು ಯಾವ ರೀತಿ ಸರ್ಕಾರವೇ ನೇರವಾಗಿ ಕೇಳಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ತಕ್ಕ ಹಾಗೆ ಈ ಗ್ರೌಂಡ್ ಲೆವೆಲ್ ಅಲ್ಲಿ ಅಂದ್ರೆ ಈ ಸಾಮಾಜಿಕ ಪರಿಶೋಧನೆ ಇರುವ ಒಂದು ಪ್ರಕ್ರಿಯೆಯನ್ನು ನಾವು ನಿರಂತರವಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಇವಾಗ ಮಾಡ್ತಾ ಬರ್ತಾ ಇದ್ದೀವಿ. 2009ರಿಂದ ಈ ಒಂದು ಪ್ರಕ್ರಿಯೆಯನ್ನು ನಾವು ಮಾಡ್ತಾ ಬರ್ತಾ ಇದ್ದೀವಿ. ಕೇಂದ್ರ ಸರ್ಕಾರದ ಯಾವುದೇ ಒಂದು ಯೋಜನೆ ಇರ್ಬೋದು, ಅದು ಅನುಷ್ಠಾನ ಆದ ನಂತರ ಅದನ್ನು ಕಡ್ಡಾಯವಾಗಿ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಬೇಕಾಗಿರುವಂಥದ್ದು ಕಾಯ್ದೆಯಲ್ಲಿ ಹೇಳುತ್ತೆ. ಆ
ತೆಗೆದುಕೊಳ್ಳಲಿಕ್ಕೆ ಸರ್ಕಾರವೇ ಹಲವಾರು ಒಂದು ಪೂರ್ವ ತಯಾರಿ ಮಾಡಿಕೊಂಡು ಅಂತಿಮವಾಗಿ 138 ಪ್ರಶ್ನಾವಳಿಗಳನ್ನು ತಯಾರು ಮಾಡಿಕೊಂಡು ಅದನ್ನು ಒಂದು ನಮ್ಮ ತಂಡಕ್ಕೆ ಕೊಟ್ಟಿದೆ. ಸೊ ನಾವು ಅದರ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ಕಳೆದ ಒಂದು ಆರ್ಥಿಕ ವರ್ಷದಿಂದ ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲಿ 2 ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು, ಸೊ ಕಳೆದ ಬಾರಿ 2 ಶಾಲೆಯನ್ನು ಮಾಡಿದ್ವಿ, ಈ ಬಾರಿ 2 ಶಾಲೆ ಮಾಡಿದ್ವಿ. ಸೊ ಒಟ್ಟಾರೆಯಾಗಿ ಎಲ್ಲ ಸರ್ಕಾರಿ ಶಾಲೆಗಳನ್ನು ನಾವು ಒಂದು ಸಮಗ್ರ ಶಿಕ್ಷಣ ಸಾಮಾಜಿಕ ಸಂಶೋಧನೆಗೆ ಒಳಪಡಿಸಬೇಕಾಗಿರುವಂಥದ್ದು ಕಡ್ಡಾಯ ಇರುತ್ತದೆ. ಸೊ ಹಾಗಾಗಿ ಈ ಒಂದು ಆರ್ಥಿಕ ವರ್ಷದಲ್ಲಿ ನಿಮ್ಮ ಶಾಲೆಯಲ್ಲಿ ಕಳೆದ ಒಂದು 23-24ನೇ ಅವಧಿಯಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಕೇಂದ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಅನುದಾನಗಳು ಬಂದಿವೆ, ಆ ಅನುದಾನಗಳು ಯಾವ ರೀತಿ ಖರ್ಚು ಮಾಡಲಾಗಿದೆ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಬಿಲ್ಲುಗಳಿರ್ಬೋದು, ವಂಚನೆಗಳಿರ್ಬೋದು, ಇವೆಲ್ಲವನ್ನು ನಾವು ಕೂಲಂಕಷವಾಗಿ ಪರಿಶೀಲನೆ ಮಾಡಿಕೊಂಡು, ಸೊ ಮತ್ತೆ ಪೋಷಕರ ಮನೆ ಭೇಟಿ ಮಾಡಿ ತರಗತಿಯಲ್ಲಿ ಮಕ್ಕಳ ಒಂದು ಬುದ್ಧಿಮತ್ತೆಯನ್ನು ಪರಿಶೀಲನೆ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಕೂಡ ನಾವು ನಡೆಸಿದ್ದೇವೆ. ಅವತ್ತು ಎಲ್ಲ ಅಂದರೆ ಊಟ ಇರ್ಬೋದು, ಹಾಲು ಇರ್ಬೋದು, ಪ್ರತಿಯೊಂದನ್ನು ನಾವು ಸೇವಿಸಿಕೊಂಡು ಈ ಒಂದು ವರದಿಗಳನ್ನು ತಯಾರು ಮಾಡುವಂಥದ್ದು. ಈ ಸಾಮಾಜಿಕ ಪರಿಶೀಲನೆ ಎನ್ನುವಂಥ ಒಂದು ಕಾನ್ಸೆಪ್ಟಲ್ಲಿ ನಾವು ನಿಮ್ಮಲ್ಲಿ ಒಬ್ಬರಾಗಿ ಬೆಳೆದುಕೊಂಡು ಎಲ್ಲ ವರದಿಗಳನ್ನು ಕಲೆ ಹಾಕಿ ಅದಕ್ಕೊಂದು ಆಯಾಮ ಕೊಟ್ಟು ಅದನ್ನು ಈ ಸಭೆಯಲ್ಲಿ ಮಂಡನೆ ಮಾಡಿ ಮತ್ತೆ ಅದನ್ನು ಮುಂದಿನ ಹಂತದಲ್ಲಿ ಸರ್ಕಾರಕ್ಕೆ ಸಲ್ಲಿಸುವಂತಹ ಒಂದು ಪ್ರಕ್ರಿಯೆ ಈ ಒಂದು ಸಾಮಾಜಿಕ ಪರಿಶೀಲನಾ ಸಮಯದಲ್ಲಿ ಆಗುವಂಥದ್ದು. ಇದರಲ್ಲಿ ಯೋಜನೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಸಮಗ್ರ ಶಿಕ್ಷಣ ಯೋಜನೆ ಏನಿದೆ, ಕರ್ನಾಟಕ ಯೋಜನೆ ಏನಿದೆ, ಅದು ಈ ಹಿಂದೆ ಚಾಲ್ತಿಯಲ್ಲಿ ಇತ್ತು. ಅಂದರೆ ಸರ್ವ ಶಿಕ್ಷಾ ಅಭಿಯಾನ, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ ಮತ್ತು ಶಿಕ್ಷಕರ ಶಿಕ್ಷಣ, ಸೊ ಈ ಎಲ್ಲ ಹೆಸರುಗಳಿಂದ ಈ ಹಿಂದೆ ಕರೆಯಲ್ಪಡ್ತಾ ಇತ್ತು. ಆದರೆ 2018ರಲ್ಲಿ ಇದಕ್ಕೊಂದು ಸಮಗ್ರವಾದ ರೂಪವನ್ನು ಕೊಟ್ಟು, ಸೊ ಅಲ್ಲಿಂದ ಇದನ್ನು ಮತ್ತಷ್ಟು ಒಳ್ಳೆಯ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಅದನ್ನು ಜಾರಿಗೆ ತರಬೇಕೆನ್ನುವ ನಿಟ್ಟಿನಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡು ಅಲ್ಲಿಂದ ಈಚೆಗೆ ಅದಕ್ಕೊಂದು ಸಮಗ್ರವಾದ ರೂಪವನ್ನು ಕೊಟ್ಟು ಜಾರಿಗೆ ತರ್ತಾರೆ. ಸೊ ಇಲ್ಲಿ ಯಾರೆಲ್ಲ ಫಲಾನುಭವಿಗಳು, ಇದನ್ನು ಪ್ರಯೋಜನವನ್ನು ಪಡುವಂಥ ಮಕ್ಕಳು ಯಾರು, ಸೊ ಅವ್ರು ಯಾರು ಅಂತ ಹೇಳಿದ್ರೆ ಪ್ರೀ ಸ್ಕೂಲಿಂದ ಹಿಡಿದು 12ನೇ ತರಗತಿವರೆಗೆ ಯಾರು ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡ್ಕೊಳ್ತಾರೆ ಅವರು ಇದರ ಫಲಾನುಭವಿಗಳು. ಇವರಿಗೆ ಯಾವುದೇ ರೀತಿಯಲ್ಲಿ ಲಿಂಗ ತಾರತಮ್ಯವಿಲ್ಲದೆ, ಜಾತಿ ಮತಭೇದವಿಲ್ಲದೆ, ಸಮಾನವಾದ, ಸರ್ವರಿಗೂ ಸಮಾನವಾದ ಮತ್ತು ಗುಣಮಟ್ಟದಿಂದ ಕೂಡಿದಂತಹ ಒಂದು ಶಿಕ್ಷಣವನ್ನು ಶಾಲೆಯಲ್ಲಿ ಒದಗಿಸಬೇಕು. ಸೊ ಅದರೊಟ್ಟಿಗೆ ಅವರ ಒಂದು ವೃತ್ತಿ ಜೀವನಕ್ಕೆ ಪೂರಕವಾಗುವಂತಹ ಒಂದು ಶಿಕ್ಷಣವನ್ನು ಕೂಡ ಜೊತೆಗೆ ಕೊಡಬೇಕೆಂಬ ನಿಟ್ಟಿನಲ್ಲಿ ಇದನ್ನು ರೂಪುಗೊಳಿಸಲಾಗಿದೆ. ಸೊ ಈ ಒಂದು ಹಂತದಲ್ಲಿ ಮಕ್ಕಳು ಶಿಕ್ಷಣವನ್ನು ಪ್ರಾಥಮಿಕ ಹಂತದಲ್ಲಿ ಪಡ್ಕೊಳ್ತಾರೆ, ಪ್ರೌಢಶಾಲೆಯ ಶಿಕ್ಷಣ ಹಂತದಲ್ಲಿ ಪಡ್ಕೊಳ್ತಾರೆ, ಪದವಿ ಪೂರ್ವ ಶಿಕ್ಷಣ ಹಂತದಲ್ಲಿ ಶಿಕ್ಷಣವನ್ನು ಪಡ್ಕೊಳ್ತಾರೆ. ಅಂತಿಮವಾಗಿ ಇದರ ಉದ್ದೇಶ ಇಷ್ಟೇ. ಸೊ ಅವರು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳು ಏನಿದ್ದಾರೆ ಅವರು 12ನೇ ತರಗತಿ ಪಾಸ್ ಆಗಿ ಹೊರಗಡೆ ಬರುವಾಗ ಯಾರು ಖಾಸಗಿ ಶಾಲೆಯಲ್ಲಿ ಫೀಸ್ ಕಟ್ಟಿ ಅಲ್ಲಿ ವಿದ್ಯಾಭ್ಯಾಸವನ್ನು ಪಡ್ಕೊಂಡಿರ್ತಾರೋ, ಸೊ ಅವರು ಮತ್ತು ಇವರು ಆ 12ನೇ ತರಗತಿ ಪಾಸ್ ಆಗಿ ಬಂದಾಗ ಇಬ್ಬರು ಕೂಡ ಸರಿ ಸಮಾನರಾಗಿ ನಿಲ್ಲಬೇಕು. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿತಂಥ ಮಕ್ಕಳು ಯಾವುದೇ ಕಾರಣಕ್ಕೆ ಅವರಿಂದ ಹಿಂದೆ ಉಳಿಬಾರದು ಇರೋ ನಿಟ್ಟಿನಲ್ಲಿ ಇದಕ್ಕೆಲ್ಲ ಒಂದು ಪೂರ್ವ ತಯಾರಿಯನ್ನು ಮಾಡಿಕೊಂಡು ಒಂದು ಶಿಕ್ಷಣದ ಒಂದು ನೀತಿಯನ್ನು ಅಳವಡಿಸಿಕೊಂಡು ಇಲ್ಲಿ ಶಿಕ್ಷಣವನ್ನು ಕೊಡಬೇಕು ಅಂತ ಆ ಒಂದು ಯೋಜನೆ ಹೇಳುತ್ತೆ. ಸೊ ಆ ಯೋಜನೆಯಲ್ಲಿ ಏನು ಅದನ್ನು ಅನುಷ್ಠಾನ ಮಾಡಿಕೊಳ್ಳುವಾಗ ಏನಾದರೂ ಸಮಸ್ಯೆಗಳಾಗ್ತಾ ಇದೆಯಾ, ಯಾವ ರೀತಿ ಅದನ್ನು ಪರಿಣಾಮಕಾರಿಯಾಗಿ ಮುಂದಿನ ದಿನಗಳಲ್ಲಿ ಸರಿಪಡಿಸಿಕೊಂಡು ಮತ್ತಷ್ಟು ಅದನ್ನು ಪರಿಣಾಮಕಾರಿಯಾಗಿ ಮಾಡ್ಕೊಂಡು ಹೋಗ್ಬೋದು ಇರೋದಕ್ಕೆ ಕೆಲವೊಂದು ಮಾಹಿತಿಗಳು ಅಗತ್ಯ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಇದನ್ನು ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಲಾಗ್ತದೆ. ಸೊ ಉದಾಹರಣೆಗೆ ಏನು ಮಕ್ಕಳಲ್ಲಿ ಇವಾಗ ಮಕ್ಕಳನ್ನು ನಾವು ಗಮನಕ್ಕೆ ತಿಳ್ಕೊಂಡ್ರೆ, ಇವಾಗ ಮಕ್ಕಳು ಪ್ರಾಥಮಿಕ ಹಂತದಲ್ಲಿ ವಿದ್ಯಾಭ್ಯಾಸವನ್ನು ಪಡಿತಾ ಇದ್ದಾರೆ. ಸೊ ಇವರಲ್ಲಿ ನಾವು ಯಾವುದೇ ರೀತಿಯ ಒಂದು ನಿರೀಕ್ಷಿತ ಒಂದು ಅಂದ್ರೆ ಇವರ ಒಂದು ಬೆಳವಣಿಗೆ ಯಾವ ಹಂತದಲ್ಲಿ ಮತ್ತಷ್ಟು ಉನ್ನತ ಮಟ್ಟಕ್ಕೆ ಇರುತ್ತೆ ಅಂತ ಹೇಳಿದ್ರೆ
ಅವರು ಪ್ರಾಥಮಿಕ ಹಂತದಿಂದ ಪ್ರೌಢ ಶಿಕ್ಷಣಕ್ಕೆ ಬಂದಾಗ ಅಲ್ಲಿ ಅವರಲ್ಲಿ ಬದಲಾವಣೆಗಳು ಕಾಣಲಿಕ್ಕೆ ನಮಗೆ ಶುರು ಆಗುತ್ತೆ. ಸೊ ಅಲ್ಲಿ ನಾವೇನ್ ಮಾಡಬೇಕು ನಮ್ಮ ಪೋಷಕರಾಗಿ ಆ ಮಕ್ಕಳು ಹೆಚ್ಚಿನ ಸಮಯದಲ್ಲಿ ಮನೆಯಲ್ಲಿರ್ತಾರೆ. ಆ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಮಕ್ಕಳಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳನ್ನು ಮೊದಲನೇದಾಗಿ ಪೋಷಕರು ಗಮನಿಸ್ತಾರೆ. ಆ ಪೋಷಕರು ಗಮನಿಸಿದಾಗ ಏನು ಆ ಗಮನಿಸಿದ ಅಂಶ ಇದೆಯಲ್ಲ ಅವರಲ್ಲಿ ಆಗ್ತಕ್ಕಂತಹ ವಿಶೇಷ ಒಂದು ಬದಲಾವಣೆ ಅಥವಾ ಅವರು ಏನು ಬದಲಾವಣೆಗಳ ಮಾಡಿಕೊಂಡು ಅವರಿಗೆ ಅವನೊಂದು ವಿಷಯದಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಇರ್ತಾನೆ. ಸೊ ಅದನ್ನು ಗಮನಿಸಿ ಪೋಷಕರು ಮತ್ತೆ ಇಲ್ಲಿ ಅದನ್ನು ಅಲ್ಲಿಗೆ ತುಂಡರಿಸದೆ ಮತ್ತೆ ಅದನ್ನು ಗಟ್ಟಿಗಟ್ಟಿಗಾಗಿ ಶಾಲೆಯಲ್ಲಿ ಬಂದು ಶಾಲೆಯಲ್ಲಿ ಶಿಕ್ಷಕರಿಗೆ ಸಂಬಂಧಪಟ್ಟ ಶಿಕ್ಷಕರಿಗೆ ತಿಳಿಸಿದಾಗ ಮತ್ತೆ ಆ ಶಾಲೆಯಲ್ಲಿ ಶಿಕ್ಷಕರು ಅದನ್ನು ಬಹಳಷ್ಟು ಹತ್ತಿರದಿಂದ ಗಮನಿಸಲಿಕ್ಕೆ ಅವರಿಗೆ ಕೂಡ ಅವಕಾಶ ಸಿಗುತ್ತೆ. ಸೊ ಅವರು ಗಮನಿಸಿ ಮತ್ತೆ ಅವರಿಗೆ ಯಾವ ರೀತಿಯ ಉತ್ತೇಜನವನ್ನು ಕೊಡಬೇಕು, ಸೊ ಯಾವ ರೀತಿಯ ಒಂದು ಶಿಕ್ಷಣದ ಅಗತ್ಯತೆ ಇದೆ ಎನ್ನುವುದನ್ನು ಅವರಿಗೆ ಮನವರಿಕೆ ಕಾರಣ ಆಗುತ್ತೆ. ಮತ್ತೆ ಅದಕ್ಕೆ ಒಂದು ಉತ್ತೇಜನವನ್ನು ಕೊಟ್ಟಾಗ ಮುಂದೆ ಅದನ್ನೇ ಅವರು ಮುಂದುವರಿಸಿಕೊಂಡು ಹೋದಾಗ ಅವನ ವೃತ್ತಿ ಜೀವನದ ಆಯ್ಕೆ ಸಂದರ್ಭದಲ್ಲಿ ಈ ಒಂದು ಅವನ ಆಸಕ್ತಿ ಇದೆಯಲ್ವಾ ಅದು ಬಹಳಷ್ಟು ಅವನಿಗೆ ಅವನ ವೃತ್ತಿ ಜೀವನಕ್ಕೆ ಸಹಕಾರಿಯಾಗುತ್ತೆ. ಸೊ ಹಾಗಾಗಿ ಸೊ ಇಲ್ಲಿ ಯಾವುದನ್ನು ಕೂಡ ನಿಮಗೆ ಗೊತ್ತಿರ್ಬೋದು, ಸರ್ಕಾರ ಇವಾಗ ಪ್ರತಿಯೊಂದು ಹಂತದಲ್ಲಿ ಕೂಡ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಮಕ್ಕಳಿಗೆ ಖರ್ಚು ಮಾಡ್ತಾ ಇದೆ. ಅಂದ್ರೆ ಶಾಲೆಗೆ ಅವರು ಬಂದ ಕೂಡಲೇ ಬಿಸಿ ಹಾಲನ್ನು ಕೊಡೋದಕ್ಕಿರ್ಬೋದು, ಮಧ್ಯಾಹ್ನ ಅವರಿಗೆ ಬಿಸಿ ಊಟವನ್ನು ಕೊಡೋದಕ್ಕಿರ್ಬೋದು, ಅವರಿಗೆ ಸಮವಸ್ತ್ರ, ಪಠ್ಯ ಪುಸ್ತಕ ಮತ್ತು ಶೂ ಹಾಗೆ ಸಾಕ್ಸ್ ಇದಕ್ಕೆಲ್ಲ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಒಂದು ಮೊತ್ತವನ್ನು ವಿನಿಯೋಗ ಮಾಡುತ್ತೆ. ಸೊ ಇದಕ್ಕೆ ಬದಲಾಗಿ ಸರ್ಕಾರ ಏನು ನಿರೀಕ್ಷೆ ಮಾಡ್ತಾ ಇದೆ, ಏನು ನಿರೀಕ್ಷೆ ಮಾಡ್ಬೋದು, ಅದು ಏನೂ ನಿರೀಕ್ಷೆ ಮಾಡಲ್ಲ. ಸೊ ಅದೇ ನಾನು ಆಗಲೇ ಹೇಳಿದಾಗೆ ಅವರು 12ನೇ ತರಗತಿ ಪಾಸಾಗಿ ಹೊರಗಟ್ಟಿರ್ತಾರೆ. ಸ್ಪರ್ಧಾಜನತೆಗೆ ಅವರು ಕಾಲಿಟ್ಟಾಗ ಅವರು ಯಾವುದೇ ರೀತಿಯಲ್ಲಿ ಯಾರಿಗೂ ಹಿಂದೆ ಬೀಳಬಾರ್ದು. ಮತ್ತೆ ಮುಂದೆ ಅವರು ಒಳ್ಳೆಯ ಒಂದು ವೃತ್ತಿಯನ್ನು ಕಂಡುಕೊಂಡು ಅವರು ಅವರ ಜೀವನವನ್ನು ಅವರು ಯಾವುದೇ ಒಂದು ನಿರ್ಭಯ ಇಲ್ಲದೆ ಅವರು ನಡೆಸಿಕೊಂಡು ಹೋಗಲಿಕ್ಕೆ ಅವರು ಕಾರಣರಾಗಬೇಕು. ಅವರು ಯಾವುದೇ ಒಂದು ಕಾರಣದಲ್ಲಿ ಸಮಾಜಕ್ಕೆ ಹೊಣೆಯಾಗಿ ಬದುಕಬಾರದು ಎನ್ನುವುದನ್ನು ಮಾತ್ರ ಸರ್ಕಾರ ನಿರೀಕ್ಷೆ ಮಾಡುತ್ತೆ. ಇದನ್ನು ಹೊರತುಪಡಿಸಿ ಬೇರೆ ಏನನ್ನು ನಿರೀಕ್ಷೆ ಮಾಡಲ್ಲ. ಸೊ ಮಕ್ಕಳಲ್ಲಿ ಇವಾಗ ಈ ಒಂದು ಹಂತದಲ್ಲಿ ಏನಾಗುತ್ತೆ, ಇದೆಲ್ಲ ಒಂದು ಪೂರಕವಾಗಿ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ಮೂವರ ಕೊಡುಗೆ ಬಹಳಷ್ಟು ಮುಖ್ಯ ಆಗಿದೆ. ಯಾರು? ಒಂದು ಮಕ್ಕಳ ಪೋಷಕರು ಮತ್ತೆ ಶಿಕ್ಷಕರು. ಈ ಮೂವರ ಏನು ಸಂಬಂಧ ಒಳ್ಳೆಯ ರೀತಿ ಗಟ್ಟಿಯಾಗಿದ್ರೆ ಅದು ನಿಮ್ಮ ಮಕ್ಕಳ ಒಂದು ಫಲಿತಾಂಶದಲ್ಲಿ ನಿಮಗೆ ಖಂಡಿತ ಗೊತ್ತಾಗುತ್ತೆ. ಸೊ ಯಾವ ಥರ ಫಲಿತಾಂಶವನ್ನು ನೀವು ನಿರೀಕ್ಷೆ ಮಾಡ್ತೀರಾ, ಆ ಫಲಿತಾಂಶವನ್ನು ಟಚ್ ಮಾಡಿದಾಗ ಇಲ್ಲೂ ಕೂಡ ಆ ಒಂದು ಮಕ್ಕಳ ಏಳಿಗೆ ಬಗ್ಗೆ ಇಲ್ಲೂ ಕೂಡ ಖುಷಿಯಾಗಿರುತ್ತೆ. ಇದು ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಈ ಬರೀ ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು, ಅದು ನಮ್ಮ ಜವಾಬ್ದಾರಿ ಎನ್ನುವುದನ್ನು ಅರಿತು ಬರೀ ಒಂದು ಶಾಲೆಗೆ ನೀವು ಅವರನ್ನು ದಾಖಲಾತಿ ಮಾಡಿದರೆ ನಿಮ್ಮ ಜವಾಬ್ದಾರಿ ನಿಜವಾಗಲ್ಲ. ಪ್ರತಿಯೊಂದು ಹಂತದಲ್ಲಿ ಕೂಡ ಮಕ್ಕಳ ಒಂದು ಬೆಳವಣಿಗೆಯನ್ನು ನೀವು ಬಹಳಷ್ಟು ಹತ್ತಿರದಿಂದ ನೋಡ್ಕೋಬೇಕಾಗುತ್ತೆ. ನೋಡಿಕೊಂಡು ಶಾಲೆಯಲ್ಲಿ ಏನು ನನ್ನ ಮಗು ಯಾವ ಥರ ಇದು ಮಾಡ್ತಾ ಇದ್ದಾರೆ, ಸೊ ಅದರೆಲ್ಲದರ ಬಗ್ಗೆ ನಿಮಗೆ ಕಡೆ ಇದ್ದಾಗ ಮಾತ್ರ ಆ ಒಂದು ಮಕ್ಕಳ ಇದರಲ್ಲಿ ಕೂಡ ಈ ಗಣನೀಯ ಏರಿಕೆ ಆಗುತ್ತೆ. ಸೊ ಹಾಗಾಗಿ ಈ ಸಮಗ್ರ ಶಿಕ್ಷಣ ಯೋಜನೆ ಅನ್ನೋದು ಅದು ದೊಡ್ಡದಾಗಿ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸೊ ಈ ಹಂತದಲ್ಲಿ ಅವರಿಗೆ ಸಿಗಬೇಕಾದಂತಹ ಶಿಕ್ಷಣ ಯಾವ ಥರ ಶಿಕ್ಷಣ ಸಿಗಬೇಕು ಮತ್ತೆ ಅವರು ಅಂತಿಮವಾಗಿ ಯಾವ ಥರ ಅವರೊಂದು ಸಮಾಜಕ್ಕೆ ಅವರದೇ ಆದಂತಹ ಕೊಡುಗೆಯನ್ನು ಕೊಡಬೇಕು ಅನ್ನೋದ್ರ ಮೇಲೆ ಈ ಒಂದು ಸಮಗ್ರ ಶಿಕ್ಷಣ ಯೋಜನೆಯನ್ನು ರೂಪಿಸಲಾಗಿದೆ. ಇಲ್ಲಿ ಒಂದು ವಿಚಾರ ಗಮನಿಸಬೇಕು, ಪ್ರತಿಯೊಂದು ಹಂತದಲ್ಲಿ ಕೂಡ ಇವನ್ ವಿಶೇಷ ಚೇತನರು ಕೂಡ ಇದ್ದಾಗ ಅವರಿಗೆ ಅವರದೇ ಆದ ರೀತಿಯಲ್ಲಿ ಅವರಿಗೆ ಶಿಕ್ಷಣವನ್ನು ಕೊಡಬೇಕು. ಮತ್ತು ಅವರಿಗೂ ಕೂಡ ಅವರ ವೃತ್ತಿ ಜೀವನವನ್ನು ಸರಿಯಾಗಿ ಬಹಳಷ್ಟು ಸುಲಭವಾಗಿ ಆಯ್ಕೆ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ಅವರಿಗೆ ಶಿಕ್ಷಣವನ್ನು ಕೊಡಬೇಕು ಅನ್ನೋದು ಕೂಡ ಇದರಲ್ಲಿ ಅಳವಡಿಸಿಕೊಂಡು ಹೋಗಲಾಗ್ತಿದೆ. ಒಟ್ಟಾರೆಯಾಗಿ ಪ್ರತಿಯೊಂದು ಆರ್ಥಿಕ ವರ್ಷದಲ್ಲಿ ಕೂಡ ಇದಕ್ಕೆ ಸಮಗ್ರ ಶಿಕ್ಷಣಕ್ಕೆ ದೊಡ್ಡ ಮೊತ್ತದ
ದೊಡ್ಡ ಮಟ್ಟದ ಮೊತ್ತವನ್ನು ತೆಗೆದಿರ್ತಾರೆ. ಅಷ್ಟೊತ್ತಿಗೆ ಈ ಒಂದು ಸಮಗ್ರ ಶಿಕ್ಷಣ ಯೋಜನೆಗೆ ಒತ್ತು ಕೊಟ್ಟು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಮಕ್ಕಳು, ಪೋಷಕರು, ಶಿಕ್ಷಕರು ಈ ಮೂರಿಗೆ ಸಂಬಂಧಪಟ್ಟಾಗೆ ಸರ್ಕಾರ ಒಂದು ನಿಗದಿ ಮಾಡಿದಂತಹ ಪ್ರಶ್ನಾವಳಿಗಳನ್ನು ನಮ್ಮ ತಂಡಕ್ಕೆ ಕೊಟ್ಟಿದ್ದಾರೆ. ಅದನ್ನು ನಾವು ಪ್ರತಿಯೊಂದು ಹಂತದಲ್ಲೂ ಕೂಡ ಮಕ್ಕಳಿಂದ ಇರ್ಬೋದು, ಮಕ್ಕಳ ಪೋಷಕರಿಂದ ಇರ್ಬೋದು, ಶಿಕ್ಷಕರಿಗೆ ಸಂಬಂಧಪಟ್ಟಾಗ ಎಲ್ಲವನ್ನು ಕೂಡ ನಾವು ಅವರಿಂದ ಮಾಹಿತಿಗಳನ್ನು ಕಲೆ ಹಾಕಿ ಅದನ್ನು ದಾಖಲು ಮಾಡಿಕೊಂಡು ಈ ಒಂದು ಸಭೆಯಲ್ಲಿ ಅದನ್ನು ವರದಿ ಮಾಡಲಿಕ್ಕೆ ಬಂದಿರುವಂಥದ್ದು. ಅಂದರೆ ನಾವೇನು ಈ 2 ದಿನಗಳಲ್ಲಿ ನಾವು ನೇರವಾಗಿ ಕಂಡಿದ್ದೇವೆ, ಆ ನೇರವಾಗಿ ಕಂಡಂತಹ ವಿಷಯಗಳನ್ನು ದಾಖಲು ಮಾಡಿಕೊಂಡು ಅದನ್ನು ಸಭೆಯಲ್ಲಿ ವ್ಯಕ್ತಪಡಿಸ್ತೇವೆ ಮತ್ತು ನಿಮ್ಮಗಳ ಹೇಳಿಕೆಯನ್ನು ದಾಖಲು ಮಾಡಿಕೊಂಡು ಈ ವರದಿಗಳನ್ನು ತಯಾರು ಮಾಡ್ತೇವೆ. ಸೊ ಮೇಬಿ ಅದು ನಮಗೆ ಕಂಡಂತಹ ವರದಿಗಳು ತಪ್ಪಿರ್ಬೋದು ಅಥವಾ ಸರಿ ಇರ್ಬೋದು. ಸೊ ಅದೆಲ್ಲವನ್ನು ಮುಕ್ತವಾಗಿ ಹೇಳಬೇಕಾದವರು ಅದು ನೀವು ಅಂತಿಮ ಪೋಷಕರಾಗಿ ನೀವು ಅದನ್ನು ಹೇಳಬೇಕು. ಯಾಕಂದ್ರೆ ಶಾಲೆಯಲ್ಲಿ ನಿರಂತರ ಅನುಭವಗಳ ಬಗ್ಗೆ ನಿಮಗೆ ಒಂದು ಮಾಹಿತಿ ಇರುತ್ತೆ. ಸೊ ಆ ಮಾಹಿತಿಗಳು ಕರಾರುವಕ್ಕಾಗಿದೆಯಾ, ಸರಿ ಇದೆಯಾ, ತಪ್ಪು ಇದೆಯಾ ಅದನ್ನು ಚರ್ಚೆ ಮಾಡುವವರು ನೀವು. ಅಂತಿಮವಾಗಿ ಆ ವರದಿಗೆ ಒಂದು ಅನುಮತಿಯನ್ನು ಕೊಡಬೇಕಾದವರು ಕೂಡ ನೀವೇ. ಸೊ ಹಾಗಾಗಿ ನಿಮ್ಮ ನಾವು ಏನು ವರದಿ ತಯಾರು ಮಾಡಿದ್ದೇವೆ ಆ ವರದಿ ಒಂದು ಕರಡು ವರದಿ ಪ್ರತಿಯಾಗಿ ಮಂಡನೆ ಆಗುವವರೆಗೆ ಇರ್ತದೆ. ಆ ಮಂಡನೆ ಆದ ನಂತರ ಅದು ನಿಮ್ಮ ಅಂಗಳಕ್ಕೆ ಬಂದಿರುತ್ತೆ. ಅಲ್ಲಿ ಆ ವರದಿ ಬಗ್ಗೆ ಚರ್ಚೆ ಮಾಡಿ ಅದಕ್ಕೊಂದು ಅಂತಿಮ ಮುದ್ರೆ ಒತ್ತಬೇಕಾದವರು ಪೋಷಕರಾಗಿ ನೀವು ಮಾಡಬೇಕು. ತದನಂತರ ಅದರ ಮುಂದಿನ ಹಂತದಲ್ಲಿ ನಡವಳಿಕೆಯಲ್ಲಿ ದಾಖಲು ಮಾಡಿಕೊಂಡು ಅದನ್ನು ಸರ್ಕಾರಕ್ಕೆ ಸಲ್ಲಿಸುವಂತಹ ಒಂದು ಪ್ರಕ್ರಿಯೆ ಆಗುತ್ತೆ. ಈ ಬರೀ ವರದಿಗಳ ಬಗ್ಗೆ ಮಾತ್ರ ಚರ್ಚೆ ಮಾಡಬೇಕು ಅಂತ ಹೇಳ್ತಲ್ಲ, ನಿಮಗೆ ನಿಮ್ಮ ಬೇಡಿಕೆಗಳಿರ್ಬೋದು ಅಥವಾ ಸಲಹೆ ಸೂಚನೆಗಳಿರ್ಬೋದು ಅದನ್ನು ಕೊಡಿ, ಏನೋ ಸಮಸ್ಯೆ ಇಲ್ಲ. ಬೇಡಿಕೆಗಳು ಯಾವುದಿದ್ರು ಕೂಡ ದಾಖಲು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದು ಸರ್ಕಾರದ ಹಂತಕ್ಕೆ ಹೋಗುತ್ತೆ. ಆ ಸರ್ಕಾರಕ್ಕೆ ಹಂತಕ್ಕೆ ಹೋದಾಗ ಅದು ಯಾವಾಗ ಈಡೇರುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಖಚಿತತೆ ಇಲ್ಲ. ಯಾಕಂತೇಳಿದ್ರೆ ಇಡೀ ರಾಜ್ಯದಲ್ಲಿ ಇದೇ ಮಾದರಿಯಲ್ಲಿ ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲಿ ಕೂಡ ಈ ಒಂದು ಯೋಜನೆ ಬಗ್ಗೆ ಸಾಮಾಜಿಕ ಪರಿಶೀಲನೆ ಆಗ್ತಾ ಇದೆ. ಸೊ ಎಲ್ಲ ಕಡೆಗಳಿಂದ ವರದಿಗಳು ಬರ್ತವೆ. ಆ ವರದಿಗಳು ಬಂದಾಗ ಮೇನ್ ಆಗಿ ಏನಿದೆ ಎನ್ನುವುದರ ಬಗ್ಗೆ ಒಂದು ಕನ್ಕ್ಲೂಷನ್ಗೆ ಅಂದರೆ ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ. ಆ ಒಂದು ಅಂದರೆ ಪ್ರತಿಯೊಂದು ಶಾಲೆಯಲ್ಲಿ ಏನು ಮೇಜರ್ ಪಾಯಿಂಟ್ ಇದೆ ಅದೆಲ್ಲವನ್ನು ಒಂದು ಕಡೆ ಶೇಖರಣೆ ಮಾಡಿದಾಗ ಅದು ದೊಡ್ಡ ಮಟ್ಟದಲ್ಲಿ ಈ ಥರ ಆಗಬೇಕು ಅನ್ನೋದ್ರ ಬಗ್ಗೆ ಸೂಚನೆ ಕೊಡುತ್ತೆ. ಸೊ ಮುಂದಿನ ಹಂತದಲ್ಲಿ ಅದಕ್ಕೆ ಪೂರಕವಾಗಿ ಸರ್ಕಾರ ಅದನ್ನು ಬದಲಾವಣೆ ಮಾಡಿಕೊಂಡು ಅದನ್ನು ಜಾರಿಗೆ ತಂದಾಗ ಮತ್ತೆ ಅದು ಮಕ್ಕಳಿಗೆ ಅದು ಒಳ್ಳೆಯ ರೀತಿಯಲ್ಲಿ ಆ ಒಂದು ಬದಲಾವಣೆ ಮುಂದಿನ ಹಂತದಲ್ಲಿ ಬರಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಸೊ ಹಾಗಾಗಿ ಚರ್ಚೆ ಮಾಡಬೇಕು. ಸೊ ಇದಿಷ್ಟು ಯೋಜನೆ ಬಗ್ಗೆ. ಆ ಯೋಜನೆ ಹೊರತುಪಡಿಸಿ ನಾವು ಮಾತಾಡಬೇಕು ಅಂತ ಹೇಳಿದ್ರೆ ನಾನು ಅಲ್ಲಿ ಮೇಡಮ್ ಹತ್ರ ಕೇಳಿಲ್ಲ. ನಾವು ಇವಾಗ ಆಡಿಟ್ ಮಾಡ್ತಿರುವಂತಹ ವರ್ಷ 23-24, ಇವಾಗ 24-25 ಸಾಲು 25-26ನೇ ಸಾಲು. 23-24ರಲ್ಲಿ ನಿಮ್ಮ ಏನು ಮಕ್ಕಳ ದಾಖಲಾತಿ ಸಂಖ್ಯೆ ಇತ್ತು ಮತ್ತೆ ತದನಂತರ ಏನು ದಾಖಲಾತಿ ಆಗಿದೆ ಅದರಲ್ಲಿ ನಮಗೆ ವ್ಯತ್ಯಾಸ ಕಂಡು ಬಂದಿದೆ. ಇದರ ಬಗ್ಗೆ ನಾನೇ ಒಬ್ಬನೇ ಮಾತಾಡೋದು ಸಮಂಜಸ ಅಲ್ಲ. ನಾನು ನಿಮ್ಮಿಂದ ಆನ್ಸರ್ ಕೇಳ್ತೇನೆ, ನೀವು ಹೇಳಬೇಕಾದ್ರೆ ಪೋಷಕರಾಗಿ. ಸೊ ಕಡಿಮೆ ದಾಖಲಾತಿಗೆ ಏನು ಕಾರಣ ಆಗಿರ್ಬೋದು ನಿಮಗೆ ಗೊತ್ತಿದ್ದ ಮಟ್ಟಿಗೆ ಹೇಳಿ. ಏನೋ ಇದನ್ನೇ ಹೇಳಬೇಕು ಅಂತ ಏನು ಹೇಳ್ತಾ ಇಲ್ಲ. ಏನು ಕಾರಣ ಆಗಿರ್ಬೋದು? 34, 23-24 ಇತ್ತು, 40 ಇತ್ತು ದಾಖಲಾತಿ. ಮತ್ತೆ 37 ಆಯ್ತು, 34. ಸೊ ಆ ಡಿಫ್ರೆನ್ಸ್ ಇದೆಯಲ್ಲ, ಅದು ಯಾಕಾಯ್ತು? ಏನಾಗಿರ್ಬೋದು, ಏನು ಕಾರಣ ಇರ್ಬೋದು ನಿಮ್ಮ ಒಂದು ಯೋಜನೆಯಲ್ಲಿ? ನಾನು ಮಾತಾಡ್ತಾ ಹೋದ್ರೆ ಅದೊಂದು ಸೈಡ್ ಆಗುತ್ತೆ. ನೀವು ಬರೀ ಕೇಳೋದಕ್ಕೆ ಕೇಳಿದ್ದಾನು ಬಿಡ್ತೀನಿ. ಸೊ ಅದಕ್ಕೆ ನಾವು ಈ ಸಂವಾದ ಮಾಡ್ಕೊಂಡು ಮಾತಾಡಿದ್ರೆ ಅದು ತುಂಬಾ ಇದಾಗುತ್ತೆ, ಇಂಪ್ಯಾಕ್ಟ್ ಆಗುತ್ತೆ. ಏನು ಕಾರಣ ಇರ್ಬೋದು?
ಒಂದು ಶಿಕ್ಷಕರ ಕೊರತೆ, ಇನ್ನೊಂದು ಆಂಗ್ಲ ಮಾಧ್ಯಮದ ವ್ಯಾಮೋಹ. ಸೊ ಎರಡು ಅದನ್ನು ಗಣನೆಗೆ ತೆಕ್ಕೋಬಹುದು. ಈಗ ಇಂಗ್ಲಿಷ್ ಮೀಡಿಯಮ್ಮು ನಮ್ಮ ಮಕ್ಕಳಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋದು ಎಲ್ಲ ಪೋಷಕರ ಆಸೆ ಇರುತ್ತಲ್ವಾ? ಇದ್ದರೆ ನಿಮಗೂ ಇರುತ್ತೆ ಅಲ್ವಾ? ಓಕೆ, ಸೊ ಅದು ತಪ್ಪಲ್ಲ ಖಂಡಿತ. ಇಂಗ್ಲಿಷ್ ಮಾಧ್ಯಮದಲ್ಲಿ ನೀವೇನು ನಿರೀಕ್ಷೆ ಮಾಡ್ತೀರಾ? ನಿಮ್ಮ ನಿರೀಕ್ಷೆ ಏನು? ಯಾಕೆ ಇನ್ನೊಬ್ಬರು ಇಂಗ್ಲಿಷ್ ಮೀಡಿಯಂಗೆ ಕಲಿಸ್ತಾ ಇದ್ದಾರೆ, ನಾವು ಕಲಿಸ್ಬೇಕು ಆ ಥರ ಮನೋಭಾವನ? ಆ ಥರ ಮನೋಭಾವ ಇದೆಯಲ್ವಾ? ಇರುತ್ತಲ್ಲ? ಪಕ್ಕದ ಮನೆಯವರು ಒಳ್ಳೆ ಟಿಪ್ಟಾಪ್ ಆಗಿ ಡ್ರೆಸ್ ಮಾಡ್ಕೊಂಡು ಹೋದಾಗ ನಮ್ಮ ಮಕ್ಕಳು ಸ್ವಲ್ಪ ಕಡಿಮೆ ಗಂಜಲ್ಲಿ ಹೋದಾಗ ಬೇಸರ ಆಗುತ್ತೆ. ಅದು ಕಾಮನ್ ಎಲ್ರಿಗೂ ಅಲ್ವಾ? ಇಲ್ಲಿ ಚರ್ಚಿಸಬೇಕಾದಂತ ಒಂದು ವಿಚಾರ ಇದೆ, ಅದರ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇಲ್ಲ. ಓಕೆನಾ? ಇವಾಗ ನಿಮಗೆ ಖಾಸಗಿ ಶಾಲೆ ಮತ್ತು ಸರ್ಕಾರಿ ಶಾಲೆ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡ್ತೀವಿ. ನೀವು ಸ್ವಲ್ಪ ಯೋಚನೆ ಮಾಡಬೇಕು. ಯೋಚನೆ ಮಾಡಿದ್ರೆ ನಿಮಗೆ ಸರಿ ಕಾಣಿಸೋದು ಇಲ್ವೋ ಅಂತ ಗೊತ್ತಿಲ್ಲ. ಬಟ್ ನಾವು ಎಲ್ಲ ಶಾಲೆಗಳಲ್ಲಿ ಹೋದಾಗ ನಮಗೆ ಒಂದೇ ಒಂದು ದೊಡ್ಡ ಅಂದರೆ ಕಂಡು ಬರುವಂಥ ಒಂದು ಸಾಮಾನ್ಯ ವಿಚಾರ ಅಂತ ಹೇಳಿದರೆ ಮಕ್ಕಳ ಸಂಖ್ಯೆ ಕಡಿಮೆ ಆಗುವಂಥದ್ದು. ಓಕೆ, ಇವಾಗ ಸರ್ಕಾರಿ ಶಾಲೆ, ಖಾಸಗಿ ಶಾಲೆ. ಸರ್ಕಾರಿ ಶಾಲೆಯಲ್ಲಿ ನಾವು ಹಣ ಕೊಡಲಿಕ್ಕಿಲ್ಲ, ಖಾಸಗಿ ಶಾಲೆಗೆ ಫೀಸ್ ಕಟ್ಟಬೇಕು ಅಲ್ವಾ? ಅವರಿಗೆ ಏನು ಹೋಗ್ಲಿಕ್ಕೆ ಟ್ರಾವೆಲಿಂಗ್ ಬಸ್ ಇದ್ದಿದ್ರೆ ಬಸ್ಸಿಗೂ ಕಟ್ಟಬೇಕು, ಎಲ್ಲರೂ ಕಟ್ಟಬೇಕು, ಅಲ್ಲಿ ಯಾವುದು ಫ್ರೀ ಇಲ್ಲ ಅಲ್ವಾ? ಸರ್ಕಾರಿ ಶಾಲೆಯಲ್ಲಿ ನಮಗೆ ಯಾವುದು ಹಣ ಕಟ್ಟಲಿಕ್ಕಿಲ್ಲ, ಎಲ್ಲವೂ ಫ್ರೀ ಇದೆ. ಓಕೆ, ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ಶಿಕ್ಷಕರು ಸರ್ಕಾರಿ ಶಾಲೆಯಲ್ಲಿ ಈಗ ಆಯ್ಕೆ ಆಗುವಂತಹ ಶಿಕ್ಷಕರು ಯಾವ ಥರ ಆಯ್ಕೆ ಆಗುತ್ತೆ ಅಂತ ನಿಮ್ಗೆ ಗೊತ್ತಿದೆಯಾ? ಶಿಕ್ಷಕರ ಆಯ್ಕೆ ಯಾವ ಥರ ಆಗುತ್ತೆ ಅಂತ ಗೊತ್ತಿದೆಯಾ ನಿಮಗೆ? ಓಕೆ, ಇಲ್ಲಿನ ನಮ್ಮ ಸರ್ಕಾರಿ ಶಾಲೆಯ ಶಿಕ್ಷಕರು ಅವರು ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತರಬೇತಿಯನ್ನು ಪಡೆದಿರ್ತಾರೆ. ಸೊ ಆ ತರಬೇತಿಯನ್ನು ಪಡೆದ್ರೂ ಕೂಡ ಅವರಿಗೆ ನೇರವಾಗಿ ಅವಕಾಶ ಸಿಗಲ್ಲ. ಮತ್ತೆ ಅವರು ಪ್ರವೇಶ ಪರೀಕ್ಷೆಯನ್ನು ಬರೆದು 100ಕ್ಕೆ ಒಬ್ಬರ 1000ಕ್ಕೆ ಆ ಒಂದು ರೇಂಜ್ ಅಲ್ಲಿ ಅವರು ಆಯ್ಕೆಯಾಗಿ ಬಂದಿರ್ತಾರೆ. ಅಂದ್ರೆ ಮಕ್ಕಳಿಗೆ ಯಾವ ತರ ಶಿಕ್ಷಣವನ್ನು ಕೊಡಬೇಕು, ಆ ಶಿಕ್ಷಣವನ್ನು ಒಂದು ನೇರವಾಗಿ ತರಗತಿಗೆ ಎಂಟ್ರಿ ಕೊಟ್ಟಾಗ ಮಕ್ಕಳು ಅವರದೇ ಆದಂತಹ ಯೋಜನಾ ಲಹರಿಯಲ್ಲಿ ಇರ್ತಾರೆ. ಸೊ ಅವರನ್ನು ಒಂದು ಹಂತಕ್ಕೆ ತಂದು ಕೂರಿಸಿ ಮತ್ತೆ ಪಾಠ ಮಾಡಬೇಕು. ಇವಾಗ ನೇರವಾಗಿ ನಾನು ಬಂದು ನಿಮಗೆ ನೇರವಾಗಿ ಮಾತಾಡ್ಕೊಂಡು ಹೋದ್ರೆ ನಿಮಗೆ ಅದನ್ನು ಕೇಳುವಂತ ಒಂದು ವ್ಯವಧಾನ ಇರುತ್ತಾ? ಇಲ್ಲ ಅಲ್ವಾ? ಸೊ ಮಕ್ಕಳನ್ನು ಮೊದಲನೇದಾಗಿ ಆ ಸಂಬಂಧಪಟ್ಟ ಪಠ್ಯಕ್ಕೆ ನಾವು ಸಜ್ಜುಗೊಳಿಸಿ ಅವರೆಲ್ಲ ಒಂದು ಏನು ಗಮನವನ್ನು ನಮ್ಮ ಕಡೆ ಸೆಳೆಯಬೇಕು. ಆ ಗಮನವನ್ನು ನಮ್ಮ ಕಡೆ ಸೆಳೆದಾಗ ಮತ್ತೆ ನಾವು ಏನು ಹೇಳ್ತೇವೋ ಅದೆಲ್ಲವನ್ನು ಮಕ್ಕಳಿಗೆ ಕೇಳ್ತಾರೆ. ಹೌದಾ ಅಲ್ವಾ? ಹೌದಾ? ಸೊ ಇಲ್ಲಿ ಆ ಥರ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಆಯ್ಕೆ ಆ ರೀತಿ ಆಗುತ್ತೆ. ಅವರೆಲ್ಲವನ್ನು ಕಲ್ತಿರುವಂತಹ ಒಂದು ಶಿಕ್ಷಕರು, ಅವರು ಎಲ್ಲ ವಿಚಾರದಲ್ಲಿ ಪರಿಣತಿಯನ್ನು ಪಡ್ಕೊಂಡಂತಹ ಒಂದು ಶಿಕ್ಷಕರ ಆಯ್ಕೆ ನಮ್ಮ ಸರ್ಕಾರಿ ಶಾಲೆ. ಅದೇ ರೀತಿ ಖಾಸಗಿ ಶಾಲೆಯಲ್ಲಿ ನೀವು ಹೋಲಿಕೆ ಮಾಡಿದ್ರೆ ಅಲ್ಲಿ ಈ ಥರ ಆಯ್ಕೆ ಪ್ರೋಸೆಸ್ ಇರಲ್ಲ. ಯಾರು ಒಬ್ರು ಡಿಗ್ರಿ ಪೂರೈಕೆ ಮಾಡಿರುವಂಥವರು ಕನಿಷ್ಠ ಸಂಬಳಕ್ಕೆ ದುಡಿಲಿಕ್ಕೆ ಸಿದ್ಧರಿದ್ದಾರೋ ಸೊ ಅವರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಒಂದು ಶಿಕ್ಷಕರಾಗಿ ಅಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಖಾಸಗಿ ಶಾಲೆಗಳು ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಹೌದಾ ಅಲ್ವಾ? ಓಕೆ, ಸೊ ಇಲ್ಲಿ ಮೊದಲನೇದಾಗಿ ಅವರು ಏನು ಶಿಕ್ಷಕರ ಟೀಚಿಂಗ್ ಮಾಡಲಿಕ್ಕೆ ಬೇಸಿಕ್ ಏನು ಬೇಕು ಅದು ಯಾವುದನ್ನು ಕಲ್ತಿರಲ್ಲ. ಆಯ್ತಾ? ಸೊ ಅದು ಯಾವುದನ್ನು ಕಲಿಯದೇ ಇರುವಂತಹವರಿಂದ ನಾವು ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನಾವು ಹೇಗೆ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ? ಹೌದಾ ಅಲ್ವಾ? ಅವರಿಗೆ ಸಿಗ್ತಕ್ಕಂತಹ ಶಿಕ್ಷಣ ಗುಣಮಟ್ಟದಿಂದ ಕೂಡಿರುತ್ತಾ? ಆದರೆ ಶಾಲೆಯಲ್ಲಿ ಅದು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಅವ್ರು ಏನು ಟೀಚ್ ಮಾಡ್ತಾ ಇದ್ದಾರೆ ಅದು ಒಂದು ಮೌಲ್ಯಾಧಾರಿತ ಶಿಕ್ಷಣ, ಗುಣಮಟ್ಟದಿಂದ ಕೂಡಿರುವಂತಹ ಶಿಕ್ಷಣ ಸಿಗುತ್ತೆ. ಒಂದು ಇನ್ನು ಪೇರೆಂಟ್ಸ್ ಮೀಟಿಂಗ್
ಬಗ್ಗೆ ಗೊತ್ತಿದೆ ನಿಮಗೆ, ಪಾಲಕರ ಭೇಟಿ. ಸೊ ಅಲ್ಲೂ ಮಾಡ್ತಾರೆ, ಇಲ್ಲೂ ಮಾಡ್ತಾರೆ. ಸೊ ಅಲ್ಲಿ ಹೇಗೆ ಮಾಡ್ತಾರೆ, ಒಂದು ನಿಗದಿತ ಸಮಯ ಕೊಟ್ಟಿರ್ತಾರೆ, ಅಲ್ಲಿ ಆ ನಿಗದಿತ ಸಮಯಕ್ಕೆ ನಾವು ಹೋಗಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಮತ್ತೆ ನಮಗೆ ಕೊಡಲಿಕ್ಕೆ ಅವರು ಮತ್ತೆ ನಮ್ಮನ್ನು ಭೇಟಿ ಮಾಡಲ್ಲ. ಸೊ ಆಯಿತು, ನೀವು ಮತ್ತೆ ಬೆಳಿಗ್ಗೆ ಆಗಲಿಲ್ಲ, ಸಂಜೆ ಭೇಟಿ ಮಾಡಿ, ಸಂಜೆ ನೀವು ಅವರನ್ನು ಭೇಟಿ ಮಾಡಲಿಕ್ಕೆ ಹೋಗ್ತೀರಾ. ಆದರೆ ಸಂಜೆ ಹೋಗುವಾಗ ನಿಮಗೆ ಅವರಷ್ಟು ಮಾತಾಡಲ್ಲ, ಅವ್ರ ಮನೆಗೆ ಹೋಗುವಂಥ ಇರ್ತಾರೆ. ಸೊ ನಿಮ್ಮ ಮಗನ ಬಗ್ಗೆ ನೀವು ಅಷ್ಟು ಫೀಸ್ ಕಟ್ಟಿ ಎಲ್ಲ ಮಾಡಿದ್ರು ಕೂಡ ನಿಮಗೆ ಯಾವುದೇ ರೀತಿಯಲ್ಲಿ ಅವನ ಒಂದು ವಿದ್ಯಾಭ್ಯಾಸದ ಬಗ್ಗೆ ಅಥವಾ ಅವನ ಏನು ಫೀಡ್ಬ್ಯಾಕ್ ಏನಿರುತ್ತೆ ಅದರ ಬಗ್ಗೆ ಕೇಳ್ಕೊಳ್ಳಿಕ್ಕೆ ಸರಿಯಾದ ಒಂದು ರೆಸ್ಪಾನ್ಸ್ ಸಿಗಲ್ಲ. ಆದರೆ ಸರ್ಕಾರಿ ಶಾಲೆಯಲ್ಲಿ ಹಾಗೆ ಮಾಡ್ತಾರೆ. ನಿಮಗೆ ನೀವೀಗ ಶಾಲೆಗೆ ಬರ್ತೀರಾ, ಟೀಚರ್ಸ್ ನಿಮಗೆ ಈಗ ಬರಬೇಡಿ ಮತ್ತೆ ಬನ್ನಿ ಅಂತ ಹೇಳ್ತಾರೆ, ಇಲ್ಲ ಹೇಳ್ತಾರ? ಸೊ ನಿಮ್ಮ ಮಗುವಿನ ಬಗ್ಗೆ ಯಾವುದೇ ಟೈಮಲ್ಲಿ ಬಂದರೂ ಕೂಡ ಅವರು ಮುಕ್ತವಾಗಿ ನಿಮ್ಮ ಜೊತೆ ಮಾತಾಡ್ತಾರೆ. ನಾನು ತಪ್ಪು ಹೇಳ್ತಿದ್ದೇನೆ? ಸೊ ಮುಕ್ತವಾಗಿ ಮಾತಾಡ್ತಾರೆ ಅಲ್ವಾ? ಸೊ ಇದನ್ನು ನೀವು ಅಲ್ಲಿ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ಇನ್ನೊಂದು, ಖಾಸಗಿ ಶಾಲೆಯಲ್ಲಿ ಕಲಿತ ವಿದ್ಯೆ ಕಲಿತ ಮಕ್ಕಳನ್ನು ನೋಡಿ, ಬಹಳ ಸಂಸ್ಕೃತಿಯಿಂದ ನೀವು ನೋಡಿ, ಅವರು ಬರೀ ಪಠ್ಯಕ್ಕೆ ಸಂಬಂಧಪಟ್ಟಾಗ ಮಾತ್ರ ಒಂದು ಸ್ವಲ್ಪ ಚಾಲಾಕಿ ಇರ್ತಾರೆ. ಆದರೆ ಅವರಿಗೆ ಒಂದು ದೈನಂದಿನ ಜೀವನದಲ್ಲಿ ಅವರು ಫೇಲ್ಯೂರ್ ಆಗಿರ್ತಾರೆ. ಗೊತ್ತಿದೆಯಾ? ನೀವು ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನೋಡಿ. ಆದರೆ ನಮ್ಮ ಮಕ್ಕಳಿದಾರಲ್ಲ, ಸರ್ಕಾರಿ ಶಾಲೆಯಲ್ಲಿ ಓದತಕ್ಕಂಥ ಮಕ್ಕಳಿದ್ದಾರಲ್ಲ, ಅವರಿಗೆ ಯಾವುದೇ ಒಂದು ಪರಿಸ್ಥಿತಿ ಬಂದರೂ ಕೂಡ ಅವರು ಅದನ್ನು ನಿಭಾಯಿಸುವಂತಹ ಒಂದು ಚಾಕಚಕ್ಯತೆ ಅವರಲ್ಲಿ ಇರುತ್ತೆ. ಸೊ ಅದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಈ ಸಿಕ್ಕಂತಹ ಶಿಕ್ಷಣ ಮತ್ತು ಅವರಿಗೆ ಜೀವನವನ್ನು ಸಾಗಿಸಿಕೊಳ್ಳಲಿಕ್ಕೆ ಅಥವಾ ಏನಾದರೂ ಅವಘಡಗಳು ಸಂಭವಿಸಿದಾಗ ಅವರು ಸ್ವಯಂ ಚಾಲಿತವಾಗಿ ಏನೆಲ್ಲ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಇಲ್ಲಿ ಕಲಿಸ್ಕೊಡ್ತಾರೆ. ಸೊ ಅದೆಲ್ಲವೂ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಲ್ಲಿ ಮಾತ್ರ. ಇವಾಗ ನೀವು ನೋಡಿ, ಈಗ ದೊಡ್ಡ ದೊಡ್ಡ ಒಂದು ದೊಡ್ಡ ದೊಡ್ಡ ಪೋಸ್ಟನ್ನು ಅಲಂಕರಿಸುವ ಎಲ್ಲ ಗಣ್ಯರು ಅವರೆಲ್ಲ ಅವರ ವಿದ್ಯಾಭ್ಯಾಸವನ್ನು ಪೂರೈಕೆ ಮಾಡಿರುವಂಥದ್ದು ಸರ್ಕಾರಿ ಶಾಲೆಯಲ್ಲಿ. ಆದರೆ ಖಾಸಗಿ ಶಾಲೆಯಲ್ಲಿ ನಮಗೆ ವಿದ್ಯಾಭ್ಯಾಸವನ್ನು ಪಡ್ಕೊಂಡಂಥ ಮಕ್ಕಳು ಅವ್ರು ನಮಗೆ ಇಲ್ಲಿ ಸಿಗುವುದೇ ಇಲ್ಲ. ಅವ್ರಿಗೆ ಏನಿದ್ರು ಸರ್ವಿಸ್ ಮತ್ತೆ ಬೇರೆ ಕಂಟ್ರಿಯಲ್ಲೇ ಇರುತ್ತೆ ಅಲ್ವಾ? ಇದೆಯಾ ಇಲ್ವಾ? ನಾನು ಹೇಳಿ ತಪ್ಪು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಹೇಳ್ತಾ ಇರೋದು ತಪ್ಪು ಅಂತ ಹೇಳಿ, ನಾನು ತಪ್ಪು ಹೇಳಿಕ್ಕೂ ಚಾನ್ಸ್ ಇದೆ. ನಾನು ಹೇಳಿದ್ರಲ್ಲಿ ತಪ್ಪಿದ್ಯಾ? ನಾವು ಇದ್ರ ಬಗ್ಗೆ ಕೂಡ ಯೋಚನೆ ಮಾಡ್ಬೇಕಲ್ವಾ? ಬರೀ ನಮಗೆ ಇಂಗ್ಲಿಷ್ ವ್ಯಾಮೋಹ ಬೇಕು, ಅದು ಯಾವ ತರ ಬೇಕು, ಅದು ಐಚ್ಛಿಕವಾಗಿ ನಮ್ಮಲ್ಲಿ ಇರಬೇಕು. ಎಲ್ಲವೂ ಬೇಡ ಅಂತ ಹೇಳ್ತಾ ಇಲ್ಲ, ಬಟ್ ಈ ತರ ಯೋಚನೆ ಮಾಡೋದನ್ನು ಕೂಡ ಪೋಷಕರು ಕಲಿಬೇಕು. ಗ್ರಾಮೀಣ ಭಾಗದಲ್ಲಿ ಇಂತಹ ಶಾಲೆಗಳು ಇರುವಂತದ್ದನ್ನು ನಾವು ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕು. ನಗರ ಸಿಟಿ ಲಿಮಿಟ್ ಅಲ್ಲಿ ನಮಗೆ ಅವಕಾಶಗಳು ಇರಲ್ಲ, ಅಲ್ಲಿ ಜಾಸ್ತಿ ಸರ್ಕಾರಿ ಶಾಲೆಗಳು ಇರಲ್ಲ, ನಿಮ್ಗೆ ಗೊತ್ತಿದೆ. ಆದ್ರೆ ಗ್ರಾಮೀಣ ಭಾಗದಲ್ಲಿ ಇರತಕ್ಕಂತಹ ಶಾಲೆಗಳನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕಾಗಿರುವಂಥದ್ದು ನಾವು ಇಲ್ಲಿನ ಗ್ರಾಮೀಣ ಭಾಗದ ಜನರೇ. ಅದನ್ನು ಬೇರೆ ಯಾರು ಹೊರಗಿನವರು ಬಂದಿಲ್ಲಿ ಬೆಳೆಸಲ್ಲ. ಯಾಕಂದ್ರೆ ನಮಗೆ ತುಂಬಾ ನೋವಿದೆ. ನಾವು ಬೇರೆ ಬೇರೆ ಶಾಲೆಗಳಲ್ಲಿ ಹೋಗ್ತೀವಿ, ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಒಳ್ಳೆಯ ಕಟ್ಟಡಗಳಿದೆ, ಸುಸಜ್ಜಿತವಾದ ಕಟ್ಟಡ ಇದೆ. ಆದರೆ ವರ್ಷದಿಂದ ವರ್ಷಕ್ಕೆ ಅಲ್ಲಿ ದಾಖಲಾಗ್ತಿರುವಂತಹ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ಕಡಿಮೆ ಆಗ್ತಾ ಆಗ್ತಾ ಒಂದು ದಿನ ಶಾಲೆ ಮುಚ್ಚೋಗುತ್ತೆ. ಇಲ್ಲಿ ಸೇವೆ ಸಲ್ಲಿಸಿರುವಂತಹ ಶಿಕ್ಷಕರು ಯಾವುದೇ ಕಾರಣಕ್ಕೂ ಮನೆಗಂತೂ ಹೋಗಲ್ಲ, ಅವರು ಹೋಗೋದು ಬೇರೆ ಶಾಲೆಗೇನೆ. ಅಂದ್ರೆ ಇಲ್ಲಿ ಮಕ್ಕಳು ಕಡಿಮೆ ದಾಖಲಾತಿ ಆಗ್ತಾ ಬಂದ ಹಾಗೆ ಶಾಲೆ ಮುಚ್ಚುತ್ತೆ. ಸೊ ನೀವೇ ಉದಾಹರಣೆಗೆ ನೀವೇ ಒಂದು ಶಾಲೆಯಲ್ಲಿ ಇಲ್ಲಿ ನಿಮ್ಮ ವಿದ್ಯಾಭ್ಯಾಸವನ್ನು ಇಲ್ಲಿ ಪೂರೈಕೆ ಮಾಡಿರ್ತೀರ. ನೀವು ಆ ಶಾಲೆ ಮುಚ್ಚಿದ ನಂತರ ಹತ್ತಿರದ ರೋಡಲ್ಲಿ ಹೋದಾಗ ಈ ಕಡೆ ನೋಡ್ತೀರಾ, ಅವಾಗ ಆ ಶಾಲೆ ಮುಚ್ಚಿರುತ್ತೆ, ಅದೊಂದು ಬೂಕ್ ಬಂದಾಗೆ ಕಾಣುತ್ತೆ. ಸೊ ಅವಾಗ ನಿಮ್ಮ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ? ಸೊ ಕೆಲವೊಂದು ಗ್ರಾಮೀಣ ಭಾಗದಲ್ಲಿ ತುಂಬಾನೇ ಕಷ್ಟಪಡುವಂತ ಏನು ಗ್ರಾಮದ ಜನರಿದ್ದಾರೆ, ಅವರಿಗೆ ಇದು ಅನಿವಾರ್ಯ. ಸೊ ನಮ್ಮ ಒಂದು ಪ್ರೆಸ್ಟೀಜಿನ ಇದರಿಂದಾಗಿ ನಾವು ನಮ್ಮ ಮಕ್ಕಳನ್ನು ಬೇರೆ ಶಾಲೆಗೆ ಆಯ್ಕೆ ಏನು ಸೇರಿಸಿಕೊಂಡು ಬಂದ ಹಾಗೆ ಅಲ್ಲಿ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆದಾಗ ನಿಜವಾಗ್ಲೂ
ಯಾರು ಗ್ರಾಮೀಣ ಭಾಗದಲ್ಲಿ ತೊಂದರೆ ಪಡ್ತಾ ಇದ್ದಾರೆ ಅವರ ಮಕ್ಕಳು ಈ ಒಂದು ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಾರೆ, ಅಂದರೆ ಶಾಲೆ ಮುಚ್ಚಿದಾಗ. ಸೊ ಅವರಿಗೆ ಮತ್ತೆ ಅವರಿಗೆ ಏನು ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನು ದಾಖಲೆ ಮಾಡುವಂತಹ ಒಂದು ಏನು ಶಕ್ತಿ ಅವರಲ್ಲಿ ಇರಲ್ಲ. ಸೊ ಹಾಗಾಗಿ ಏನೇ ಇದ್ರೂ ಕೂಡ ಇವುಗಳನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕಾಗಿರೋದು ಕೂಡ ಈಗಿನ ಜನರದೇ ಕರ್ತವ್ಯ ಆಗಿದೆ. ಸೊ ಆಗಲೇ ನಾವು ಹೇಳಿದ್ರು SMC ಅಧ್ಯಕ್ಷರು, ಶಾಲೆಯಲ್ಲಿ ಶಿಕ್ಷಕರಿಲ್ಲ. ಶಿಕ್ಷಕರು ಯಾಕಿಲ್ಲ ಅಂತ ಹೇಳಿದ್ರೆ ಮಕ್ಕಳ ಸಂಖ್ಯೆ ಕಡಿಮೆ ಇದ್ದಾಗ ನಿಮಗೆ ಶಿಕ್ಷಕರ ಬೇಡಿಕೆಯನ್ನು ಕೊಡ್ಲಿಕ್ಕೆ ಆಗಲ್ಲ. ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ನಿಮಗೆ ಶಿಕ್ಷಕರನ್ನು ಕೊಡುವಂಥದ್ದು. ಮಕ್ಕಳ ಸಂಖ್ಯೆಯನ್ನು ನೀವು ಜಾಸ್ತಿ ಮಾಡ್ತಾ ಬನ್ನಿ. ಮಕ್ಕಳ ಸಂಖ್ಯೆ ಜಾಸ್ತಿ ಆದಾಗ ಎಲ್ಲ ಸಂಬಂಧಪಟ್ಟ ಎಲ್ಲ ಶಿಕ್ಷಕರನ್ನು ನಿಮಗೆ ನಿಯೋಜನೆ ಮಾಡಿ ಕೊಡ್ತಾರೆ ನಿಮ್ಮ ಶಾಲೆಗೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ಹಾಗಾಗಿ ಎಲ್ಲ ಒಂದು ಪ್ರತಿಯೊಂದು ಅಂಶ ಕೂಡ ಮುಂದಕ್ಕೊಂದು ಪರಸ್ಪರವಾಗಿ ಬೆಸೆದುಕೊಂಡಿರುವಂತಹ ವಿಚಾರಗಳು. ಸೊ ಇನ್ನೊಂದು ವಿಚಾರ, ಇಲ್ಲಿ ಶಾಲೆಯಲ್ಲಿ ಎಷ್ಟೋ ಮಕ್ಕಳ ಪೋಷಕರ ಮನೆಗೆ ನಮ್ಮ ತಂಡದವರು ಭೇಟಿ ಕೊಟ್ಟಿದ್ದಾರೆ. ನಿಮ್ಮನೆ ಬಂದಿದ್ದಾರ? ಒಂದು ನಿಮ್ಮನೆ ಬಂದಿದ್ದಾರೆ. ನಮ್ಮ ತಂಡದವರು ಯಾರ ಮನೆಗೆ ಬಂದಿದ್ದಾರೆ ಹೇಳಿ. ಏನೆಲ್ಲ ಕೇಳಿದ್ರು ನಿಮ್ಮಲ್ಲಿ? ಶಾಲೆ ಬಗ್ಗೆ ಕೇಳಿದ. ಸೊ ಹೇಗೆ ಶಿಕ್ಷಣ ಕೊಡ್ತಾರೆ, ಶಾಲೆಯಲ್ಲಿ ಏನೆಲ್ಲ ಆಗ್ತದೆ ಬಗ್ಗೆ ಮಾಹಿತಿ ಅಂತ ಕೇಳಿದಾರ. ಗೊತ್ತಿದೆ ನಿಮಗೆ ಶಾಲೆಯಲ್ಲಿ ಏನೆಲ್ಲ ಆಗ್ತದೆ ಅಂತ? ಪ್ರೋಗ್ರಾಮ್ ಗೊತ್ತಿದೆ. ಸೇಫ್ ಟಚ್ ಅನ್ಸೇಫ್ ಟಚ್ ಬಗ್ಗೆ, ಅಂದ್ರೆ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಕೇಳಿದಾರ? ನೀವು ಕೇಳಿದಾರ? ಗುಡ್ ಟಚ್ ಬ್ಯಾಡ್ ಟಚ್ ಕೇಳಿಲ್ಲ. ಸೊ ಇಲ್ಲಿ ತರಬೇತಿ ಕೊಟ್ಟಿದ್ದೀವಿ. ಸೊ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ಪೋಷಕರಾಗಿ ನೀವು ಮತ್ತೆ ಮಕ್ಕಳಿಗೆ ಹೇಳ್ತೀರ. ಸ್ಪರ್ಶ ಜ್ಞಾನ, ಮಕ್ಕಳನ್ನು ಟಚ್ ಮಾಡುವಂತ ರೀತಿ, ಅದರಲ್ಲಿ ಎರಡು ವಿಧ ಇದೆ. ಒಂದು ಗುಡ್ ಟಚ್, ಇನ್ನೊಂದು ಬ್ಯಾಡ್ ಟಚ್. ಗೊತ್ತಿದೆ ಅದು? ಇಲ್ಲ ನೋಡಿ, ಸರ್ಕಾರ ಇದರ ಬಗ್ಗೆನೂ ಕೂಡ ಮಕ್ಕಳ ಕಾಲೇಜ್ ಎಷ್ಟು ವಯಸ್ಸು ಇದರ ಬಗ್ಗೆನೂ ಕೂಡ ಇದರಲ್ಲಿ ಕ್ವಶನ್ ಕೇಳುತ್ತೆ. ಇಷ್ಟರ ಮಟ್ಟಿಗೆ ಪ್ರತಿಯೊಂದು ಮಕ್ಕಳ ಬಗ್ಗೆ ಕಾಳಜಿ ವಹಿಸ್ತಾರೆ. ಇಲ್ಲಿ ಮಕ್ಕಳಿಗೆ ಶಾಲಾ ಅವಧಿಯಲ್ಲಿರ್ಬೋದು ಅಥವಾ ಬೇರೆ ಬೇರೆ ಅವಧಿಯಲ್ಲಿರೋದು ಮಕ್ಕಳೆಲ್ಲ ಲೈಂಗಿಕ ಕಿರುಕುಳಕ್ಕೆ ಒಳಪಡುವಂತಹ ಪ್ರಕರಣಗಳು ಜಾಸ್ತಿ ವರದಿ ಆಗ್ತಿರೋದು ನಿಮಗೂ ಗೊತ್ತಿದೆ ಅಲ್ವಾ? ಸೊ ಇದರ ಬಗ್ಗೆ ನಾವು ಮುಕ್ತವಾಗಿ ನಮ್ಮ ಮಕ್ಕಳ ಜೊತೆ ಮಾಹಿತಿಯನ್ನು ಹಂಚಿಕೊಳ್ಬೇಕು, ಮಾಹಿತಿ ಕೊಡಬೇಕು. ಮಾಹಿತಿ ಕೊಡದೆ ಹೋದ್ರೆ ಅವರಿಗೆ ಅದರ ಬಗ್ಗೆ ಅರಿವಿರಲ್ಲ ಅಲ್ವಾ? ಸೊ ಪೋಷಕರಾಗಿ ನಾವು ಅದನ್ನು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ದು ತಪ್ಪಿದೆ. ಸೊ ಅದಕ್ಕಾಗಿ ಶಾಲೆಯಲ್ಲಿ ಮಕ್ಕಳಿಗೆ ಈ ವಿಚಾರದ ಬಗ್ಗೆ ಕೂಡ ಮಾಹಿತಿ ಕೊಡಬೇಕು ಅಂತ ಇದೆ. ಅದು ಕೂಡ ಈ ಸಾಮಾಜಿಕ ಪರಿಶೀಲನೆ ಒಂದು ಭಾಗ. ಇದನ್ನು ಕೂಡ ಕೇಳಬೇಕು, ನಾವು ವರದಿ ಮಾಡಬೇಕು. ಇವಾಗ ಲೈಂಗಿಕ ಕಿರುಕುಳ ಅಂತ ಹೇಳಿದ್ರೆ ಬರೀ ಹೆಣ್ಮಕ್ಳು ಅಂತ ನೀವು ಯೋಚನೆ ಮಾಡಬೇಡಿ. ಇವಾಗ ಗಂಡು ಮಕ್ಕಳಿಗೂ ಅಷ್ಟೇ ಲೈಂಗಿಕ ಕಿರುಕುಳಕ್ಕೆ ಒಳಪಡ್ತಾ ಇದ್ದಾರೆ. ಗಂಡು ಹೆಣ್ಣು ಭೇದ ಭಾವ ಇಲ್ಲ ಈಗ, ಆಯ್ತಾ? ಸೊ ಹಾಗಾಗಿ ಏನೇ ಇದ್ರೂ ಕೂಡ ನೀವು ಮಕ್ಕಳ ಜೊತೆ ಮುಕ್ತವಾಗಿ ಆ ವಿಚಾರಗಳ ಬಗ್ಗೆ ನೀವು ಮಾಹಿತಿ ವಿನಿಮಯ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಕೆಲವೊಂದು ಪ್ರಶ್ನೆ ಕೇಳ್ತಾರೆ ನೋಡಿ. ಸೇಫ್ ಟಚ್ ಅನ್ಸೇಫ್ ಟಚ್ ಬಗ್ಗೆ ತಿಳಿಸಲಾಗಿದೆಯೇ? ನಿಮ್ಗೆ ಗೊತ್ತಿದೆಯಾ? ನಾನು ಹೇಳೋದಕ್ಕಿಂತ ಮುಂಚೆ ನಿಮ್ಗೆ ಇದರ ಬಗ್ಗೆ ಮಾಹಿತಿ ಇಲ್ಲ? ಶಾಲೆಯಲ್ಲಿ ಕೊಟ್ಟಿದ್ದಾರೆ ಇಲ್ವಾ ಅಂತ ಹೇಳೋದ್ರ ಬಗ್ಗೆ ಮಾಹಿತಿ ಇತ್ತ? ಓಕೆ, ನಿಮ್ಮ ಪ್ರತಿಕ್ರಿಯೆ ನೋಡಿದಾಗ ನನಗೆ ಇಲ್ಲ ಅಂತ ಕಾಣಿಸುತ್ತೆ. ಬಟ್ ಅದು ಕೊಡಬೇಕು, ಅದರ ಬಗ್ಗೆ ಮಾಹಿತಿ ತಿಳ್ಕೊಳ್ಬೇಕಾಗಿರುವಂಥದ್ದು ಕೂಡ ನಿಮಗೆ ನಿವಾರಣೆ ಇದೆ. ನೀವು ತಿಳ್ಕೊಬೇಕಾಗುತ್ತೆ ಶಾಲೆಯ ಅನುಭವಗಳ ಬಗ್ಗೆ. ಇಲ್ಲಿ ಆ ತಿಳ್ಕೊಳ್ಳೋಕ್ಕೆ ಯಾವ ರೀತಿ ಒಳಪಡಿಸ್ತಾರೆ ಅಂತ ಇದರ ಬಗ್ಗೆ ಸರ್ಕಾರಕ್ಕೆ ಕೇಳ್ತದೆ. ತರಗತಿಯಲ್ಲಿ ಒಂದು ಉದ್ದೇಶಪೂರ್ವಕವಾಗಿ ಒಬ್ಬರನ್ನೇ ಉಳಿಯುವಂತೆ ಮಾಡುವುದು, ಸ್ಟಾಫ್ ರೂಮ್ಗೆ ಒಬ್ಬರನ್ನೇ ಬರಲು ತಿಳಿಸುವುದು, ಪದೇ ಪದೇ ನಿಲ್ಲಿಸುವುದು, ಹೊಗಳುವುದು, ಇತರ ವಿದ್ಯಾರ್ಥಿಗಳಿಂದ ಬೇರ್ಪಡಿಸುವುದು, ತರಗತಿಯಲ್ಲಿ ಬೇಡವಾದ ಅವಶ್ಯಕತೆ ಇದ್ದಾಗ ಬೇರೆ ಬೇರೆ ವಿಷಯಗಳನ್ನು ಮಾತಾಡುವುದು, ಅನವಶ್ಯಕವಾಗಿ ಮಾತಾಡುವುದು, ವಿನಾಕಾರಣ ಸ್ಪರ್ಶಿಸುವುದು, ಇವೆಲ್ಲ
ಲೈಂಗಿಕ ಕಿರುಕುಳದ ಒಂದು ಭಾಗ. ಸೊ ಅದು ಇದೆಲ್ಲ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಕಿರುಕುಳ ಆಗ್ತಾ ಇದೆ ಮಕ್ಕಳಿಗೆ. ಸೊ ಇದು ನೀವು ತಿಳ್ಕೊಳ್ಬೇಕಾಗಿರುವಂತಹ ವಿಚಾರ. ಇದು ಆ ಲೈಂಗಿಕ ಕಿರುಕುಳಕ್ಕೆ ಒಳಪಟ್ಟ ನಂತರ ಮಕ್ಕಳಲ್ಲಿ ಯಾವ ರೀತಿಯ ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅದನ್ನು ಕೂಡ ಸರ್ಕಾರ ಗಮನಿಸಿದೆ. ಆ ಗಮನಿಸಿದ ವಿಚಾರವನ್ನು ಇವಾಗ ಮತ್ತೆ ನಿಮಗೆ ಪೋಷಕರಿಗೆ ಕೇಳುವಂಥ ಪ್ರಶ್ನೆ ಇದು. ಮನೆಯಲ್ಲಿ ಮಗು ಮಾತಾಡದೆ ಒಬ್ಬಳೆಯುವುದು, ಶಾಲೆಗೆ ಹೋಗಲು ನಿರಾಕರಿಸುವುದು, ಶಾಲಾ ಶಿಕ್ಷಕರು ಸಿಬ್ಬಂದಿ ಬಗ್ಗೆ ವಿರೋಧ ಅಭಿಪ್ರಾಯ ವ್ಯಕ್ತಪಡಿಸುವುದು, ಶಾಲೆಗೆ ಹೋಗಲು ಹೆದರುವುದು, ಮಗು ಯಾವುದೇ ಕೆಲಸದಲ್ಲಿ ಆಸಕ್ತಿ ತೋರದಿರುವುದು, ಮಗು ಶಾಲೆಯಿಂದ ಶಾಲಾ ಅವಧಿ ಮುಗಿದ ನಂತರ ತಡವಾಗಿ ಮನೆಗೆ ಬರುತ್ತದೆ. ಎಲ್ಲ ಪ್ರಕರಣಗಳು ಸಂಭವಿಸ್ತದೆ ಅಂತ ಹೇಳಿದ್ರೆ ಅಲ್ಲಿ ಯಾವುದೋ ಒಂದು ಸಮಸ್ಯೆ ಇದೆ, ಆಯ್ತಾ? ಇದು ಅದೇ ಪೋಷಕರಾಗಿ ನೀವು ತಿಳ್ಕೊಳ್ಬೇಕಾಗಿರುವಂಥದ್ದು. ಅದಕ್ಕೆ ಬಹಳಷ್ಟು ಒತ್ತು ಕೊಟ್ಟು ಯಾವುದೇ ತಡೆ ಮಾಡದೆ ಸಂಬಂಧಪಟ್ಟ ಶಿಕ್ಷಕರಿಗೆ ಈ ಬಗ್ಗೆ ಮಾಹಿತಿ ತಿಳಿಸಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಮುಂದೆ ದೊಡ್ಡ ಅವಘಡ ಆಗುತ್ತೆ. ಅದನ್ನು ತಪ್ಪಿಸಬೇಕು ಅಂತ ಹೇಳಿದ್ರೆ ನೀವು ಖಂಡಿತವಾಗಿ ಎಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಂಡು ನೀವು ಕಾರ್ಯಕ್ರಮೋತ್ತರ ಆಗಬೇಕು. ಇಲ್ಲ ಹೋದ್ರೆ ಮತ್ತೆ ಸಮಸ್ಯೆ ಆಗುತ್ತೆ. ಸೊ ಇದು ಇದೆಲ್ಲ ಕೇಳ್ತಾರೆ ಮಕ್ಕಳು. ಇದನ್ನೆಲ್ಲ ಅಂದ್ರೆ ಲೈಂಗಿಕ ಕಿರುಕುಳಕ್ಕೆ ಒಳಪಟ್ಟ ನಂತರ ಅವರಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು, ಯಾವ ರೀತಿ ಲೈಂಗಿಕ ಕಿರುಕುಳಕ್ಕೆ ಒಳಪಡ್ತಾರೆ. ಸೊ ನಿಮಗೆ ಒಂದು ಭಾವಿಸ್ಬೋದು ನೀವು, ಸೊ ಇಲ್ಲಿ ನಮಗೆ ಏನು ಸಮಸ್ಯೆ ಇಲ್ಲ, ಎಲ್ಲ ಟೀಚರ್ಸ್ ಇರೋದು, ಇಲ್ಲಿ ಆ ಥರ ಆಗಲ್ಲ ಅಂತ. ಬಟ್ ಮಕ್ಕಳು ಶಾಲೆಯಿಂದ ಮನೆಗೆ ಬರುವಂತಹ ದಾರಿಯಲ್ಲಿ ಆ ಲೈಂಗಿಕ ಕಿರುಕುಳಕ್ಕೆ ಒಳಪಡ್ಬೋದು. ಬಸ್ಸಿನಲ್ಲಿ ಹೋಗುವಾಗ ಅವರಿಗೆ ಕಿರುಕುಳ ಆಗ್ಬೋದು. ಎಲ್ಲವನ್ನು ನೀವು ಮುಕ್ತವಾಗಿ ನಿಮ್ಮ ಮಕ್ಕಳ ಜೊತೆ ಅದನ್ನು ಕೇಳಿ ತಿಳ್ಕೊಂಡಾಗ ಮಾತ್ರ ಅವರು ಓಪನ್ ಅಪ್ ಆಗ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅವರು ಯಾವುದೇ ಕಾರಣಕ್ಕೆ ನಿಮ್ಮಲ್ಲಿ ಹೇಳ್ಕೊಳ್ಳಲ್ಲ. ಕೆಲವೊಂದು ಸರಿ ಆಗುತ್ತೆ, ಕೆಲವೊಂದು ಸರಿ ಹೇಳ್ಕೊಳ್ತಾರೆ, ಆವಾಗ ನೀವೇ ಅದನ್ನು ತಿರಸ್ಕರಿಸ್ತೀರಾ. ಅದು ಯಾವ ಸಂದರ್ಭದಲ್ಲಿ? ಈಗ ಇಂತಹ ಕಿರುಕುಳ ಆಗುವಂಥದ್ದು ಇವಾಗ ಹೊರಗಡೆ ಆಗಲ್ಲ. ಒಂದು ತಿಳ್ಕೊಳ್ಳಿ, ಇದು ಜಾಸ್ತಿ ಹೊರಗಡೆ ಆಗಲ್ಲ, ಆಗುತ್ತೆ. ಅಂದರೆ ಪರ್ಸೆಂಟೇಜ್ ವೈಸ್ ಆಗುವಂಥದ್ದು ನಮ್ಮ ಫ್ಯಾಮಿಲಿ ಒಳಗಡೆನೆ, ಆಯ್ತಾ? ಸೊ ಫ್ಯಾಮಿಲಿ ಒಳಗಡೆನೆ ಆಗುವಂಥದ್ದು. ಅದು ಯಾವುದಂತ ನಾನು ಸ್ಪಷ್ಟವಾಗಿ ಹೇಳಲ್ಲ. ಫ್ಯಾಮಿಲಿ ಅಂತ ಹೇಳಿದ್ರೆ ಎಲ್ಲರೂ ಬರ್ತಾರೆ. ಸೊ ಅಲ್ಲಿ ಮಕ್ಕಳನ್ನು ಟಚ್ ಮಾಡುವ ರೀತಿ, ಸ್ಪರ್ಶಿಸುವ ರೀತಿ, ಅದು ಇವಾಗ ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಇದೆ. ಸೊ ನಿಮಗೆ ಕೆಲವೊಂದು ಸಂದರ್ಭದಲ್ಲಿ ಮಕ್ಕಳು ನಿಮ್ಮಲ್ಲಿ ಹೇಳ್ಕೊಳ್ತಾರೆ, ಸೊ ಈ ಥರ ಮಾಡಿದ್ರು ಅಂತ. ಆವಾಗ ಏನಾಗುತ್ತೆ, ನೀವೇ ಅದನ್ನು ನೀವೇ ಒಂದು ಜಡ್ಜ್ ಮಾಡ್ತೀರಾ. ಇಲ್ಲ ಅವ್ರು ಆ ಥರ ಮಾಡಿದ್ರಲ್ಲ, ಸುಮ್ಮನೆ ಇರೋ. ಆ ಥರ ಹೇಳಬೇಡಿ. ನಿಮ್ಮ ಮಕ್ಕಳಿಗೆ ಅವ್ರು ಹೇಳ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನೀವು ಅವರಿಗೆ ಒಂದು ಗಮನ ಕೊಡಿ. ಅದು ಆಗ್ತಾ ಇದೆ ಇವಾಗ ನೀವು ಕೂಲಂಕಷವಾಗಿ ಪರಿಶೀಲನೆ ಮಾಡಿ. ಮಕ್ಕಳನ್ನು ನೀವು ಯಾವುದೇ ಕಾರಣಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ಚಿವುಟ್ಬೇಡಿ. ಅವರು ಹೇಳ್ತಾ ಇರುವಂಥ ಮಾಹಿತಿಯನ್ನು ಅಲ್ಲೇ ತುಂಡರಿಸಬೇಡಿ. ಯಾಕಂತ ಹೇಳಿದ್ರೆ ಮತ್ತೆ ಅದು ಬೇರೆ ಬೇರೆ ಕ್ವಶನ್ಗಳನ್ನು ಪಡ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಹೋಗುತ್ತೆ. ಆ ಕಾರಣಕ್ಕಾಗಿ ದಯವಿಟ್ಟು ಮಕ್ಕಳಲ್ಲಿ ಕೂಡ ಇವಾಗ ಮಕ್ಕಳು ಇವಾಗ ಈ ಒಂದು ಸಂದರ್ಭದಲ್ಲಿ ಮಕ್ಕಳ ಮೆಚುರಿಟಿ ಬೇಗನೆ ಆಗುತ್ತೆ, ನಿಮಗೆಲ್ಲ ಗೊತ್ತಿದೆ. ಅದಕ್ಕೆ ನಮ್ಮ ಹೊಗಳಿಕೆಯಿಂದ ಇರ್ಬೋದು ಅಥವಾ ನಾವು ಸೇವಿಸ್ತಿರತಕ್ಕಂತಹ ಆಹಾರದ ಕ್ರಮ ಇರ್ಬೋದು, ಇವೆಲ್ಲವೂ ಅದಕ್ಕೆ ಪೂರಕವಾಗಿದೆ. ಸೊ ಬೇಗನೆ ಮಕ್ಕಳು ಮೆಚುರಿಟಿಗೆ ಬರ್ತಾರೆ. ಸೊ ಬೇಗ ಬದಲಾವಣೆಗಳು ಆಗ್ತದೆ. ಆ ಬದಲಾದಂತಹ ಸಂದರ್ಭದಲ್ಲಿ ಪೋಷಕರು ಮೊದಲನೇದಾಗಿ ನೀವು ಅವರ ಜೊತೆ ನಿಲ್ಲಬೇಕು. ಅವರಿಗೆ ಎಲ್ಲ ಬದಲಾಗ್ತಕ್ಕಂತಹ ಮಾಹಿತಿಗಳನ್ನು ನೀವು ಅವರಿಗೆ ಕೊಡಬೇಕು. ಪ್ರಾಥಮಿಕ ಹಂತದಲ್ಲಿ ನೀವು ಕೊಡಬೇಕು. ಸೊ ಅದನ್ನು ಕೊಡದೆ ಹೋದರೆ ಮಕ್ಕಳಿಗೆ ಇದ್ರ ಬಗ್ಗೆ ಅರಿವಿರಲ್ಲ. ಸೊ ಅವರಲ್ಲಿ ವಯೋಸಹಜ ಬದಲಾವಣೆಗಳು ಆದಾಗ ಅವರು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಕನ್ಸಿಡರ್ ಮಾಡ್ತಾರೆ. ಏನೋ ನಮಗೆ ಕಾಯಿಲೆ ಇದೆ ಆಗೆಲ್ಲ ಫೀಲ್ ಮಾಡ್ಕೊತಾರೆ. ಅದು ಆಗಬಾರ್ದು ಅಂತ ಹೇಳಿದ್ರೆ ನೀವು ಅವರಿಗೆ ಧೈರ್ಯ ತುಂಬಬೇಕು. ಈ ಥರ ಬದಲಾವಣೆಗಳು ಆಗುತ್ತೆ, ಅದು ಸಹಜ ಕ್ರಿಯೆ. ಇದರ ಬಗ್ಗೆ ನೀವು ಅವರಿಗೆ ಮುಕ್ತವಾಗಿ ಮಕ್ಕಳಲ್ಲಿ ಯಾವಾಗಲೂ ಒಬ್ಬ ಫ್ರೆಂಡ್ ಥರ ನೀವು ಟ್ರೀಟ್ ಮಾಡಬೇಕು. ಅವರಿಗೆ ಯಾವುದೇ ಥರ ಗದರಿಸಿದ್ರೆ ಅವರಿಂದ ಯಾವುದೇ ರೀತಿ ಮಾಹಿತಿ ನಿಮಗೆ ಸಿಗಲ್ಲ. ಸೊ ಅವರಿಗೆ ಆಸ್ ಎ ಫ್ರೆಂಡ್ ಆಗಿ ನೀವು ಅವರನ್ನು ಟ್ರೀಟ್ ಮಾಡಿ ಎಲ್ಲವನ್ನು ತಿಳಿಸಿದಾಗ ಅವ್ರ ಖಂಡಿತ ನಿಮ್ಮ ಎಲ್ಲ ಹೇಳುವಂಥ ಎಲ್ಲ ಇದರ ವಿಷಯಗಳನ್ನು ಕೇಳಿಸ್ಕೊಳ್ತಾರೆ. ಸೊ ಹಾಗಾಗಿ ನಾವು ಈಗಿಂತೆ ಗ್ರಾಮೀಣ ಭಾಗದಲ್ಲಿ ಈಗಲೂ ಕೂಡ ಮಡಿವಂತಿಕೆ ಇದೆ. ಸೊ ಒಬ್ಬನ ಭಾಗಲ್ಲ ಎಲ್ಲರೂ. ಯಾಕಂತ ಹೇಳಿದ್ರೆ ಅದು ನಮ್ಮ ಒಂದು ಜನರೇಷನ್, ಇವಾಗಿನ ಜನರೇಷನ್ ಏನಿದೆ ಇದರಲ್ಲಿ ಇವಾಗ ಶಾಲಾ ಹಂತದಲ್ಲಿ ಅವರಿಗೆ ಎಲ್ಲ ಲೈಂಗಿಕ ವಿಷಯಗಳ ಬಗ್ಗೆ ಮಾಹಿತಿಯನ್ನು
ಮಾಹಿತಿಗಳನ್ನು ಕಾಲಕಾಲಕ್ಕೆ ಕೊಟ್ಟು ಸೊ ಅವರಿಗೆ ಅವರನ್ನು ನಾವು ಕೂಡ ಅವರಿಗೆ ಒಂದು ಬೆನ್ನೆಲುಬಾಗಿ ನಿಂತಾಗ ಮಾತ್ರ ಮಕ್ಕಳು ಕೂಡ ಒಳ್ಳೆಯ ರೀತಿಯಲ್ಲಿ ಮುಂದುವರಿತಾರೆ. ಇಲ್ಲಿ ಎಷ್ಟು ಜನ ಪೋಷಕರು ಮಕ್ಕಳಿಗೆ ಮೊಬೈಲ್ ಕೊಡ್ತೀರಾ? ಮೊಬೈಲ್ ಕೊಡ್ತೀರಾ? ಕೊಡಲ್ಲ. ಯಾಕೆ ಕೊಡಲ್ಲ? ಯಾಕೆ ಕೊಡಲ್ಲ? ಏನು ತಪ್ಪಿದೆ ಕೊಡೋದ್ರಲ್ಲಿ? ಏನು ತಪ್ಪಿದೆ? ಮಕ್ಕಳು ಯಾರೆಲ್ಲ ಮೊಬೈಲ್ ನೋಡ್ತೀವಿ ಇಲ್ಲಿ? ಸುಳ್ಳು ಹೇಳ್ಬೇಡಿ. ಹಿಂಗೆ ಯಾರು ಯೂಸ್ ಮಾಡಲ್ಲ? ಗೊತ್ತಿಲ್ಲ ನಮಗೆ ಗೊತ್ತಾಗುತ್ತೆ. ಪೋಷಕರ ಎಲ್ಲರೂ ನೀವು ಈಗ ಹೇಳ್ತಾ ಇಲ್ಲ, ಬಟ್ ಆ ಥರ ಮಾಡಬೇಡಿ. ಎಲ್ಲವನ್ನು ನೀವು ಮಕ್ಕಳ ಮುಂದೆ ಒಪ್ಕೊಳ್ಳಿ. ಮಕ್ಕಳು ನಿಮ್ಮನ್ನು ನೋಡಿ ಕಲಿತಾರೆ. ಮೊಬೈಲ್ ಕೊಡೋದು ತಪ್ಪಲ್ಲ, ಕೊಡಬೇಕು. ಯಾಕೆ ಕೊಡಬೇಕು? ಅಲ್ಲಿ ಮಕ್ಕಳು ತಿಳ್ಕೊಳ್ಬೇಕಾದಂತಹ ವಿಚಾರಗಳು ಸಾಕಷ್ಟು ಇವೆ. ಅದನ್ನು ತಿಳ್ಕೊಳ್ಳಿಕ್ಕೆ ಕೊಡಬೇಕು. ಯಾವ ಹಂತದಲ್ಲಿ ಕೊಡಬೇಕು ಅನ್ನೋದನ್ನು ನೀವು ನಿರ್ಧರಿಸಬೇಕು. ಮಕ್ಕಳಿಗೆ ಮೊಬೈಲ್ ಕೊಟ್ಟು ನೀವು ನಿಮ್ಮ ಕೆಲಸದಲ್ಲಿ ಬ್ಯುಸಿ ಆದರೆ ಅದು ಆಗಲ್ಲ. ನೀವು ನಿಮ್ಮೆಲ್ಲ ಕೆಲಸ ಕಾರ್ಯಗಳಾಯಿತು, ಇವಾಗ ನೀವು ಫ್ರೀ ಇದ್ದೀರಾ ಅಂತ ಹೇಳಿದ್ರೆ ಆ ಟೈಮನ್ನು ಫಿಕ್ಸ್ ಮಾಡಿ ಮಕ್ಕಳಿಗೆ ಮೊಬೈಲ್ ಕೊಡಿ. ಆ ಮೊಬೈಲ್ ಕೊಡುವಾಗ ನಿಮ್ಮ ಮಕ್ಕಳು ನಿಮ್ಮ ಕಣ್ಣೆದುರಲ್ಲೇ ಇರಬೇಕು, ನಿಮ್ಮ ಸುಪರ್ದಿಯಲ್ಲಿ ಇರಬೇಕು. ಅವ್ರು ಏನು ಯೂಸ್ ಮಾಡ್ತಾ ಇದ್ದಾರೆ, ಅವ್ರಿಗೇನು ಯಾವ್ದ್ರ ಬಗ್ಗೆ ಮಾಹಿತಿ ತಗೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೂ ಕೂಡ ಅರಿವಿರಬೇಕು. ಆವಾಗ ಕೊಡಿ, ಅದರಲ್ಲಿ ಏನು ತಪ್ಪಿಲ್ಲ. ಇದು ಬಿಟ್ಟು ನೀವು ಮಕ್ಕಳಿಗೆ ಮೊಬೈಲ್ ಕೊಟ್ಟು ನಿಮ್ಮದೇ ಲೋಕದಲ್ಲಿ ನೀವಿದ್ರೆ ಆಗಲ್ಲ, ಆಯ್ತಾ? ಸೊ ನೀವು ನಿಮಗೆ ನಿಮಗೂ ಕೂಡ ಒಂದು ತುಂಬ ದುಡ್ಡಿರ್ತೀರ, ನಿಮಗೂ ಕೂಡ ಒಂದು ಮನೋರಂಜನೆ ಬೇಕಿರುತ್ತೆ. ಅಫ್ಕೋರ್ಸ್ ನಮಗೆ ಮನೋರಂಜನೆ ಕೇಳಿದ್ರೆ ವಿಭಿನ್ನ ರೀತಿಯ ಧಾರಾವಾಹಿಗಳು ಅಲ್ವಾ? ಸೊ ನೀವು ಕೂಡ ಇದು ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಏನಾಗುತ್ತೆ, ನಾವು ಆ ಥರ ಮಕ್ಕಳಿಗೆ ಅವನ್ನ ಫ್ರೀಯಾಗಿ ಕೊಟ್ಟಾಗ ಇವಾಗ ಏನು ಗೊತ್ತಾ, ಬರೀ ಸ್ಕ್ರೋಲ್ ಮಾಡಿದಾಗ ಮೊಬೈಲ್ ಮೇಲಕ್ಕೆ ಸ್ಕ್ರೋಲ್ ಮಾಡ್ತಾ ಹೋದಾಗ ಎಲ್ಲ ವಿಚಾರಗಳು ಬರ್ತಾ ಇದೆ. ಸೊ ಅದರಲ್ಲಿ ಬೇಕಾದಂತಹ ವಿಚಾರಗಳಿರುತ್ತೆ, ಬೇಡವಾದಂತಹ ವಿಚಾರಗಳು. ಸೊ ಮಕ್ಕಳಿಗೆ ಒಂದ್ಸರಿ ಬಂತು ಅಂತ ಹೇಳಿದ್ರೆ ಮಕ್ಕಳಿಗೆ ಕ್ಯೂರಿಯಾಸಿಟಿ ಇರುತ್ತೆ, ಏನಿರ್ಬೋದು ಅಂತ. ಸೊ ಮತ್ತೆ ಅದನ್ನು ಓಪನ್ ಮಾಡಿದಾಗ ಅಲ್ಲಿ ಬೇರೆ ರೀತಿಯ ಮಾಹಿತಿಗಳು ಬರುತ್ತೆ. ಸೊ ಇದೆಲ್ಲ ಮತ್ತೆ ಅವರು ಅದಕ್ಕೋಸ್ಕರವೇ ನಿಮ್ಮ ಹತ್ರ ಮೊಬೈಲ್ ಕೇಳ್ತಾರೆ, ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ. ಸೊ ಈ ಥರ ವಿಚಾರಗಳು ಆಗುತ್ತೆ. ಮತ್ತೆ ಮುಂದೊಂದು ದಿನ ಅದು ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ ಅಂತ ಹೇಳಿದ್ರೆ, ಮೊಬೈಲ್ ಕೊಡದಿದ್ರೆ ಮಕ್ಕಳು ಏನು ಗೊತ್ತಿದೆ ಮುಂದೆ ನಿಮಗೆ. ಸೊ ಆ ಥರ ಸನ್ನಿವೇಶಕ್ಕೆ ಯಾರು ಕಾರಣರಾಗಬಹುದು? ನಾವೇ. ಸೊ ಹಾಗಾಗಿ ಮಕ್ಕಳಲ್ಲಿ ಎಲ್ಲವನ್ನು ಇತಿಮಿತಿಯಿಂದ ಇದ್ದಾಗ ಅದನ್ನು ನಾವು ಒಂದು ಹಂತಕ್ಕೆ ಸಂಭಾಳಿಸಬಹುದು. ಇಲ್ಲದೆ ಹೋದರೆ ಅದು ನಮಗೆ ತುಂಬಾನೇ ನಮ್ಮ ಪರಿಸ್ಥಿತಿ ಕೈಮೀರಿ ಹೋಗುತ್ತೆ. ಇನ್ನೊಂದು ವಿಚಾರದಲ್ಲಿ ನಿಮ್ಮ ಮಕ್ಕಳಿಗೆ ಎಷ್ಟು ಸಮಯ ಕೊಡ್ತೀರಾ ದಿನದಲ್ಲಿ? ಇವಾಗ ಒಂದು ದಿನ ಇರುತ್ತೆ, ಆ ದಿನದಲ್ಲಿ ಮಕ್ಕಳು ಬೆಳಿಗ್ಗೆ 9ರಿಂದ ಸಂಜೆ 4 ಶಾಲೆಯಲ್ಲಿ ಇರ್ತಾರೆ, ಆಯ್ತಾ? ಸೊ ತದನಂತರ ಶಾಲೆಗೆ ಬರ್ತಾರೆ, ಮತ್ತೆ 9 ಗಂಟೆ ಶಾಲೆಗೆ ಬರೋವರೆಗೆ ಮನೆಯಲ್ಲಿ ಇರ್ತಾರೆ. ಸೊ ನೀವು ಪೋಷಕರಾಗಿ ನೀವು ಮಕ್ಕಳಿಗೆ ಎಷ್ಟು ಸಮಯ ಕೊಡ್ತೀರಾ? ಮಕ್ಕಳ ಜೊತೆ ಸ್ಪೆಂಡ್ ಮಾಡ್ತೀರಾ? ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳೋದು ಬಿಡಿ, ಬರೀ ಮಕ್ಕಳ ಜೊತೆ ನೀವು ಸ್ಪೆಂಡ್ ಮಾಡುವಂತ ಟೈಮ್ ಎಷ್ಟು ಕೊಡ್ತೀರಾ? ಕೊಡ್ತಾ ಇದ್ದೀರಾ? ಕೊಡ್ತೀರಾ? ಓಕೆ. ಏನೆಲ್ಲ ಕೇಳ್ತೀರಾ ಮಕ್ಕಳಲ್ಲಿ? ಇಲ್ಲಿ ಅದು ಏನ್ ಮಾಡ್ಕೊಂಡು ಬಂದಿದ್ದೀರಾ, ಇಲ್ಲಿ ಅದು ಒಳ್ಳೆ ವಿಚಾರ. ಬಟ್ ನಾವು ಹೇಳ್ತಾ ಇರೋದು ಇದು ಗರಿಷ್ಠ ಅಂತ ಹೇಳಿದ್ರು 1/4 ಗಂಟೆ ಅಥವಾ 20 ನಿಮಿಷ.
ಸೊ 20 ನಿಮಿಷ ಸ್ಪೆಂಡ್ ಮಾಡಿ ಮಕ್ಕಳ ಜೊತೆ ಎವ್ರಿ ಟೈಮ್. ಯಾಕಂತ ಹೇಳಿದ್ರೆ ಅದು ಯಾಕೆ ಅವಶ್ಯಕ ಅಂತ ಹೇಳಿದ್ರೆ, ಈಗ ಮಕ್ಕಳನ್ನು ಯಾವುದೇ ಕಾರಣಕ್ಕೆ ಸಂಜೆ ಬರ್ತಾರೆ, ಅವರನ್ನು ಆಟ ಆಡೋದಕ್ಕೆ ಬಿಡಿ, ಅವರಿಗೆ ಟೈಮ್ ಕೊಡಿ, ಅವ್ರು ಆಟ ಆಡಲಿ, ಒಂದು ಗಂಟೆ 1.5 ಗಂಟೆ ಅವ್ರು ಆಟ ಆಡಲಿ, ಮತ್ತೆ ಬಂದು ಅವರ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡ್ರೆ ಹೋಮ್ವರ್ಕ್ ಮಾಡಿದ್ದು ಬರೆಯುವಂಥದ್ದು ಇರುತ್ತೆ. ಊಟ ಮಾಡೋದಕ್ಕಿಂತ ಮುಂಚೆ ಒಂದು 15 ನಿಮಿಷ ನೀವು ಅವರಿಗೆ ಕೊಡಿ. ಯಾಕಂತ ಹೇಳಿದ್ರೆ ಆ ಟೈಮಲ್ಲಿ ಬೆಳಿಗ್ಗೆ ಶಾಲೆಗೆ ಹೋದ ನಂತರ ಪ್ರತಿಯೊಂದು ತರಗತಿ ಇರ್ಬೋದು, ಪ್ರತಿಯೊಂದು ತರಗತಿಯಲ್ಲಿ ಏನೇನು ಆಯಿತು ಎನ್ನುವುದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೇಳಿ ತಿಳ್ಕೊಳ್ಳಿ. ಈಗ ಫಸ್ಟ್ ಪೀರಿಯಡ್ ಕನ್ನಡದಲ್ಲಿ ಏನಾಯಿತು, ಕನ್ನಡ ಟೀಚರ್ ಬಂದರು, ನಮಗೆ ಪರಿಸರ ಪಾಠ ಮಾಡಿದ್ರು, ಸೊ ಅವರು ಆ ಮಾಹಿತಿ ಕೇಳಿದ್ರು, ಈ ಮಾಹಿತಿ ಕೇಳಿದ್ರು. ಮಕ್ಕಳಿಗೆ ಒಂದು ಏನು ಬೆಳಿಗ್ಗೆ ಹೋದ ನಂತರದ ಇಡೀ ದಿನವನ್ನು ಅವರಿಗೆ ನೆನಪು ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಆಗುತ್ತೆ. ಸೊ ಫಸ್ಟಿಗೆ ನಿಮಗೆ ಅವರು ರಿಪೀಟ್ ಮಾಡ್ತಾರೆ, ಅಂದರೆ ಇಂಥ ಶಾಲೆಯಲ್ಲಿ ಟೀಚರ್ ಮನೆಗೆ ಒಂದು ಒಳ್ಳೆ ಮಗನಿತ್ತು, ಸೊ ನಾನೆಲ್ಲ ಅಂತ ಈ ಥರ ಒಂದು ಒಪ್ಪೋಸ್ ಬರ್ಬೋದು. ಆದರೆ ನೀವು ಅವರ ಬೆನ್ನು ಬಿಡದೆ ಅವರನ್ನು ಕೇಳಿ, ಆವಾಗ ಅವರಿಗೆ ಮತ್ತೆ ಒಂದು 2 ದಿನದಲ್ಲಿ ಮತ್ತೆ ನಿಮ್ಮ ಒಂದು ರೀತಿ ಬಂದಾಗ ಅವರು ಆದಂತಹ ಎಲ್ಲ ಬೆಳವಣಿಗೆಯನ್ನು ಹೇಳ್ತಾರೆ. ಮಾಸ್ ಟೀಚರ್ ಬಂದರು, ನಮಗೆ ಅದು ಪಾಠ ಕಲಿಸಿದ್ರು, ಮತ್ತು ಈ ಒಂದು ನಮ್ಮ ಶಾಲೆಗೆ ಭೇಟಿ ನೀಡಿದ್ರು, ಅವರು ಅದ್ರ ಬಗ್ಗೆ ಹೇಳಿದ್ರು. ಸೊ ಈ ಥರ ಒಂದು ಅದು ಹೇಳ್ತಾ ಬಂದಾಗ ಮಕ್ಕಳಿಗೂ ಕೂಡ ಒಂದು ಪುನರ್ಮನನ, ಅಂದರೆ ಶಾಲೆಯಲ್ಲಿ ಕಲಿತಂತಹ ವಿಚಾರಗಳನ್ನು ಮತ್ತೆ ನೆನಪು ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಅದು ಒಂದಾಗುತ್ತೆ. ಮತ್ತೆ ಅವರಿಗೆ ಒಂದು ಒಳಗೊಳಗೆ ಖುಷಿ ಆಗುತ್ತೆ, ಏನು ನಮ್ಮ ತಾಯಿ ತಂದೆ ತಾಯಿ ನಮಗೆ ಟೈಮ್ ಕೊಡ್ತಾ ಇದ್ದಾರೆ, ನಮ್ಮ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರೆ, ಸೊ ಅವರಿಗೆ ಖುಷಿ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಎಂಟೈರ್ ವಾತಾವರಣ ತುಂಬ ಖುಷಿಯಾಗಿರುತ್ತೆ. ಸೊ ಅದು ಎಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಮಕ್ಕಳಿಗೆ ಮತ್ತೆ ಎಕ್ಸಾಮ್ ಟೈಮ್ ಬಂದಾಗ ಅವರು ದಿನನಿತ್ಯದ ಪಾಠಗಳನ್ನು ಅವ್ರು ನೆನಪಿಸ್ತಾ ಹೋದ ಹಾಗೆ ಅವರಿಗೆ ಆ ವಿಚಾರದ ಬಗ್ಗೆ ಮತ್ತೆ ತಿರ್ಗಾ ಅವರಿಗೆ ಮತ್ತೆ ಓದಬೇಕು ಅನ್ನೋದ್ರ ಬಗ್ಗೆ ಅಷ್ಟು ಅವರಿಗೆ ಕಷ್ಟ ಆಗಲ್ಲ. ಬರೀ ಒಂದ್ಸರಿ ಓದ್ಕೊಂಡು ಹೋದಾಗ ಅವರಿಗೆ ತುಂಬಾನೇ ಸುಲಭ ಆಗುತ್ತೆ. ಸೊ ಈ ತರ ಒಂದು ವಿಷಯಗಳನ್ನು ನೀವು ನಿಮ್ಮಲ್ಲೇ ಅಳವಡಿಸಿಕೊಂಡು ಅದನ್ನು ಅವರಿಗೆ ಅವರಲ್ಲಿ ತನ್ನಿ, ಒಂದು ಕಾರ್ಯರೂಪಕ್ಕೆ ತನ್ನಿ. ಆವಾಗ ನಿಮ್ಮ ಆರೋಗ್ಯಕರ ಬೆಳವಣಿಗೆ ಅಲ್ಲಿ ಇರುತ್ತೆ. ನಿಮಗೂ ಕೂಡ ಶಾಲೆಯಲ್ಲಿ ಈಗ ನಾನು ಕೇಳಿದ್ರಲ್ಲ ಸೇಫ್ ಟಚ್ ಅಂಡ್ ಸೇಫ್ ಟಚ್ ಬಗ್ಗೆ ನಿಮಗೆ ಮಾಹಿತಿ ಇದೆ ಅಂತ, ಸೊ ಅಂತಹ ವಿಚಾರಗಳನ್ನು ಕೂಡ ಅವರು ನಿಮ್ಮಲ್ಲಿ ಪ್ರಸ್ತಾಪ ಮಾಡ್ತಾರೆ. ಮಾಡಿದಾಗ ನಿಮಗೂ ಈ ಥರ ಕೇಳಿದಾರ ಒಳ್ಳೆಯದು, ಮತ್ತೆ ಮಾತ್ರೆ ಕೊಡುವಂಥದ್ದು ಇರ್ಬೋದು, ನಮಗೆ ಇವತ್ತು ಈ ಮಾತ್ರೆ ಕೊಟ್ಟಿದ್ದಾರೆ, ಸೊ ಇದೆಲ್ಲವೂ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಶಾಲೆಯಲ್ಲಿ ಆಗ್ತಕ್ಕಂತಹ ಪ್ರತಿಯೊಂದು, ಅಂದರೆ ನೀವು ಮನೆಯಲ್ಲಿ ಇದ್ದುಕೊಂಡು ಕೂಡ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಅದನ್ನು ನೀವು ಮಾಡಿಕೊಂಡ್ರೆ ಉತ್ತಮ ಅಂತ. ಇದು ನಾವು ಕಂಡುಕೊಂಡಂತಹ ರೀತಿ ನಾನು ಮನೆಯಲ್ಲಿ ಇದನ್ನು ಫಾಲೋ ಮಾಡ್ತಾ ಇದ್ದೇನೆ. ನನಗೂ ಕೂಡ ಮಕ್ಕಳಿದ್ದಾರೆ, ನಾನು ಕೂಡ ಇದನ್ನು ಫಾಲೋ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ನನಗೆ ಕಾರ್ಯಭಾಗದಿಂದ ನನಗೂ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಆಗಿಲ್ಲ, ಬಟ್ ಇವತ್ತು ಬೆಳಿಗ್ಗೆ ಅವರಾಗಿ ಬಂದು ನನಗೆ ನಿನ್ನ ನೆನಪಿಲ್ಲ ರೆಡಿ ಈ ಥರ ಹೇಳಿ ಮತ್ತೆ ಏನೆಲ್ಲ ಆಯಿತು ಅದನ್ನು ನನಗೆ ಹೇಳಿಲ್ಲ, ಖುಷಿಯಲ್ಲಿ ಬಂದು ಹೇಳಿಲ್ಲ. ಸೊ ಆವಾಗ ಏನಾಗುತ್ತೆ, ನನಗೂ ಒಂದು ಖುಷಿ ಇರುತ್ತೆ, ಅಂದರೆ ಮಗು ನೆನಪಿಟ್ಟು ನನ್ನ ಜೊತೆ ಹೇಳಿದ್ನಲ್ಲ, ಅದು ಆ ಥರ ಒಂದು ಬಾಂಡಿಂಗ್ ತುಂಬ ಒಳ್ಳೆ ರೀತಿಯಲ್ಲಿ ಸಾಗುತ್ತೆ. ಸೊ ಹಾಗಾಗಿ ಅದನ್ನು ಫಾಲೋ ಮಾಡಿದರೆ ಉತ್ತಮ ಅಂತ ನಮ್ಮದೊಂದು ಅನಿಸಿಕೆ. ಸೊ ಇವಾಗ ಮಕ್ಕಳಿಗೆ ದಯವಿಟ್ಟು ಮಕ್ಕಳ ಬೆಳವಣಿಗೆಯನ್ನು ಕುಂಠಿತಗೊಳಿಸಬೇಡಿ. ಯಾಕಂದರೆ ನಮಗೊಂದು ಕಾಲ ಇತ್ತು, ನಾವು ವಿದ್ಯಾಭ್ಯಾಸದಲ್ಲಿ ಮಕ್ಕಳಂತಹ ಸಂದರ್ಭದಲ್ಲಿ ನಮಗೆ ಮೈದಾನಗಳೇ ಖಾಲಿ ಇರ್ತಾ ಇರಲಿಲ್ಲ. ನಾವು ಶನಿವಾರ ಒಂದು ಪೀರಿಯಡ್ ಮುಂಚೆ ಹೋಗಿ ಅಲ್ಲಿ ಕ್ರಿಕೆಟ್ ಬಡಿಬೇಕು, ಇಲ್ಲ ಅಂತ ಹೇಳಿದ್ರೆ ನಮಗೆ ಸ್ಥಳ ಇಲ್ಲ. ಅಷ್ಟರ ಮಟ್ಟಿಗೆ ಎಲ್ಲರೂ ಕ್ರಿಕೆಟ್ ಆಡೋದು ಬೇರೆ ಇದರಲ್ಲಿ ನಾವು ತೊಡಗಿಸ್ಕೊಳ್ತಿದ್ವಿ. ಇವಾಗ ನೋಡಿ ಇಷ್ಟು ಮೈದಾನಗಳು ಖಾಲಿ ಇವೆ, ಯಾರು ಹೋಗ್ತಾ ಇದ್ದಾರೆ ಮಕ್ಕಳು, ಆಟಕ್ಕೆ ಹೋಗ್ತಾ ಇದ್ದಾರ. ಸೊ ಇವೆಲ್ಲ ಯಾಕೆ ಆಗ್ತಿದೆ ಅಂತ ಹೇಳಿದ್ರೆ ನಾವು ನಮ್ಮ ಬೇರೆ ಬೇರೆ ಚಟುವಟಿಕೆಗಳನ್ನು ಮೊಟಕುಗೊಳಿಸಿ ಕೆಲವೊಂದು ವಿಚಾರಗಳಿಗೆ ಒಗ್ಗಿಕೊಂಡಿದ್ದೇವೆ. ಸೊ ಅದನ್ನು ನಾವು ಬದಲಾವಣೆ ಮಾಡದೆ ಹೋದರೆ ಮುಂದೆ ನಮಗೆ ದೊಡ್ಡ ಸಮಸ್ಯೆಗಳು ಎದುರಾಗುತ್ತೆ. ಸೊ ಮಕ್ಕಳ ಬೆಳವಣಿಗೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇವಾಗ ನೀವು ಹೊರಗೆ ಬಂದ ಸ್ಟಾರ್ಟ್ ಆಗಿದೆ ಅಂದರೆ ಫ್ರಸ್ಟ್ರೇಷನ್, ಮಕ್ಕಳಲ್ಲಿ ಫ್ರಸ್ಟ್ರೇಷನ್ ಯಾಕೆ ಆಗ್ತಿಲ್ಲ. ಸೊ ಅವರಿಗೆ ಏನು ಆರೋಗ್ಯ ನಿಯಮಿತವಾಗಿ ಅವರಿಗೆ ವ್ಯಾಯಾಮ ಸಿಗಬೇಕು ಅಥವಾ ಅವರು ಆಟ ಆಡಬೇಕು, ಅದನ್ನೆಲ್ಲ ಅವರನ್ನು ನಿರ್ಬಂಧಿಸಿದಾಗ ಸಹಜವಾಗಿ ಅವರ ಒಂದು ಆರೋಗ್ಯದ ಬೆಳವಣಿಗೆಯಲ್ಲಿ ಬೇರೆ ಬೇರೆ ರೀತಿಯ
ಏರುಪೇರುಗಳಾಗುತ್ತೆ. ಸೊ ಒಬ್ರು ದಷ್ಟಪುಷ್ಟವಾಗಿ ನಮ್ಮ ಮಕ್ಕಳು ಇರಬೇಕು ಅಂತ ಹೇಳಿದ್ರೆ ಅವರಿಗೆ ಎಲ್ಲವೂ ಅಗತ್ಯ. ಅವರು ನಿಯಮಿತವಾಗಿ ಆಟ ಆಡಬೇಕು, ಏನ್ ಮಾಡಬೇಕು ಅದನ್ನು ಆ ಮಕ್ಕಳ ಹಂತದಲ್ಲಿ ಅವ್ರು ಮಾಡಲೇಬೇಕು. ಮಾಡದೇ ಇದ್ರೆ ಮತ್ತೆ ಏನು ಬೇರೆ ರೀತಿಯ ಒಂದು ಬೆಳವಣಿಗೆ ಮಕ್ಕಳಲ್ಲಿ ನಾವು ಗಮನಿಸ್ತೇವೆ. ಸೊ ಅದು ಆಗಬಾರ್ದು ಅಂತ ಹೇಳಿದ್ರೆ ನಮ್ಮ ಮಕ್ಕಳನ್ನು ನಾವು ಸರಿಯಾದ ರೀತಿಯಲ್ಲಿ ಆರೈಕೆ ಮಾಡ್ಕೊಂಡು ಹೋಗ್ಬೇಕಾಗಿರುವಂಥದ್ದು ಕೂಡ ಅಗತ್ಯ ಇದೆ. ಎಲ್ಲ ವಿಚಾರಗಳನ್ನು ನಾವು ಯಾಕೆ ಹೇಳ್ತಾರೆ ಅಂತ ಹೇಳಿ ಹೇಳಬೇಕಾದಂತ ಅನಿವಾರ್ಯತೆ ಇಲ್ಲ. ಬಟ್ ಶಾಲೆಯಲ್ಲಿ ಟೀಚರ್ ಸಂಬಂಧಪಟ್ಟ ಟೀಚರ್ಗಳು ಹೇಳ್ತಾರೆ. ಬಟ್ ಅದು ಏನು ಅಂತ ಹೇಳಿದ್ರೆ ಏನು ಟೇಕ್ ಫಾರ್ ಗ್ರಾಂಟೆಡ್, ಅದನ್ನು ಹೇಳ್ತಾನೆ ಇರ್ತಾರೆ, ನೀವು ಕೇಳ್ತಾನೆ ಇರ್ತೀರಿ, ಬಟ್ ಅಲ್ಲಿ ಆಗ್ತಕ್ಕಂತಹ ಬೆಳವಣಿಗೆ ಶೂನ್ಯ. ಸೊ ಹಾಗಾಗಿ ನೀವೇನೇ ಮಾಡಿದ್ರು ಅದು ಅಂತಿಮವಾಗಿ ನಿಮ್ಮ ಮಕ್ಕಳ ಬೆಳವಣಿಗೆಗೆ ಅದು ಸಹಕಾರಿಯಾಗುತ್ತೆ ಅನ್ನೋದನ್ನು ನೀವು ಯಾವಾಗಲೂ ನೆನಪಿನಲ್ಲಿ ಇಟ್ಕೋಬೇಕು ಪೋಷಕರು. ಸೊ ಇದಿಷ್ಟು ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಕೆಲವೊಂದು ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಈ ಸಾಮಾಜಿಕ ಪರಿಸ್ಥಿತಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ 3 ವಿಚಾರಗಳ ಬಗ್ಗೆ ನಾವು ಒಪ್ಕೊಳ್ತೀವಿ. ಸಾಮಾಜಿಕವಾಗಿ ನಿಮ್ಮ ಜೊತೆ ಬೆಳೆಸಿಕೊಂಡು ಒಂದು ಗುಣಮಟ್ಟದ ವರದಿಯನ್ನು ತಯಾರು ಮಾಡಿಕೊಳ್ಳುವಾಗ ಪಾರದರ್ಶಕತೆಗೆ ಬಹಳಷ್ಟು ಒತ್ತು ಕೊಟ್ಟು ಈ ವರದಿಗಳನ್ನು ತಯಾರು ಮಾಡ್ತಾ ಇದ್ದೀವಿ. ಇಲ್ಲಿ ಯಾವುದು ಹಸ್ತಕ್ಷೇಪ ಇಲ್ಲ. ಟೀಚರ್ ಇರ್ಬೋದು, ಅವರ ವರಿಷ್ಠ ಪಾಟಿಗೆ ಅವರು ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರ ಹೇಳಿಕೆಯಲ್ಲೇ ನಾವು ದಾಖಲಿಸಿಕೊಂಡು ನಾವು ವರದಿ ಮಾಡ್ತೀವಿ ಅಂತ ನಿಮ್ಮಲ್ಲಿ ತಪ್ಪು ತಿಳುವಳಿಕೆ ಇರ್ಬೋದು. ಯಾವುದೇ ಕಾರಣಕ್ಕೆ ಆಗಲ್ಲ. ನಾವೇನು ಕಂಡುಕೊಂಡಿರ್ತೇವೆ, ನಾವೇನು ಪರಿಶೀಲನೆ ಮಾಡ್ತೇವೆ, ಅದೇ ವರದಿಯನ್ನು ನಾವು ಯಾವುದೇ ಮುಚ್ಚುಮರೆ ಇಲ್ಲದೆ ವಿನೋದ ಇದ್ದಾಗ ಅದನ್ನು ದಾಖಲಿಸಿಕೊಳ್ಳುವಂಥದ್ದು. ಸೊ ಅದನ್ನು ನೇರವಾಗಿ ಇನ್ನು ಮುಂದೆ ಇಡ್ತೇವೆ. ಸೊ ಇಟ್ಟಾಗ ನಾವು ನೋಡಿದ್ದು ತಪ್ಪಾಗಿರ್ಬೋದು. ಕೆಲವೊಂದ್ಸರಿ ನಾವು ಜಡ್ಜ್ ಮಾಡಲಿಕ್ಕೆ ಜಡ್ಜ್ ಮಾಡುವಂಥವ್ರು ಅಲ್ಲ. ಏನು ಕಂಡುಕೊಂಡಿದ್ದೀವಿ ಆ ವರದಿಯನ್ನು ನೇರವಾಗಿ ದಾಖಲು ಮಾಡಿ ನಿಮ್ಮ ಮುಂದೆ ಇರುವಂಥದ್ದು. ಅದು ಮೇಬಿ ತಪ್ಪಿರ್ಬೋದು. ಆ ತಪ್ಪಿರೋದ್ರ ಬಗ್ಗೆ ನೀವು ಅದನ್ನು ಸರಿಪಡಿಸಿ ಹೇಳಬೇಕು. ಈ ಥರ ತಪ್ಪಿದೆ ಸರ್, ಅದನ್ನು ಸರಿಪಡಿಸಿಕೊಳ್ಳಿಕ್ಕೆ ಹೇಳಿದ್ರೆ ಅದಕ್ಕೆ ಅವಕಾಶ ಇದೆ. ಸೊ ಪಾರದರ್ಶಕತೆ ಗರಿಷ್ಠ ಕೊಟ್ಟು ನಾವು ಈ ಎಲ್ಲ ಪ್ರಕ್ರಿಯೆ ಮಾಡುವಂಥದ್ದು. ಎರಡನೇದು ಉತ್ತರದಾಯಿತ್ವ. ಶಾಲೆಯಲ್ಲಿ ಮಕ್ಕಳಿಗೆ ಯಾವುದೇ ಸಮಸ್ಯೆಗಳನ್ನು ಅವರು ಶಾಲಾ ಸಮಯದಲ್ಲಿ ಎದುರಿಸ್ತಾ ಇದ್ರೆ ಆ ಸಮಯದಲ್ಲಿ ಶಾಲಾ ಮುಖ್ಯ ಶಿಕ್ಷಕರು ಅದರ ಉತ್ತರದಾಯಿತ್ವವನ್ನು ಹೊಂದಿರ್ತಾರೆ. ಅವರಿಗೆ ನೀವು ಭೇಟಿ ಮಾಡಿ ಆ ಸಮಸ್ಯೆ ಇತ್ಯರ್ಥಪಡಿಸಿಕೊಳ್ಳಿಕ್ಕೆ ನಿಮಗೆ ಅವಕಾಶ ಇದೆ. ಮೂರನೇದು ಉತ್ತರದಾಯಿತ್ವ ಜನರ ಸಹಭಾಗಿತ್ವ ಅಂದ್ರೆ ನಿಮ್ಮ ಒಂದು ಭಾಗವಹಿಸಿಕೆ. ನಿಮ್ಮ ಭಾಗವಹಿಸಿಕೆ ಬಹಳಷ್ಟು ಮುಖ್ಯ ಆಗುತ್ತೆ. ಯಾಕಂದ್ರೆ ಹೇಳಿದ್ರೆ ಮಕ್ಕಳು ಎಲ್ಲೇ ಇದ್ದಾರೆ, ನಿಮ್ಮದೇ ಮಕ್ಕಳು, ನೀವು ಏನಾದರೂ ಕೇಳಿದಾಗ ಅದನ್ನು ಆನ್ಸರ್ ಮಾಡುವ ಶೈಲಿಯನ್ನು ಅವರು ಗಮನಿಸ್ತಾ ಇರ್ತಾರೆ. ಸೊ ಆ ಗಮನಿಸಿದಾಗ ನಾವು ಅವರಿಗೆ ಪ್ರೇರಣೆ ಆಗಿರ್ಬೇಕೆ ಹೊರತು ನಾವು ಯಾವುದೇ ರೀತಿಯಲ್ಲಿ ಅವರನ್ನು ನಾವು ಅವರಿಗೆ ಹುರಿದುಂಬಿಸಬೇಕು. ಸೊ ಮಕ್ಕಳು ಯಾವತ್ತೂ ಒಂದು ಚಟುವಟಿಕೆ ಮಾಡ್ತಾರೆ ಅಂತ ಹೇಳಿದ್ರೆ ಬೇಡ, ನೀವು ಅದು ಮಾಡಬೇಡ, ನಗಾಡ್ಬೋದು, ಆ ಥರ ಹೇಳ್ಬೇಡಿ. ಮಕ್ಕಳನ್ನು ಕಟ್ಟಿ ಹಾಕಬೇಡಿ, ಹುರಿದುಂಬಿಸಿ ಮಾಡಿ. ಅದು ಮುಂದೆ ಅವನಿಗೆ ಒಂದು ವಿಶೇಷವಾದ ಒಂದು ಶಕ್ತಿಯನ್ನು ಕೊಡುತ್ತೆ. ಅವನು ಯಾವುದೇ ಒಂದು ಅವನಲ್ಲಿರತಕ್ಕಂಥ ಹಾಡು ಇರ್ಬೋದು, ಒಂದು ಕಲೆಗಾರಿಕೆ ಇರ್ಬೋದು, ಯಾವುದೇ ಒಂದು ಆಸಕ್ತಿಯನ್ನು ನಿರಂತರವಾಗಿ ಅವನು ಎಲ್ಲೆಲ್ಲರೂ ಪ್ರೆಸೆಂಟ್ ಮಾಡುವಂಥ ಒಂದು ಇದಕ್ಕೆ ಬರಬೇಕು. ಆವಾಗಲೇ ಅವನಲ್ಲಿ ಇರತಕ್ಕಂಥ ಪ್ರತಿಭೆಗಳು ಹೊರಗೆ ಬರುವಂಥದ್ದು. ಅದು ಎಲ್ಲಿ ಅವನಿಗೆ ಅವಕಾಶ ಸಿಗುವಂಥದ್ದು ಅಂತ ಹೇಳಿದ್ರೆ ಅದು ಶಾಲಾ ಹಂತದಲ್ಲಿ ಪೋಷಕರು ಕೂಡ ನಾವು ಅವನಿಗೆ ಮುಂದುವರಿಸಬೇಕು. ಹಾಗೆ ಉತ್ತರದಾಯಿತ್ವ ಅಂತ ಹೇಳಿದ್ರೆ ನಾವು ಕೂಡ ನಿಮ್ದು ಕೂಡ ಜವಾಬ್ದಾರಿ ಇದೆ. ಸೊ ಈ ಥರ ಎಲ್ಲ ಸರ್ಕಾರ ಬಹಳಷ್ಟು ಒತ್ತು ಕೊಟ್ಟು ಇದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರ ಹಿಂದೆ ಯಾವುದೊಂದು ಉದ್ದೇಶ ಇದೆ. ಆ ಉದ್ದೇಶ ಕರೆಕ್ಟಾಗಿ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಜವಾಬ್ದಾರಿಯನ್ನು ನಾವು ಸಮರ್ಪಕವಾಗಿ ನಿರ್ವಹಿಸಬೇಕು. ಯಾಕೆ ನಮ್ಮ ಜವಾಬ್ದಾರಿಯನ್ನು ನಾವು ನಿರ್ವಹಿಸಬೇಕು ಅಂತ ಹೇಳಿದ್ರೆ ಈ ಯೋಜನೆಗಳಿಗೆ ಬರ್ತದಲ್ವಾ ಹಣ, ಯಾರು ಕೊಡ್ತಾರೆ? ಏನಾದ್ರು ಐಡಿಯಾ ಇದೆಯಾ? ಯಾರು ಕೊಡ್ತಾರೆ? ಶಾಲೆಗಳಿಗೆ ಇಷ್ಟು ಅಕ್ಕಿ ಕೊಡ್ತಾರೆ, ಹಾಲಿಗೆ ಕೊಡ್ತಾರೆ, ಮೊಟ್ಟೆಗೆ ಬಿಡಿ, ಅದು ಬೇರೆ ಹೊರಗೆ ಕೊಡಬೇಕು. ಈಗೆಲ್ಲ ಅನುದಾನ ಬರ್ತದಲ್ಲ, ಯಾರು ಕೊಡುದು? ಸರ್ಕಾರಕ್ಕೆ ಯಾರು ಕೊಡ್ತಾರೆ? ಜನಸಾಮಾನ್ಯರು. ಅದೇ ಅದು ನಾವು ತಿಳ್ಕೋಬೇಕು. ಈಗ ಬೆಳಿಗ್ಗೆ ನೀವು ಹೇಳ್ತೀರಾ ಬೆಡ್ಡಿಂದ ಸಂಜೆ ಮಲಗೋ ತನಕ ನೀವು ದಿನನಿತ್ಯ ಕೆಲವೊಂದು ವಸ್ತುಗಳನ್ನು ಉಪಯೋಗ ಮಾಡ್ತೀರಾ ಅಲ್ವಾ? ಆ ಉಪಯೋಗ ಮಾಡಿದಕ್ಕೆ ಸರ್ಕಾರ ತೆರಿಗೆಗಳನ್ನು ವಿಧಿಸುತ್ತೆ. ಆ ತೆರಿಗೆಗಳನ್ನು ನಾವು ಪಾವತಿ ಮಾಡ್ತೇವೆ. ಆ
ಆ ಪಾವತಿ ಮಾಡಿದಂತಹ ತೆರಿಗೆಗಳನ್ನು ಸರ್ಕಾರ ಒಂದು ಕಡೆ ಶೇಖರಣೆ ಮಾಡಿಕೊಂಡು ಇಂಥ ಯೋಜನೆಗಳಿಗೆ ಮತ್ತೆ ವಾಪಸ್ ಕೊಡುತ್ತೆ. ಆ ವಾಪಸ್ ಕೊಟ್ಟಾಗ ಅದರ ಸಮರ್ಪಕ ಬಳಕೆ ಆಗಿದೆಯೋ ಇರುವಂತ ಅದನ್ನು ತೀರ್ಮಾನ ಮಾಡಬೇಕಾದವರು ಯಾರು? ನಾವೇ. ಯಾಕಂತ ಹೇಳಿದ್ರೆ ನಿಮ್ದು ಪಾಲು ಬಿದ್ದಿದೆ, ಅವ್ರದ್ದು ಪಾಲು ಬಿದ್ದಿದೆ, ಅವ್ರದ್ದು ಪಾಲು ಬಿದ್ದಿದೆ. ಯಾರು ಇಲ್ಲಿ ಒಬ್ರು ಕೊಟ್ಟಿಲ್ಲ ಅಷ್ಟು ಮೊತ್ತವನ್ನು, ಎಲ್ಲರೂ ಸರಿಸಮಾನರಾಗಿ ಕೊಟ್ಟಿದ್ದೇವೆ. ಸರಿಸಮಾನರಾಗಿ ಕೊಟ್ಟಾಗ ನಮ್ದು ಜವಾಬ್ದಾರಿ ಇದೆ. ಆ ತೆರಿಗೆಯನ್ನ ಸಮರ್ಪಕವಾಗಿ ಅಲ್ಲಿ ಬಳಕೆ ಆಗಬೇಕು, ಅಲ್ಲಿ ತಪ್ಪಿದೆ, ಅಲ್ಲಿ ಏನೋ ಲೋಪ ಆಗ್ತಿದೆ, ಅದನ್ನು ಹೇಳಬೇಕಾದವರು ನಾವೇ. ಯಾಕಂದ್ರೆ ನಮ್ಮ ಕೊಡುಗೆ ಅದಕ್ಕೆ ಬಿದ್ದಿರೋದ್ರಿಂದ ಅದನ್ನು ತಟ್ಟಿ ಎದ್ದು ನಿಂತು ಹೇಳಬೇಕು. ಎಲ್ಲೂ ಕೂಡ ಆಗ್ತಲ್ಲ. ಗ್ರಾಮಸಭೆ ಇರ್ಬೋದು, ನಿಮ್ಮ ಪಂಚಾಯತ್ನಲ್ಲಿ ನಡೆಯುವಂತಹ ಗ್ರಾಮಸಭೆ ಇರ್ಬೋದು, ವಾರ್ಡ್ ಸಭೆ ಇರ್ಬೋದು, ಎಲ್ಲದರಲ್ಲೂ ಈ ಸಭೆ ಯಾಕೆ ಆಯೋಜನೆ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮಗಳ ಅಭಿಪ್ರಾಯ ಕೇಳಲಿಕ್ಕೆ. ಆ ಅಭಿಪ್ರಾಯ ಹೇಳಬೇಕಾದವ್ರಿಗೆ ಅಲ್ಲಿ ಇರಲ್ಲ, ಮತ್ತೆ ಅದೇ ಅವರು ಸಾಮಗ್ರಿ ಅಂತ ಬರ್ಕೊಂಡು ಹೋಗ್ತಾರೆ. ಮತ್ತೆ ಅಲ್ಲಿ ಅನುಷ್ಠಾನ ಮಾಡುವಾಗ ಅಲ್ಲಿ ಲೋಪಗಳಾಗುತ್ತೆ. ಆ ಲೋಪಗಳು ಆಗ್ತಾನೆ ಇರುತ್ತೆ. ಅದನ್ನು ನಾವು ತಟ್ಟಿ ಕೇಳಬೇಕು. ತಟ್ಟಿ ಕೇಳಿದಾಗ ಮಾತ್ರ ಅಲ್ಲಿ ತಪ್ಪಾಗಿದೆ ಅಂತ ಅವರು ಮತ್ತೆ ಸರಿಪಡಿಸ್ಕೊಂಡು ಹೋಗ್ತಾರೆ. ಅದಕ್ಕೆ ನಾವು ಜವಾಬ್ದಾರರು. ಹಾಗಾಗಿ ನಮ್ಮ ಒಂದು ಜವಾಬ್ದಾರಿಯನ್ನು ನಾವು ಸಮರ್ಪಕವಾಗಿ ನಿರ್ವಹಿಸಲು ಹೋದರೆ ಎಷ್ಟೇ ಯೋಜನೆಗಳು ಬಂದರೂ ಕೂಡ ಯಾವುದೇ ರೀತಿಯ ಯಶಸ್ಸು ಆ ಯೋಜನೆಗಳಿಗೆ ಸಿಗುವುದಿಲ್ಲ. ಹಾಗಾಗಿ ಈ ಮೂರು ವಿಚಾರಗಳು ಬಹಳಷ್ಟು ಒತ್ತು ಕೊಟ್ಟು ಈ ಒಂದು ಸಾಮಾಜಿಕ ಪ್ರಶ್ನೆಗಳನ್ನು ನಾವು ನಡೆಸಿದ್ದೇವೆ. ನಿಮ್ಮಲ್ಲಿ ಒಬ್ಬರಾಗಿ ಇಂತಹ ವರದಿಗಳನ್ನು ತಯಾರು ಮಾಡಲಿಕ್ಕೆ ನಮಗೂ ಕೂಡ ಬಹಳಷ್ಟು ಖುಷಿ ಆಗುತ್ತೆ. ಕಳೆದ 3 ದಿನಗಳಿಂದ ನಾನು ಬರಲಿಲ್ಲ. ಮಕ್ಕಳ ಜೊತೆ ನಮ್ಮ ತಂಡದವರು ಬಹಳಷ್ಟು ಒಡನಾಟವನ್ನು ಹೊಂದಿದ್ದಾರೆ. ಯಾಕಂದ್ರೆ ನಮಗೆ ಪ್ರತಿಯೊಂದು ಶಾಲೆಗಳಿಗೆ ಪಂಚಾಯತಿಗೆ ಹೋಗೋದಕ್ಕಿಂತ ಶಾಲೆಗಳಿಗೆ ಹೋದಾಗ ನಮಗೆ ಬಹಳಷ್ಟು ಖುಷಿ. ಯಾಕಂತ ಹೇಳಿದ್ರೆ ಮಕ್ಕಳ ಜೊತೆ ನಾವು ಬೆರೆತು ನಾವು ನಮ್ಮ ಬಾಲ್ಯಾವಸ್ಥೆಗೆ ಹೋಗ್ತೇವೆ. ಸೊ ಆ ಒಂದು ಅನುಭವವನ್ನು ಕಳ್ಕೊಳ್ಳಿಕ್ಕೆ ನಮಗೆ ತುಂಬಾನೇ ಖುಷಿ. ಸೊ ಅದು ನಾವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಸೊ ಹಾಗಾಗಿ ಈ ಒಂದು ವರದಿಯನ್ನು ನಾವು ತಯಾರು ಮಾಡಬೇಕು ಅಂತ ಹೇಳಿದ್ರೆ ಸೊ ಅಲ್ಲಿ ಬಹಳಷ್ಟು ಒತ್ತು ಕೊಟ್ಟು ಎಲ್ಲವನ್ನು ಮಾಡ್ಕೊಂಡು ಬಂದಿದ್ದೀವಿ. ಸೊ ಮುಂದಿನ ಹಂತದಲ್ಲಿ ನಿಮಗೆ ವರದಿ ಮಂಡನೆ ಆಗುತ್ತೆ. ಆ ವರದಿ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನೀವು ಹಂಚಿಕೊಳ್ಳೇಬೇಕು. ಸೊ ಹಂಚಿಕೊಳ್ಳಿ ಅಂತ ಹೇಳುತ್ತಾ ಮತ್ತೆ ನಿಮ್ಮೆಲ್ಲರನ್ನು ವಂದಿಸ್ತಾ ಈ ಸಂದರ್ಭದಲ್ಲಿ ಯೋಜನೆ ಬಗ್ಗೆ ಮತ್ತು ಸಾಮಾಜಿಕ ಪ್ರಶ್ನೆ ಬಗ್ಗೆ ಎರಡು ಮಾತುಗಳನ್ನು ಆಡಲಿಕ್ಕೆ ನಿಮಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದೀರಾ. ಎಲ್ಲರನ್ನು ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಫ್ಯಾನ್ ಸ್ವಲ್ಪ ತೆಗಿತೀರಾ ಅಂತ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿರುವುದು. ಸತ್ರಿ ಶಾಲೆಯಲ್ಲಿ ಪ್ರಸ್ತುತ 2025-26ನೇ ಶೈಕ್ಷಣಿಕ ವರ್ಷದಲ್ಲಿ 1ನೇ ತರಗತಿಯಿಂದ 7ನೇ ತರಗತಿವರೆಗೆ ತರಗತಿಗಳಿದ್ದು ಒಟ್ಟು 34 ವಿದ್ಯಾರ್ಥಿಗಳು ದಾಖಲಾಗಿದ್ದು ಅದರಲ್ಲಿ 19 ಹುಡುಗರು 15 ಹುಡುಗಿಯರು ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡೆಯುತ್ತಿದ್ದಾರೆ. ಭೇಟಿಯ ದಿನದಂದು ಶಾಲಾ ದಾಖಲಾತಿಯಲ್ಲಿರುವ ಮತ್ತು ಸಾಮಾಜಿಕ ಪರಿಶೋಧನೆಯ 2ನೇ ದಿನ ಹಾಜರಿರುವ ಮಕ್ಕಳ ಸಂಖ್ಯೆ ಸಂಬಂಧಿಸಿದ ದಿನಾಂಕ 10/9/2025ರಂದು ಒಟ್ಟು 34 ವಿದ್ಯಾರ್ಥಿಗಳು ಹಾಜರಿರುತ್ತಾರೆ. ವಿದ್ಯಾರ್ಥಿಗಳು ಪಠ್ಯಪುಸ್ತಕಗಳನ್ನು ಮತ್ತು ಅಭ್ಯಾಸ ಪುಸ್ತಕಗಳನ್ನು ಪಡೆದಿರುತ್ತಾರೆ. 26 ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದು ನೇರವಾಗಿ ಮಕ್ಕಳ ಖಾತೆಗೆ ಜಮೆಯಾಗಿರುತ್ತದೆ. ನಿಯಮಾನುಸಾರ ಅರ್ಹ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಯನ್ನು ನೀಡಲಾಗಿಲ್ಲ. ಸದರಿ ಸಾಲಿನ ಹಿಂದಿನ ಮಾಹಿತಿಗಳಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ 80% ಅಥವಾ ಅದಕ್ಕಿಂತ ಹೆಚ್ಚಿದೆ. ಶಾಲೆಗೆ ಬರುವ ಮಾರ್ಗವು ಸುರಕ್ಷಿತವಾಗಿದೆ. ಮಕ್ಕಳನ್ನು ಅವರ ವಯಸ್ಸಿನ ಅನುಗುಣವಾಗಿ ತರಗತಿಗಳಿಗೆ ದಾಖಲಾತಿ ಮಾಡಿಕೊಳ್ಳಲಾಗಿದೆ. ಸೂಕ್ತ ದಾಖಲೆಗಳಿಲ್ಲದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸುವ ಪ್ರಕರಣ ಕಂಡುಬಂದಿಲ್ಲ. ಮಕ್ಕಳಿಗೆ ತಾರತಮ್ಯ, ದೈಹಿಕ ಶಿಕ್ಷೆ, ಮಾನಸಿಕ ಕಿರುಕುಳ ಮತ್ತು ಲೈಂಗಿಕ ಕಿರುಕುಳ ನೀಡಲಾಗುತ್ತಿಲ್ಲ
ಎಲ್ಲ ಅಪೇಕ್ಷಣೀಯ ಮಕ್ಕಳಿಗೆ ವರ್ಗಾವಣೆ ಪ್ರಮಾಣ ಪತ್ರಗಳನ್ನು ನೀಡಲಾಗಿದೆ. ವಿಶೇಷ ಅಗತ್ಯವಿಲ್ಲ ಮಕ್ಕಳ ದಾಖಲಾತಿ 2023-24ರಲ್ಲಿ ಒಂದು ವಿದ್ಯಾರ್ಥಿ ಸದರಿ ಶಾಲೆಯಲ್ಲಿ ಇರುತ್ತಾರೆ. ಶಿಕ್ಷಕರಿಗೆ ಸಂಬಂಧಿಸಿ ಸದರಿ ಶಾಲೆಯಲ್ಲಿ 2023-24 ಶೈಕ್ಷಣಿಕ ಅವಧಿಯಲ್ಲಿ 3 ಶಿಕ್ಷಕರು, 1 ಮುಖ್ಯ ಶಿಕ್ಷಕರು, 2 ಸಹ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದರು. ಕಲಾ ಶಿಕ್ಷಣಕ್ಕೆ ಅರೆಕಾಲಿಕ ಬೋಧಕರನ್ನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಲಾಗಿಲ್ಲ. ಆರೋಗ್ಯ ಮತ್ತು ದೈಹಿಕ ಶಿಕ್ಷಣಕ್ಕೆ ಅರೆಕಾಲಿಕ ಬೋಧಕರನ್ನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಲಾಗಿಲ್ಲ. ವೃತ್ತಿ ಶಿಕ್ಷಣಕ್ಕೆ ಅರೆಕಾಲಿಕ ಬೋಧಕರನ್ನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಲಾಗಿದೆ. ಪೂರ್ಣಾವಧಿಯ ಮುಖ್ಯ ಶಿಕ್ಷಕರನ್ನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಲಾಗಿದೆ. ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗುತ್ತಾರೆ. ಶಿಕ್ಷಕರು ಪ್ರತಿದಿನ ಶಾಲೆಯಿಂದ ಮುಂಚಿತವಾಗಿ ತೆರಳುವ ಮತ್ತು ಶಾಲೆಗೆ ತಡವಾಗಿ ಬರುವ ಪ್ರಕರಣ ಕಂಡುಬಂದಿಲ್ಲ. ಶಿಕ್ಷಕರು ನಿಯತಕಾಲಿಕವಾಗಿ ಪೋಷಕರನ್ನು ಭೇಟಿ ಮಾಡಿ ಮಕ್ಕಳ ಹಾಜರಾತಿ ಸಾಮರ್ಥ್ಯ ಮತ್ತು ಕಲಿಕಾ ಪ್ರಗತಿಗಳ ಬಗ್ಗೆ ವಿವರಿಸುತ್ತಾರೆ. ಶಿಕ್ಷಕರು ತರಗತಿ ಬೋಧನೆಯಲ್ಲಿ ಉತ್ತಮ ರೀತಿಯಲ್ಲಿ ತೊಡಗಿಸಿಕೊಳ್ಳುವರು. ಶಿಕ್ಷಕರು ಬೋಧನಾ ಕಾರ್ಯವನ್ನು ಹೊರತುಪಡಿಸಿ ಇತರ ಕಾರ್ಯಗಳಲ್ಲಿ ವಿಪತ್ತು ಪರಿಹಾರ, ಚುನಾವಣೆ, ಗಣತಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಶಾಲೆಗೆ ಸಂಬಂಧಿಸಿರುವುದು ಶಾಲಾ ಕಟ್ಟಡವು ಎಲ್ಲ ಹವಾಮಾನದಿಂದ ಸುರಕ್ಷಿತವಾದ ಶಾಲಾ ಕಟ್ಟಡವಾಗಿರದೆ ಕೊಠಡಿಯ ಮೇಲ್ಚಾವಣಿ ಗಾಳಿಗೆ ಹಾರಿ ಹೋಗಿದ್ದು ಗೆದ್ದಲು ಹಿಡಿದಿರುತ್ತದೆ. ಶಾಲೆಯಲ್ಲಿ ಸಾಕಷ್ಟು ತರಗತಿ ಕೊಠಡಿಗಳಿದ್ದು ಶಿಕ್ಷಕರ ಕೊಠಡಿ ಮತ್ತು ಮುಖ್ಯ ಶಿಕ್ಷಕರ ಕೊಠಡಿ ಮತ್ತು ಕಚೇರಿ ಒಂದೇ ಕೊಠಡಿಯಲ್ಲಿರುತ್ತದೆ. ಬಾಲಕ ಮತ್ತು ಬಾಲಕಿಯರಿಗೆ ಶೌಚಾಲಯದ ವ್ಯವಸ್ಥೆ ಇದ್ದು ನೀರಿನ ವ್ಯವಸ್ಥೆ ಇರುತ್ತದೆ. ಬಾಲಕ ಮತ್ತು ಬಾಲಕಿಯರ ಶೌಚಾಲಯ ಬಳಕೆಗೆ ಯೋಗ್ಯವಾಗಿದೆ. ವಿಶೇಷ ಅಗತ್ಯಗಳ ಮಕ್ಕಳು ಬಳಸುವಂತಹ ಶೌಚಾಲಯ ಇದೆ. ಶಾಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಸೌಲಭ್ಯವಿದೆ. ಕುಡಿಯುವ ನೀರಿನ ಗುಣಮಟ್ಟ ಉತ್ತಮವಾಗಿದೆ. ಶಾಲೆಗೆ ವಿದ್ಯುತ್ ಸಂಪರ್ಕವಿದ್ದು ಎಲ್ಲಾ ಕೊಠಡಿಗಳಲ್ಲಿ ವಿದ್ಯುತ್ ಕಾರ್ಯನಿರ್ವಹಿಸುತ್ತದೆ. ಶಾಲಾ ಆವರಣದಲ್ಲಿ ಆಟದ ಮೈದಾನವಿಲ್ಲ. ಶಾಲಾ ಆವರಣದ ಸುತ್ತಲೂ ಕಾಂಪೌಂಡ್ ಗೋಡೆ ಇರದೆ ಭಾಗಶಃ ಮಾತ್ರ ಇದೆ. ಶಾಲೆಯು ಗ್ರಂಥಾಲಯ ಹೊಂದಿದ್ದು ಪ್ರತ್ಯೇಕ ಕೊಠಡಿ ಇರುವುದಿಲ್ಲ. ಶಾಲಾ ಗ್ರಂಥಾಲಯದಲ್ಲಿ ದಿನಪತ್ರಿಕೆಗಳು, ನಿಯತಕಾಲಿಕೆಗಳು, ಎಲ್ಲ ವಿಷಯದ ಪುಸ್ತಕಗಳು ಹಾಗೂ ಕಥೆ ಪುಸ್ತಕಗಳಿವೆ. ಕ್ರೀಡಾ ಸಾಮಗ್ರಿಗಳು ಶಾಲೆಯಲ್ಲಿ ಇದೆ. ಪ್ರತಿ ತರಗತಿಯಲ್ಲಿ ಬೋಧನಾ ಕಲಿಕಾ ಸಾಮಗ್ರಿಗಳು ಲಭ್ಯವಿದೆ. ಪ್ರತಿ ತರಗತಿಯಲ್ಲಿರುವ ಬೋಧನಾ ಕಲಿಕಾ ಸಾಮಗ್ರಿಗಳನ್ನು ಬಳಸಲಾಗುತ್ತದೆ. ಡಿಜಿಟಲ್ ಮೂಲ ಸೌಕರ್ಯಗಳಾದ ಪ್ರೊಜೆಕ್ಟರ್ ಮತ್ತು ಲ್ಯಾಪ್ಟಾಪ್ ತಾಲೂಕು ಪಂಚಾಯತ್ ವತಿಯಿಂದ ನೀಡಿರುತ್ತಾರೆ. ಬ್ಯಾಗ್ ರಹಿತ ದಿನವನ್ನು ಪ್ರತಿ ತಿಂಗಳ 3ನೇ ಶನಿವಾರ ಜಾರಿ ಮಾಡಲಾಗಿದೆ. ಗಣಿತ ಕಿಟ್ಗಳು ಲಭ್ಯವಿದೆ ಮತ್ತು ತರಗತಿಗಳಲ್ಲಿ ಬಳಸಲಾಗುತ್ತದೆ. ಸ್ವಯಂ ರಕ್ಷಣೆ ತರಬೇತಿಗಳನ್ನು ಹೆಣ್ಣು ಮಕ್ಕಳಿಗೆ ನೀಡಲಾಗುತ್ತದೆ. ಶಾಲೆಯಲ್ಲಿ ಘನತ್ಯಾಜ್ಯವನ್ನು ಗ್ರಾಮ ಪಂಚಾಯತ್ನಿಂದ ವಿಲೇವಾರಿ ಮಾಡಲಾಗುತ್ತದೆ. ದ್ರವ ತ್ಯಾಜ್ಯವನ್ನು ಗಿಡಗಳ ಬುಡಕ್ಕೆ ವಿಲೇವಾರಿ ಮಾಡಲಾಗುತ್ತದೆ. ಆಡಳಿತ ಮತ್ತು ಹಣಕಾಸಿಗೆ ಸಂಬಂಧಿಸಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವರ್ಷಕ್ಕೆ ಕನಿಷ್ಠ ಪಕ್ಷ 220 ಕೆಲಸ ದಿನಗಳಿವೆ. ಪ್ರತಿ ತಿಂಗಳು ಎಸ್ಡಿಎಂ ಸಭೆಗಳು ನಡೆಯುತ್ತವೆ. ಎಸ್ಡಿಎಂಸಿಯು ಶಾಲಾಭಿವೃದ್ಧಿ ಯೋಜನೆಯನ್ನು ಸಿದ್ಧಪಡಿಸಿದೆ. ಎಸ್ಡಿಎಂಸಿಯ ಶಾಲೆಯ ಮೇಲುಸ್ತುವಾರಿಯನ್ನು ಮಾಡುತ್ತದೆ. ಎಸ್ಡಿಎಂಸಿಯ ಸದಸ್ಯರಿಗೆ ಅವರು ಎಸ್ಡಿಎಂಸಿಯ ಸದಸ್ಯರೆಂಬ ಅರಿವುಇದೆ. ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯನ್ನು ರಚಿಸಲಾಗಿದೆ. ಎಸ್ಡಿಎಂಸಿಯ ಸದಸ್ಯರಲ್ಲಿ 4/3 ಸದಸ್ಯರು ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳ ಪೋಷಕರಾಗಿದ್ದಾರೆ. ಎಸ್ಡಿಎಂಸಿಯ ಸದಸ್ಯರಲ್ಲಿ ಅರ್ಧದಷ್ಟು ಮಹಿಳೆಯರಾಗಿದ್ದಾರೆ. ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳು 2023-24 ಶೈಕ್ಷಣಿಕ ಅವಧಿಯಲ್ಲಿ ಶಾಲೆಗೆ ಭೇಟಿ ನೀಡುವುದಿಲ್ಲ. ಭ್ರಷ್ಟ ಸಂಪನ್ಮೂಲ ವ್ಯಕ್ತಿ 6 ಬಾರಿ ಶಾಲೆಗೆ ಭೇಟಿ ನೀಡುತ್ತಾರೆ. ಶಾಲೆಯು ಸಂಯುಕ್ತ ಶಾಲಾ ಅನುದಾನವನ್ನು ಪಡೆದಿರುವುದಿಲ್ಲ. ಕ್ರೀಡಾ ಸಾಮಗ್ರಿಗಳಿಗಾಗಿ ಶಾಲೆಯು ಅನುದಾನವನ್ನು ಪಡೆದಿರುವುದಿಲ್ಲ. ಗ್ರಂಥಾಲಯಕ್ಕಾಗಿ ಯಾವುದೇ ಅನುದಾನ ಬಂದಿರುವುದಿಲ್ಲ. ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ನಿಗದಿಪಡಿಸಿರುವ ಅನುದಾನವನ್ನು ₹3,500 ಪಡೆಯಲಾಗಿದೆ. ಪ್ರವೇಶ ಅರ್ಜಿಗೆ ಶುಲ್ಕವನ್ನು ಪಾವತಿಸಿಕೊಳ್ಳಲಾಗಿಲ್ಲ. ಕಾಂಪಿಟೇಷನ್ ಶುಲ್ಕವನ್ನು ಪಾವತಿಸಿಕೊಳ್ಳಲಾಗಿಲ್ಲ. ಬೋಧನಾ ಶುಲ್ಕ ಪಾವತಿಸಿಕೊಳ್ಳಲಾಗಿಲ್ಲ. ಸುರಕ್ಷತೆ ಮತ್ತು ಭದ್ರತೆಗೆ ಸಂಬಂಧಿಸಿ ಶಾಲಾ ಸುರಕ್ಷತೆ ಸಮಿತಿಯನ್ನು ಶಾಲೆಯಲ್ಲಿ ರಚಿಸಲಾಗಿದೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಶಾಲಾ ಸುರಕ್ಷತೆ ಮತ್ತು ತುರ್ತು ಪರಿಸ್ಥಿತಿಯ ಸಿದ್ಧತೆಯ ಬಗ್ಗೆ ನೀಡಿರುವ ಮಾರ್ಗಸೂಚಿಗಳನ್ನು ಕಾರ್ಯಗತಗೊಳಿಸಲಾಗಿದೆ. ಶಾಲೆಯಲ್ಲಿ ಪೋಷಕರು ಶಾಲಾ ಸುರಕ್ಷತೆಗೆ ಸಂಬಂಧಿಸಿದ ತಿಳಿಸಲು ಸಲಹಾ ಪೆಟ್ಟಿಗೆ, ಪ್ರಶ್ನೆ ಪಟ್ಟಿಗೆ, ಕುಂದುಕೊರತೆ ಪೆಟ್ಟಿಗೆಯಿದೆ. ಶಾಲೆಯಲ್ಲಿ ಅವಶ್ಯವಿರುವ ಔಷಧಿಗಳು, ಪ್ರಥಮ ಚಿಕಿತ್ಸೆ ಪೆಟ್ಟಿಗೆಯಿದೆ. ತುರ್ತು ವೈದ್ಯಕೀಯ ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶಿಸಲಾಗಿದೆ. ಕನಿಷ್ಠ ಒಬ್ಬರು ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನೆ ಕೌಶಲ್ಯಗಳ ತರಬೇತಿಯನ್ನು ಪಡೆಯುತ್ತಾರೆ. 2023-24 ಸಾಲಿನ ಶಾಲಾ ಅನುದಾನ ಮತ್ತು ಖರ್ಚಿನ ವಿವರ. 1-4-2023 ಆರಂಭಿಕ ಶುಲ್ಕ ₹3,805. ಅನುದಾನ 11-8-2023 ಶಾಲಾ ಅನುದಾನ ₹12,500. 22-8-2023 ಶೂ ಸಾಕ್ಸ್ ₹11,020. 10-10-2023 ಶೌಚಾಲಯ ಮತ್ತು ಸ್ವಚ್ಛ
1,500. 17/2/2024 BEO ಅನುದಾನ ರೂಪಾಯಿ 25,000. 6/3/2024 ಶೌಚಾಲಯ ಮತ್ತು ಸ್ವಚ್ಛತೆಗೆ ರೂಪಾಯಿ 3,305. 16/3/2024 SDFC ತರಬೇತಿಗೆ ರೂಪಾಯಿ 500. 16/3/2024 ಶಾಲಾ ಅನುದಾನ ರೂಪಾಯಿ 18,750. 16/3/2024 CWSL ಸಾರಿಗೆ ಭತ್ಯೆ ರೂಪಾಯಿ 3,500. 16/3/2024 ವಿದ್ಯಾಂಜಲಿ ಫಲಕ ರೂಪಾಯಿ 500. ಒಟ್ಟು ರೂಪಾಯಿ 87,281. ಬಡ್ಡಿ 25/6/2023 ರೂಪಾಯಿ 29. 25/9/2023 ರೂಪಾಯಿ 97. 25/12/2023 161. 25/3/24 ರೂಪಾಯಿ 132. ಒಟ್ಟು 419. ಟೋಟಲ್ 86,505. ಅನುದಾನದ ಖರ್ಚು 18/10/2023 ಸ್ಟಾಫ್ಗೆ ರೂಪಾಯಿ 11,020. 28/11/2023 ಶೌಚಾಲಯ ಮತ್ತು ಸ್ವಚ್ಛತೆಗೆ ರೂಪಾಯಿ 5,706. 28/11/2023 ಶಾಲಾ ಅನುದಾನಕ್ಕೆ ರೂಪಾಯಿ 3,264. 24/1/2024 ಶಾಲಾ ಅನುದಾನಕ್ಕೆ ರೂಪಾಯಿ 7,550. 26/2/2024 ಶಾಲಾ ಅನುದಾನ ರೂಪಾಯಿ 4,000. 26/2/2024 ಶಾಲಾ ಅನುದಾನಕ್ಕೆ ರೂಪಾಯಿ 1,976. 23/2/2024 BEO ಅನುದಾನ ರೂಪಾಯಿ 9,595. 21/3/2024 BEO ಅನುದಾನ ರೂಪಾಯಿ 9,800. 21/3/2024 ಸ್ವಚ್ಛತೆ ಮತ್ತು ಶೌಚಾಲಯಕ್ಕೆ ರೂಪಾಯಿ 1,500. 25/3/2024 CWSL ಸಾರಿಗೆ ಭತ್ಯೆ ರೂಪಾಯಿ 3,500. 26/3/2024 ಶಾಲಾ ಅನುದಾನ ರೂಪಾಯಿ 5,760. 26/3/2024 ಶಾಲಾ ಅನುದಾನ ರೂಪಾಯಿ 8,990. 26/3/2024 BEO ಅನುದಾನ ರೂಪಾಯಿ 5,605. 27/3/2024 ಸ್ವಚ್ಛತೆ ಮತ್ತು ಶೌಚಾಲಯಕ್ಕೆ ರೂಪಾಯಿ 3,305. 27/3/2024 ವಿದ್ಯಾಂಜಲಿ ಫಲಕ ರೂಪಾಯಿ 5,500. 27/3/2024 SDMC ತರಬೇತಿ ಅನುದಾನ ರೂಪಾಯಿ 500. ಒಟ್ಟು 82,281. ಅಂತಿಮ ಶುಲ್ಕ ಉಳಿಕೆಯಾದ ರೂಪಾಯಿ 4,224. ಕ್ಯಾಶ್ ಮತ್ತು ಸ್ಟಾಕ್ ವರದಿ ಓದಿ ಕೇಳಿದ್ದಾರೆ ಹೇಳ್ತಾರ. ಈಗ ವರದಿ ಬಗ್ಗೆ ನೀವು ಹೇಳಬೇಕು. ಓದಿರೋದ್ರಲ್ಲಿ ಸರಿ ಇದೆಯಾ? ಖರ್ಚು ವೆಚ್ಚದಿರ್ಬೋದು ಮತ್ತೆ ಬೇರೆ ಈ ಕಡೆ ಎಲ್ಲ ವರದಿಗಳನ್ನು ಓದಿ ಹೇಳಿದ್ವಿ. ಸೊ ಅದರಲ್ಲಿ ಏನಾದರೂ ತಪ್ಪಿದ್ರೆ ಹೇಳಿ. ಅದನ್ನು ಅನುಮೋದಿಸಿ. ಇಲ್ಲ ಅಂತ ಹೇಳಿದ್ರೆ ಏನ್ ತಪ್ಪಿದೆ ಅದನ್ನು ಹೇಳಿ, ಸರಿಪಡಿಸುವ. ನಿಮ್ಮ ಹತ್ರ ಏನಿಲ್ಲ, ಸರಿ ಇದೆಯಾ? ಮಾತಾಡ್ತಾ ಇಲ್ಲ ನೀವು. ಮಾತಾಡದೆ ಇದ್ರೆ ನಾವು ಏನ್ ತಿಳ್ಕೋಬೇಕು, ಏನೋ ಸಮಸ್ಯೆ ಇದೆಯಾ ಅಂತ ತಿಳ್ಕೋಬೇಕಲ್ಲ. ಬಂದಿದ್ವಿ, ಆಯ್ತು, ಅನುಮೋದನೆ ಆಗಿದೆ. ಸೊ ಮುಂದೆ ಏನಾದ್ರು ಬೇಡಿಕೆಗಳಿದ್ರೆ ಅದನ್ನು ತಿಳಿಸಿ, ಅಥವಾ ನಿಮ್ಮ ಸಲಹೆ ಸೂಚನೆಗಳು ಏನಾದ್ರು ಇದ್ರೆ ಅದನ್ನು ಹೇಳಿ, ಅವಕಾಶ ಇದೆ. ಕೊರತೆ ಇದೆ. ನಮಗೆ ಒಂದು ಶಿಕ್ಷಕರ ನಿಯೋಜನೆ ಆಗಿದೆ. ಯಾಕಂದ್ರೆ ಇಂದಿನಿಂದಲೂ ಮಕ್ಕಳ ಸಂಖ್ಯೆಗೆ ಅನುಪಾತವಾಗಿ ಶಿಕ್ಷಕರನ್ನು ಕೊಡ್ತಾ ಇದ್ದಾರೆ. ಬೇರೆ ಶಾಲೆ ನೋಡಿದ್ರೆ ಅಲ್ಲಿ ಮಕ್ಕಳ ಸಂಖ್ಯೆ ನೋಡಬೇಕು. ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರಿದ್ದಾರೆ. ಈಗ ಎಷ್ಟು ಸಂಖ್ಯೆಯಲ್ಲಿ ಅಗತ್ಯ ಇದೆ ಇಲ್ಲಿ? ಒಬ್ಬರ ಒಂದಾ? ಒಂದು ಅಂಗನವಾಡಿ ಆಗಬಹುದು, ಮತ್ತೊಂದು 6-7
ಇಬ್ರು ಶಿಕ್ಷಕರ ಕೊರತೆ ಇದೆ. 2 ಶಿಕ್ಷಕರ ಆಗತ್ತೆ ಬಗ್ಗೆ ಮತ್ತೆ ಬೇರೆ ಈ ವರ್ಷ ಅಂದ್ರೆ ಸರ್ಕಾರ ಹೇಳಿದ್ರೆ ಲೇಟ್ ಆಗಿದೆ, ಜುಲೈನಲ್ಲಿ ಮತ್ತೆ ಹೇಳಿದ್ರೆ ಮಕ್ಕಳದ್ದು ಸ್ವಲ್ಪ ಜಾಸ್ತಿ ಆಗ್ತಿದ್ರೆ ತೊಂದರೆ ಇಲ್ಲ. ನೆಕ್ಸ್ಟ್ ನೀವು ಅದನ್ನು ಸ್ವಲ್ಪ ನಿಮ್ಮ ಕಡೆಯಿಂದ ಸ್ವಲ್ಪ ಟ್ರೈ ಮಾಡಿ ಮಕ್ಕಳನ್ನು ಸ್ವಲ್ಪ ಮನವೊಲಿಸಿ ಪೋಷಕರನ್ನು. ಸೊ ಇಂಗ್ಲಿಷ್ ಮೀಡಿಯಂ ನಮಗೆ ಇಲ್ಲಿ ಶಿಕ್ಷಕರಿಂದ ಜಾಸ್ತಿ ಆಗುತ್ತೆ. ಅದಕ್ಕೆ ಒಂದು ದೊಡ್ಡ ತೊಂದರೆ ಅಂದ್ರೆ ಶಿಕ್ಷಕರು ಪೋಷಕರು ನೀವು ಯಾವುದೇ ಕಾರಣಕ್ಕೆ ಆ ಥರ ತಿಳ್ಕೊಬೇಡಿ, ಅದು ರಿವರ್ಸ್ ಆಗುತ್ತೆ. ನೀವು ಈ ಮಕ್ಕಳನ್ನ ಇಲ್ಲಿ ಸೇರಿಸಿದ್ರೆ ಮಾತ್ರ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಬರುತ್ತೆ. ಆವಾಗ ಪೋಷಕರ ಶಿಕ್ಷಕರನ್ನು ನಿಮಗೆ ಏನು ನಿಮ್ಮ ಹಕ್ಕಿನಲ್ಲಿ ಕೇಳ್ಬೋದು ಅಲ್ಲ ಟೀಚರ್. ಸೊ ಇಲ್ಲ ಅಂತ ಹೇಳಿದ್ರೆ ಮಕ್ಕಳ ಸಂಖ್ಯೆ ಕಡಿಮೆ ಇದ್ರೆ ನೀವು ಎಷ್ಟೇ ಕೇಳಿದ್ರು ಒತ್ತಾಯ ಮಾಡಿದ್ರು ಅಲ್ಲಿ ಅವರು ಅದಕ್ಕೆ ಅಷ್ಟು ಆಸಕ್ತಿ ಕೊಡಲ್ಲ. ತರಗತಿ ಅನುಪಾತಗಳನ್ನು ಹಾ. ಸೊ ಮೊದಲನೇದಾಗಿ ನಿಮ್ಮ ಕಡೆಯಿಂದ ಏನಾಗಬೇಕು ಅದನ್ನು ಮಾಡಿ. ಮತ್ತೆ ಶಿಕ್ಷಕರ ಬಗ್ಗೆ ನೀವು ನಿಮ್ಮ ಎಸ್ಎಂಸಿ ಅವರು ಇರ್ತಾರೆ, ಮತ್ತೆ ಮುಖ್ಯ ಶಿಕ್ಷಕರು ಇದ್ದಾರೆ, ಅವರಿಗೆ ರಿಕ್ವೆಸ್ಟ್ ಕೊಟ್ಟು ಸೊ ಮುಂದೆ ಅದು ಆಗುತ್ತೆ. ಮಕ್ಕಳ ಸಂಖ್ಯೆ ಜಾಸ್ತಿ ಇದ್ದಾಗ ಅಲ್ಲಿ ಬರ್ತಾರೆ. ಇಲ್ಲಿ 4 ಪೋಸ್ಟ್ ಅಂತ ಇತ್ತು, 2 ಪೋಸ್ಟ್ ಇದ್ರು. ಆಮೇಲೆ ಒಬ್ರು ರಿಟೈರ್ಡ್ ಆದ್ರು, ಅವರ ಬದಲಿಗೆ ಆಮೇಲೆ 1 ಪೋಸ್ಟ್ ಹೆಚ್ಚುವರಿ ಆಗಿತ್ತು. ಮತ್ತೆ ಒಂದು 2 ತಿಂಗಳ ನಂತರ ಅದು 1 ಪೋಸ್ಟ್ ಕ್ಯಾನ್ಸಲ್ ಮಾಡಿ 3 ಪೋಸ್ಟ್. ಹೌದು. ಸೊ ಅದಕ್ಕೆ ಒಂದೇ ಇದು ಮಕ್ಕಳ ಸಂಖ್ಯೆ ನೀವು ಜಾಸ್ತಿ ಮಾಡಿಸಿ, ಅವಾಗ ನಿಮಗೆ ಆಟೋಮೆಟಿಕ್ ಆಗಿ ಶಿಕ್ಷಕರು ಬಂದೇ ಬರ್ತಾರೆ. ಆಯ್ತಾ? ಏನು ಮಾತಾಡ್ತಲ್ಲ ನಮಗೆ ಇಲ್ಲಿ ಮಕ್ಕಳಿಗೆ ಬೆಂಚ್ ಇರ್ತದೆ, ತುಂಬ ಹಳೆಯದು. ಈಗ ಮಕ್ಕಳಿಗೆ ಬೆಂಚ್ ಇರ್ತದೆ, ಮತ್ತೆ ಅಲ್ಲಿ ನಲಿಕಲಿಯವರಿಗೆ ಈಗ ಅಂಗನವಾಡಿ ಮನೆ ಮತ್ತೆ ಅವರಿಗೆ ಬೆಂಚ್ ಡೆಸ್ಕ್ ಇದು ಹೊಸ ಬೆಂಚ್ ಡೆಸ್ಕಿಗೆ ಓಕೆ ದಾಖಲೆ ಮಾಡ್ಕೊಂಡಿದ್ದೇವೆ. ನೋಡುವ, ಕಳಿಸಿಕೊಡುವ, ನಮ್ಮಂತದಿಂದ ಮುಂದಕ್ಕೆ ಕಳಿಸಿಕೊಡುವ. ಮಕ್ಕಳಿಗೆ ಒಂದು ಉತ್ತಮವಾದ ಆಟದ ಮೈದಾನ ನಿಮಗೆ ಈಗ ಸ್ಥಳ ಎಷ್ಟು? ಆಟದ ಮೈದಾನ ಮಾಡ್ಕೊಳ್ಳಿಕ್ಕೆ ನಮ್ದು ಪಂಚಾಯತ್ ವತಿಯಿಂದ ನಿಮಗೆ ಅವಕಾಶ ಇದೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ. ಸೊ ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಮಕ್ಕಳ ಪೋಷಕರು ನೀವು ಅಲ್ಲಿ ಸ್ವಲ್ಪ ಸಹಕಾರ ಕೊಡಬೇಕು. ಸೊ ಏನು ಅಂತ ಹೇಳಿದ್ರೆ ಅವರದು ಪಬ್ಲಿಕ್ ವರ್ಕ್ ಆಗಿರೋದ್ರಿಂದ ನೀವು ಇಲ್ಲಿ ನಿಮ್ಮ ಮಕ್ಕಳ ಪೋಷಕರು ಕೆಲಸ ಮಾಡಿ ಅದನ್ನ ಇದು ಮಾಡಿಸ್ಕೊಳ್ಬೇಕು. ಆ ತರ ಇದೆ ಅದು. ಸೊ ನಿಮ್ಮ ಸಹಕಾರ ಬೇಕು. ಅದು ಮುಂದೆ ನಾವಲ್ಲಿ ಗ್ರಾಮ ಪಂಚಾಯತಿಂದ ನಾವು ಬೇಡಿಕೆ ಕೊಡ್ತೇವೆ. ಇದು ಏನು ಸಭೆ ಇರುತ್ತೆ, ಸೊ ಅಲ್ಲಿ ನಿಮ್ಮ ಶಾಲೆಯ ಪರವಾಗಿ ನಾವು ಅಲ್ಲಿ ಒಂದು ಬೇಡಿಕೆ ಓಕೆ. ಸೊ ನಾವು ಕೊಡ್ತೇವೆ ನಾಡಿದ್ದು. ಮತ್ತೆ ನಿಮ್ಮ ಇಲ್ಲಿ ಈ ಕಡೆ ಭಾಗದ ಯಾರು ಮೆಂಬರ್ ಇದ್ದಾರೆ ಅವರು ಕೊಂಚೂರು ಇದಕ್ಕೆ ಮಾಡಿ. ಸೊ ಶಾಲೆ ಆಟದ ಮೈದಾನಕ್ಕೆ ಅವಕಾಶ ಇದೆ ನರೇಗಾ ಯೋಜನೆಯಲ್ಲಿ, ಅದು ಆಗುತ್ತೆ. ನಿಮ್ಮ ಸಹಕಾರ ಬೇಕು, ಪೋಷಕರ ಸಹಕಾರ ಬೇಕು. ಅದಕ್ಕೆ ಜಾಬ್ ಕಾರ್ಡ್ ಕೊಟ್ಟು ಕೆಲಸ ಮಾಡಿಸುವಂಥದ್ದು. ಸೊ ನೀವು ಸಹಕಾರ ಕೊಟ್ಟರೆ ಆಗುತ್ತೆ. ಮಕ್ಕಳಿಗೆ ನಿಮ್ಮದೇ ಮಕ್ಕಳಿಗೆ ಒಳ್ಳೆಯ ಒಂದು ಆಟದ ಮೈದಾನದ ವ್ಯವಸ್ಥೆ ಆಗುತ್ತೆ. ಅದು ಹಾಕಿಬಿಡಿ ಆಟದ ಮೈದಾನದಲ್ಲಿ. ವರದಿಯನ್ನು ಮಂಡಿಸಿದ ಸಂಜಾಯವರಿಗೆ ಧನ್ಯವಾದಗಳು. ಕೆಲವು ಸಲ ಮನವಿ ಕೊಟ್ಟಿದ್ದೇವೆ ಪಂಚಾಯತ್ಗೆ, ಅಳತೆ ಮಾಡಿ ಕಾಂಪೌಂಡ್ ವ್ಯವಸ್ಥೆ ಮಾಡಿ ಅದು ಅಳತೆ ಮಾಡಲಿಕ್ಕೆ ಎಷ್ಟು ಹೇಳ್ಬೋದು ಅಂತ ಯಾರು ಅದನ್ನು ಸೇರಿಸ್ಕೊಳ್ಳಿ ಕಂಪೌಂಡ್ ಗೋಡೆ. ಅದು ನೋಡು, ಅದೆರಡು ಸರ್ಕಾರ ಇದು ಆಟದ ಮೈದಾನ ಮತ್ತು ಕಂಪೌಂಡ್ ಗೋಡೆ ಬಗ್ಗೆ ಇದು ಕೊಡು, ಬೇಡಿಕೆ ಕೊಡು. ಬರ್ತದೆ ಸರಿ ಸರಿ, ಅದು ಕಂಪೌಂಡ್ ಗೋಡೆಗೆ ಇದೀಗ ಮುಖ್ಯ ಶಿಕ್ಷಕರಿಂದ ಮಾತು. ಸತತವಾಗಿ
ದಿನಗಳಿಂದ ನಮ್ಮ ಜೊತೆಯಲ್ಲಿ ಈ ಸಾಮಾಜಿಕ ಪರಿಶೋಧನೆಯ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಜೊತೆ ಇದ್ದು ಎಲ್ಲ ದಾಖಲೆಗಳನ್ನು, ಅದೇ ರೀತಿಯಲ್ಲಿ ಶಾಲೆಯಲ್ಲಿ ನಡೆಯುವಂತಹ ಎಲ್ಲ ಚಟುವಟಿಕೆಗಳನ್ನು ಪ್ರತಿಯೊಂದನ್ನು ಗಮನಿಸಿ ನಾವು ಮಾಡಿದಂತಹ ವರದಿಗಳನ್ನು ನೋಡಿ ಅದರ ಆಧಾರದ ಮೇಲೆ ಇವತ್ತು ವರದಿಯನ್ನು ಮಂಡನೆ ಮಾಡಿದ್ದಾರೆ. ಅದಲ್ಲದೆ ಶಾಲೆಯಲ್ಲಿ ಯಾವೆಲ್ಲ ವಿಷಯಗಳು ಇರಬೇಕು, ಇದು ಪೇರೆಂಟ್ಸಿಗಾದರೂ ಬಹುಶಃ ಗುಡ್ ಟಚ್ ಬ್ಯಾಡ್ ಟಚ್ ಇದರ ಬಗ್ಗೆ ಮಕ್ಕಳನ್ನು ನಾವು ಗ್ರಾಮ ಸಭೆಗೆ ಕಡಂದರೆಗೆ ಕೊಂಡೋದಾಗ ಅಲ್ಲಿ NGOಗಳು, ಅದೇ ರೀತಿಯಲ್ಲಿ ನಮ್ಮ ಶಾಲೆಗೆ ನಾವು ಮಂಗಳೂರಿಂದ NGO ಅನ್ನು ಕರೆಸಿ ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ಯಾವತ್ತೂ ನಾನು ಇದರ ಬಗ್ಗೆ ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ಹೇಳ್ತಾ ಇದ್ದೇನೆ, ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಒಬ್ಬರನ್ನು ಮನೆಯಲ್ಲಿ ಬಿಟ್ಟು ಹೋಗುವುದಲ್ಲ, ಅಥವಾ ಅಪರಿಚಿತರು ಮನೆಗೆ ಬಾರದಂತೆ ಇದರ ಬಗ್ಗೆ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ. ಆದ್ದರಿಂದ ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಾನು ಕೊಟ್ಟಿದ್ದೇನೆ. ಅದೇ ರೀತಿಯಲ್ಲಿ ಮಕ್ಕಳು ಮತ್ತು ಪೋಷಕರ ಸಂಬಂಧದ ಬಗ್ಗೆ ಒಂದು ದಿನಕ್ಕೆ ಒಂದು ಕಡಿಮೆ ಅಂದ್ರು ಅರ್ಧ ಗಂಟೆಯಾದ್ರೂ ಮಗುವಿನ ಜೊತೆಯಲ್ಲಿ ಆ ದಿನ ಶಾಲೆಯಲ್ಲಿ ಏನು ನಡೆದಿದೆ, ಮಗು ಏನು ಓದಿದ್ದಾನೆ ಇದರ ಬಗ್ಗೆ ಗಮನ ಕೊಡಬೇಕು. ಇದನ್ನು ಕೂಡ ನಾನು ಈಗಾಗಲೇ ನಿಮಗೆ ಸಭೆಯಲ್ಲಿ ಹೇಳಿದ್ದೇನೆ. ಅದೇ ರೀತಿಯಲ್ಲಿ ಆದಷ್ಟು ಮೊಬೈಲ್ಗಳನ್ನು ಅವಾಯ್ಡ್ ಮಾಡುದು. ಈಗ ಸಾಮಾನ್ಯವಾಗಿ ಮೊಬೈಲ್ಗಳ ಮೊದಲು ಆನ್ಲೈನ್ ಕ್ಲಾಸ್ ಇತ್ತು, ಅದೆಲ್ಲ ಇತ್ತು. ಈಗ ಮಕ್ಕಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರತಿಯೊಂದು ಪಾಠದ ನೋಟ್ಸ್ಗಳಿರ್ಬೋದು, ಲೆಕ್ಕಗಳು ಮೊಬೈಲ್ ಅಲ್ಲಿ ಬರ್ತವೆ. ಇಲ್ಲಿ ಏನ್ ಮಾಡ್ತಾರೆ, ಮನೆ ಕೆಲಸ ಕೊಟ್ಟ ಕೂಡಲೇ ಮಕ್ಕಳು ಆ ಲೆಕ್ಕಗಳನ್ನು ಹಾಕಿ ಮೊಬೈಲ್ ನಲ್ಲಿ ನೋಡಿ ಉತ್ತರ ಯಾಂತ್ರಿಕವಾಗಿ ಮಾಡಿ ಬರ್ತಾರೆ. ಇದನ್ನು ನಾವು ತುಂಬಾ ಸಲ ಗಮನಿಸಿದ್ದೇವೆ. ಆದ್ದರಿಂದ ಆದಷ್ಟು ಮೊಬೈಲ್ಗಳನ್ನು ಮಕ್ಕಳಿಗೆ ಕೊಡಬೇಡಿ, ಅಗತ್ಯವಿಲ್ಲದೆ ಕೊಡಬೇಡಿ. ಒಂದು ವೇಳೆ ನೀವು ಮೊಬೈಲ್ ಕೊಡ್ತೀರಿ, ನೀವು ಅವರ ಜೊತೆಯಲ್ಲಿ ಕೂತ್ಕೊಳ್ಳಿ, ನೋಡಿ ಏನು ನೋಡ್ತಾರೆ ಅಂತ. ಇನ್ನು ಸಮಸ್ಯೆಗಳನ್ನು ನಾವು ಎದುರಿಟ್ಟಿದ್ದೇವೆ. ಈಗಾಗಲೇ 1ನೇ ತರಗತಿಗೆ ನಮಗೆ ಇಂಗ್ಲಿಷ್ ಮಾಧ್ಯಮ ಪ್ರಾರಂಭ ಆಗಿದೆ. ತಡವಾಗಿ ಪುಸ್ತಕಗಳು ಬಂದಿವೆ. ಅದನ್ನು ಮುಗಿಸುವಂತದ್ದು ಅಷ್ಟು ಸುಲಭ ಅಲ್ಲ. ಯಾಕಂತ ಹೇಳಿದ್ರೆ ನೇರವಾಗಿ ಇಂಗ್ಲಿಷ್ ಪುಸ್ತಕದಲ್ಲಿ ಪಾಠಗಳು ಬಂದಿವೆ. ಅಪ್ಪರ್ ಕೆಜಿ ಲೋವರ್ ಕೆಜಿ ಮುಗಿಸಿದ ಮಕ್ಕಳಿಗೆ ನಾವು ನೇರವಾಗಿ ಪಾಠ ಮಾಡಲಿಕ್ಕೆ ಆಗ್ತದೆ. ಆದ್ರೆ ಆ ಮಕ್ಕಳಿಗೆ ನಾವು ಇನಿಷಿಯಲ್ ಆಗಿ ಏನು ಸೌಂಡ್ಸ್, ಆಲ್ಫಾಬೆಟ್ಸ್ ಇದನ್ನು ಕಲಿಸಿ ಪಾಠ ಮಾಡಲಿಕ್ಕಾದ ಕಾರಣ ಈ ವರ್ಷಕ್ಕೆ ಬಹುಶಃ ಏನು ಅವರ ಕಲಿಕೆ ಬಹಳ ನಿಧಾನವಾಗಿ ಸಾಗ್ತಾ ಇದೆ. ಅದರ ಪ್ರಯೋಜನವನ್ನು ನಮ್ಮ 2ನೇವರು ಮತ್ತು 3ನೇವರು ಸಂಪೂರ್ಣವಾಗಿ ಪಡೆಯುತ್ತಾ ಇದ್ದಾರೆ. ಅವರಿಗಿಂತ ಈ ಮಕ್ಕಳು ತುಂಬಾ ಹುಷಾರಾಗ್ತಾ ಹೋಗ್ತಾರೆ. ಯಾಕಂತ ಹೇಳಿದ್ರೆ 1, 2, 3 ನಾವು ಒಟ್ಟಿಗೆ ಹಾಕಿ ಮಾಡುವ ಕಾರಣ ಎಲ್ಲ ಏನು ಜ್ಞಾನ, 1ನೇಗೆ ಏನು ಜ್ಞಾನ ಕೊಡ್ಬೇಕು ಎಲ್ಲವೂ 2ನೇ ಮತ್ತು 3ನೇವರು ಪಡೆಯುತ್ತಾ ಇದ್ದಾರೆ. ಆದ್ದರಿಂದ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈಗಾಗಲೇ ಇವತ್ತು ಶಿಕ್ಷಕರ ಕೌನ್ಸಿಲಿಂಗ್ ನಡೆಯುತ್ತಾ ಇದೆ. ಗೊತ್ತಿಲ್ಲ ನಮ್ಮ ಒಳಗಟ್ಟನ್ನು ತಗೊಳ್ತಾರ ಇಲ್ವಾ ಅಂತ ಗೊತ್ತಿಲ್ಲ. ಅದೇ ರೀತಿ 23ನೇ ತಾರೀಕಿಗೆ ಮತ್ತೆ ಇದೆ ಕೌನ್ಸಿಲಿಂಗ್. ಆಗ ಶಿಕ್ಷಕರು ಬಂದ್ರೆ ನಮ್ಮ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಏನು ಪ್ರತಿ ಸಭೆಗೆ ಹಾಜರಾಗಿ ಪೋಷಕರು ಸಾಮಾನ್ಯವಾಗಿ ಎಲ್ಲರೂ ಬರ್ತಾರೆ. ಹೆಚ್ಚಿನ ಜವಾಬ್ದಾರಿ ತಮ್ಮ ಮಕ್ಕಳ ಜವಾಬ್ದಾರಿಯನ್ನು ತಗೊಳ್ತಾರೆ ಮತ್ತು ಅವರ ಕಲಿಕೆಯ ಬಗ್ಗೆ ಗಮನವನ್ನು ವಹಿಸ್ತಾ ಇದ್ದಾರೆ. ಅನುದಾನದ ಬಳಕೆಯನ್ನು ಹೇಳಿದ್ರು. ನಾವು ಅನುದಾನವನ್ನು ಪಾರದರ್ಶಕವಾಗಿ ಬಳಕೆ ಮಾಡಿ ಅದನ್ನು ನಮ್ಮ SDMC ಅವರಿಗೆ ತೋರಿಸಿ ಮಂಜೂರು ಮಾಡಿ ಆಮೇಲೆ ಅವರ ಚೀಟಿಗೆ ಸಹಿ ಹಾಕಿದ ನಂತರವೇ ಹಣವನ್ನು ಡ್ರಾ ಮಾಡುವುದು. ಆದ್ದರಿಂದ ಎಲ್ಲವನ್ನು ಪಾರದರ್ಶಕವಾಗಿ ಮಾಡಿ ಏನು ಸರ್ಕಾರ ನಮಗೆ ಕೊಡ್ತದೋ ಮಕ್ಕಳಿಗೋಸ್ಕರ ವಿನಿಯೋಗ ಮಾಡಲಿಕ್ಕೆ ಏನು ಕೊಡ್ತದೋ ಅದನ್ನು ನಾವು ಮಕ್ಕಳಿಗೋಸ್ಕರವೇ ವಿನಿಯೋಗ ಮಾಡ್ತೇವೆ ಅಂತ ಹೇಳಿದ ಇವತ್ತಿನ ಈ ಕಾರ್ಯಕ್ರಮವನ್ನು ಚಂದದಲ್ಲಿ ನಡೆಸ್ತಿದ್ದೆ. ಪೋಷಕರು ಸಹಕಾರ ಕೊಟ್ಟಿದ್ದೀರಿ. ಮತ್ತೊಮ್ಮೆ ನಿಮಗೆ ವಂದನೆಗಳು.
ಪರಿಶೋಧನೆ ಇಲಾಖೆಯಿಂದ ಆಗಮಿಸಿರುವಂತ ಹರೀಶ್ ಜಿ ಇವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು. ಅದೇ ರೀತಿ ನಮ್ಮ ಶಾಲಾ ಅಧ್ಯಕ್ಷರು ಸಹ ನಮ್ಮೊಂದಿಗಿದ್ದಾರೆ, ಇವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಉಪಾಧ್ಯಕ್ಷರಾದ ರಾಧಿಕಾ ಇವರು ಸಹ ನಮ್ಮೊಂದಿಗಿದ್ದಾರೆ, ಇವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ನಮ್ಮೆಲ್ಲರನ್ನು ಸ್ವಾಗತಿಸಿರುವಂತಹ ಮುಖ್ಯೋಪಾಧ್ಯಾಯರು ಬೆಂಗಳೂರಿನವರಿಗೆ ಇವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಸಾಮಾಜಿಕ ಪರಿಶೋಧನಾ ಇಲಾಖೆಯಿಂದ ವರದಿಯನ್ನು ಮಂಡಿಸಿದ್ದಾರೆ ಸಂಧ್ಯಾ. ಅದೇ ರೀತಿ ಇನ್ನೊಬ್ಬರು ಸವಿತಾ ಸಹ ನಮ್ಮೊಂದಿಗಿದ್ದಾರೆ, ಇವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಇಂದಿನ ಸಭೆಯನ್ನು ಪೋಷಕರು ಸಹ ನಮ್ಮೊಂದಿಗಿದ್ದಾರೆ, ಪೋಷಕರಿಗೂ ಸಹ